ಅಂತದ್ರ ಅಲ್ರ ನಾಗೇಶ್ ಭಟ್ರು ನೀವು ನಾಗೇಶ್ ಭಟ್ರ ಅಲ್ಲ, ಗಣೇಶ್ ಭಟ್ರೋಳೆ. ಗಣೇಶ್ ಭಟ್ರು ನಿಮ್ಮನ್ನ ಭಟ್ರ ಒಳಗೆ ಕರೆದ್ನ ಇಲ್ಲ ಅಲ್ದ್ರ ಅಂತ ನಿಮ್ಮ ಹೆಸರಿನಲ್ಲಿ ಪ್ರಶಸ್ತಿ ಪತ್ರಿಕೆ ಕೊಡೋ ಓಳೆ ನಿಮ್ಮನ್ನ ಕರೆದೇಳು ಮಾಡಿದ್ರ. ಈ ಭಟ್ರ ಒಳಗೆ ಕರೆದಿ ಹೌದಾ? ಅಲ್ಲ, ಈ ಮನೇಲಿ ಮತ್ತೆ ಭಟ್ರ ಒಳ ಮತ್ತೆ ಯಾರಿತ್ವಪ್ಪ? ಸರಿ, ಈಗ ಅನ್ನಂತ ಕರೆದ್ರಿ ನೀವು? ಈಗ ಹೌದಲ್ಲಿ ನಿಮ್ಮನ್ನಂತ ಕರೆದಿ ಮರ್ತೋಳಿ. ಯಾವ್ದಿನ್ ನೆನಪಾಪದಿದ್ರೆ ಇನ್ನು ಅರ್ಥ ಒಪ್ಪ ತರಬೇಕಾಗ್ತು. ಸರಿ, ಹಂಗಾರೆ ನೀವು ನೆನಪು ಮಾಡ್ಕೊಂಡು ಏನು ಕರೆದು ಹೇಳ ಕಡೆ ನಾನು ಹೊಟ್ಟೋ ತನಕ ಅಡುಗೆ ಮನೆ ಕೆಲಸ ಮಾಡ್ತಾ ಇರ್ತೀವಿ. ಅಡ್ಡಿಲ್ಲ ಭಟ್ರು ಬನ್ನಿ ಬನ್ನಿ. ಅಲ್ರ, ನಂಗೆ ಇವತ್ತು ಬೆಳಗ್ಗೆ ಕಾಫಿ ತಂದು ಕೊಟ್ರನ್ರ? ಈಗ ದಣಿ ಚಾ ಮಾಡಲ್ಲ ಒಲೆ ಮೇಲೆ ನೀರಿಟ್ಟಿಗೆ ಬೈಂದೆ. ನಿಮ್ಗೆ ಚಾ ತಗೊಂಡೋಗಿ ಆ ಕಡವಾರಕ್ಕೆ ಹಾಕಿ. ಅಲ್ರ, ನಾ ಬೆಳಗ್ಗೆ ಕುಡಿಯೋದು ಕಾಫಿ ಅಲ್ದನ್ರ. ಅಲ್ಲ, ನನ್ನಂಗೆ ನಿಮಗೂ ಮರು ಸೇರ್ಕೊಂಡ್ಬಿಡ್ತಾ ಇರ್ತದು. ನಾನ್ ನಿಮಗೆ ಬೆಳಗ್ಗೆ ಕಾಫಿನೇ ಕೊಟ್ಟಿದ್ದು, ನೀವು ಕುಡಿದ್ರಲ್ಲಿ. ಬಟ್ಟೆ ಎಂತ ಸುಳ್ಳು ಬೊಗಳ್ತ್ರಿ. ನಾನು ಈಗ ಹೊಟ್ಟೆ ಎದ್ದೆ, ನೀವ್ ಯಾವ ನಂಗೆ ಕಾಫಿ ತಂದು ಕೊಟ್ರಿ, ನಾನು ಯಾವಾಗ ಕುಡಿದೆ. ಈಗ ದಣಿ ಮೊಲಿಗೆದ್ರೆ ಇಲ್ಲೇ ಎಷ್ಟೊತ್ತ ಬಿದ್ದು ಎದ್ದೇಳಿ ಹೇಳ್ದ. ಇಲ್ಲಪ್ಪ ನೋಡಿ, ನೀವು ರಾತ್ರಿ ಊಟ ಮಾಡಿ ಮಲಗಿದ್ರಿ, ಬೆಳಗ್ಗೆ ಎದ್ರಿ, ತಿಂಡಿನೂ ತಿಂದ್ರಿ, ಕಾಫಿನೂ ಕುಡಿದ್ರಿ, ಮಧ್ಯಾಹ್ನ ಊಟ ಆದ್ಕೊಳಯ್ಯ ಮತ್ತೆ ಮಲಗಿದ್ರ. ಈಗ ಓಡ್ತಾ ಇದ್ರಿ, ಈಗ ಸಂಜೆ 5:30. ಅದಕ್ಕಾಗಿ ದಿವಸ ನಂಗೆ ಚಹಾ ಮಾಡ್ತಾ ಇದ್ದೆ ಹೇಳಿ. ಹೌದಲ್ರ, ಸಂಜೆ ಆಗೋದು ನಾನು ಮಲಿಗೆದ್ದವ ಬೆಳಗ್ಗೆ ತಿಳ್ಕೊಂಬಿಟ್ಟು ಹೇಳಿ ಈ ಹಾಳು ಮರಣ ಕಾಲದಲ್ಲಿ ಆಗ್ತಿಲ್ಲಪ್ಪ. ಬಟ್ರೆ ನಿನ್ನೆ ರಾಮಂದಿರ ಕೇಳ ಹೊಂಟವ. ಇದು 10ನೇ ಸಲ ಹೇಳ್ತಾ ಇಪ್ಪದು. ರಾಮ ಮಂದಿರಕ್ಕಲ್ಲ, ಕೋರ್ಟಿ ಹೋಗ್ತೇಳಿ ಮಾರ್ಕೆಟ್ ಒಳಗೆ ನುಗ್ಗಿಬಿಟ್ಟಿದ್ರಿ. ಕರೆಕ್ಟು, ಮಾರ್ಕೆಟ್ ಒಳಗೆ ಕಾಲಿಟ್ಟಿದ್ದೆ ತಡ ಅವ ಸಾಬಂದ ನನ್ನ ಯಾರ ಕರಿತಾ ಇದ್ದು ಹೇಳ್ಕೊಂಡು ಒಳಗೋಗಿ ನೋಡ್ತಿ. 100 ರೂಪಾಯಿಗೋ ಕೆಜಿ ಲೇವು ಸಾಬ್, 100 ರೂಪಾಯಿಗೋ ಕೆಜಿ ಲೇವು ಸಾಬಂದ ಕೊಂಡು ಬಿಟ್ಟು ನೋಡ್ತಿ. ಮಾಂಸದ ಮಾರ್ಕೆಟಿಗೆ ಬೈದ್ರೆ ಗೊತ್ತಾತ. ಅಯ್ಯೋ ಅನಿಷ್ಟ ಅಲ್ಲಿಟ್ಟು ಸಾಧ್ಯನೇ ಇಲ್ಲ ಹೇಳ್ಕೊಂಡು ಓಡ್ ಬಂದು ಬಸ್ ಹತ್ಕೊಂಡ್ಬಿಟ್ಟು ಹೇಳ. ಬಟ್ರೆ ಹೊಸಳ್ಳಿ ಬಸ್ ಹೇಳ್ಕೊಂಡು ಹೊಸಪೇಟೆ ಬಸ್ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟು ಹೇಳಿ ಪಾಪ ಕೊಂಡಕ್ತ ಗಣ ಅದೆಂತ ಹೆಗ್ಗಾಲಣ್ಣವ ನಡ ಅವ ಹೇಳಿ ಇಳಿಸ್ದಾಳೆ. ಮರು ಅಲ್ರ, ಇವೇನು ಕಾಣಿಸ್ತಾ ಇದ್ದೀನಿ. ಅವರು ಮಲಿಗೆದ್ರು, ನೀವು ಮನಿಕೆ ಡಿಪ್ಪದ್ ನೋಡ್ಕೊಂಡು ಸ್ವಲ್ಪ ಹೊರಬದಿ ಹೋಗತ್ತೇಳಿ ಹೋಯ್ತು. ಅದೇ ಬತ್ತಾಯ್ತ್ರಲ್ಲಿ ಹಿಂಗ ಇಬ್ರು ಮಾತಾಡ್ತಾ ಇದ್ರೆ ನಾನು ಚಹಾ ತಗೊಂಡ್ಬಂದು ಅಡ್ಡಿಲ್ಲ. ಇಲ್ಲ ಇದ್ದಲ್ಲಿ. ಅಯ್ಯೋ ದೇವ್ರೆ, ಈ ಮನೇಲಿ ಎಲ್ಲೆಲ್ಲಿ ಇಟ್ಟು ವಸ್ತು ಎಲ್ಲೆಲ್ಲಿ ಇರ್ತವ, ಯಾರು ತಗೊಂಡೋಗಿ ಎಲ್ಲೆಲ್ಲಿ ಹಾಕ್ತವ ಆ ಪರಮಾತ್ಮಗೆ ಗೊತ್ತಿದ್ದಪ್ಪ. ಹೊರಬದಿಗಾರು ಅದು ಯಾ ನಮನಿ ಬಿಸಿಲು ಹೇಳಿ ಓಳು ತಿರುಗುತ್ತಪ್ಪ. ಇದು ಮಧ್ಯಾಹ್ನನೋ ಸಂಜೆನೋ ಒಂದು ಗೊತ್ತಾಗ್ತಿಲ್ಲ. ಅರೆ ಶ್ರೀಪದ, ನಿದ್ದೆಲ್ಲ ಆತನೋ? ಆತು ಬಾರ ವೈಕುಂಠ. ನೋಡೋ, ಇದನ್ನ ಬ್ಯಾಡ ಹೇಳೋದು. ಎನ್ನ ಹೆಸರು ವೈಕುಂಠ ಅಲ್ಲ ಶ್ರೀಕಂಠ ಹೇಳಿ ಎಷ್ಟು ಸಲ ಹೇಳೋದು ನನಗೆ? ವೈಕುಂಠನ, ಶ್ರೀಕಂಠನೋ, ಜಲಕಂಠನೋ, ನೀಲಕಂಠ ಅಲ್ದ. ಬೆಳಗಿಂದ ನನ್ನ ಕಣ್ಣಿಗೆ ಕಾಣಿಸ್ತೇಯ ಎತ್ಲ ಹೋಗಿದ್ದೆ ಹೇಳಿ. ನೋಡೋ, ಇದನ್ನೇ ಬ್ಯಾಡ ಹೇಳೋದು ಅಲ್ದ. ಬೆಳಗಿಂದ ಇಬ್ರು ಜೊತೆಯಲ್ಲೇ ಇದ್ದಲ್ಲ, ಜೊತೆಯಲ್ಲೇ ಆಸರಿ ಕುಡ್ದಾತು. ಮಧ್ಯಾಹ್ನ ಇಬ್ರು ಸೇರೆ ಊಟನೂ ಮಾಡ್ಯಾತು. ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಮನಿಕೆಮ್ಮನ ಹೇಳಿ ಇಬ್ರು ಸೇರೆ ಮನಿಕೆಂಡಾತು. ನಿನಕ್ಕಿಂತ ಒಂಚೂರು ಮುಂಚೆ ಎದ್ದು ಹೊರಗಡೆ ಹೋದ್ನಪ್ಪ. ಅದು ಯಾವ ನಮನಿ ಮರುವ ವೈಕೋ ಸಾರಿ ಶ್ರೀಕಂಠ, ಇತ್ಲಾಗಿ ಸ್ವಲ್ಪ ಮರುವನು. ಸ್ವಲ್ಪ ಅಂತ ಬಂತವ ಮರಯ, ಪೂರ್ತಿನೇ ಮರುವಳು. ಮೊನ್ನೆ ಅಪರಾತ್ರಿಯಲ್ಲಿ 12 ಗಂಟೆ ರಾತ್ರಿಯಲ್ಲಿ ಎದ್ಕೊಂಡು ಸ್ನಾನ ಮಾಡ್ಕೊಂಡು ಸಂಧ್ಯಾ ವಂದನ ಮಾಡ್ಕೊಂಡು ದೊಡ್ಡಕ್ಕೆ ಮಂತ್ರ ಹೇಳ್ತಾ ಇದ್ದೆ. ಇಂಥ ರೂಪು ಹೇಳಿದ್ಯಪ್ಪ, ಅಷ್ಟ್ರ ಮಟ್ಟಿಗೆ ಮರೋಯ್ತು.
ಹೌದನಾ ಸಿಗಟ್ಟ ಮರವು ಅಂದ್ರೆ ಅಂತ ಮರವಿ ಅಂತ ಇಲ್ಲ. ಒಂದೇ ವಿಷಯ ನೇರವಾಗಿ ಮಾತಾಡ್ತಾ ಇದ್ರೆ ಒಟ್ಟು ನೆನಪಿರ್ತೋಳಿ. ಮಧ್ಯೆ ಯಾರು ಮಾತಾಡ್ಬಿಟ್ವನ ಅಥವಾ ಯಾರು ಡಿಸ್ಟರ್ಬ್ ಮಾಡಿದ್ವನ ಆವಾಗ ಇದ್ದಿದ್ದು ಮರ್ತೋಗ್ತು. ಇದು ಬೆಳಗ್ಗೆ ಊಟ ಮಾಡಿ ಎಂತಂದೆ ಕರ್ಮ ಚಪ್ಪು ಬೇರೆಯ. ಬೆಳಗ್ಗೆ ಊಟ ಮಾಡಿ ಮೊಳ್ಳು ಸತ್ತವಂತಂದು ಯಾರು ಬೆಳಗ್ಗೆ ಊಟ ಮಾಡ್ತವನ? ಊಟ ಮಾಡೋದು ಮಧ್ಯಾಹ್ನ. ಕರೆಕ್ಟು. ಮಧ್ಯಾಹ್ನ ಊಟ ಮಾಡಿ ಹೊಟ್ಟೆ ತುಂಬಿದ ಮರ್ತೋಜು. ಇದು ಸರಿ ಆಗ್ಬಿಡು. ಅಲ್ದ ನಿಂಗೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗ ಅಲ್ಲಿವರೆಗೆ ಎಷ್ಟೆಷ್ಟೊತ್ತಿಗೆ ಏನೇನು ಮಾಡವು ಹೇಳಿ ಲೀಸ್ಟ್ ಮಾಡಿ ಕೊಟ್ಟಿದ್ನಲ್ಲ, ಅದ್ ನೀ ಅಲ್ಲಿಟ್ಟೆ. ಅಲ್ಲ ನೀನ್ ಲೀಸ್ಟ್ ಮಾಡಿಕೊಟ್ಟಿದ್ದೆ, ಅದು ನೀ ಎಲ್ಲಿಟ್ಟಿ? ಅದನ್ನ ಲೀಸ್ಟ್ ಮಾಡಿ ಕೊಟ್ಟಿದ್ದಲ್ದೆ ಅದನ್ನ ಎಲ್ಲಿಟ್ಟೆ ಹೇಳು, ಆನೆ ಹೇಳು. ಸರಿ ಮಾಡಿ ಜೋಪಾನವಾಗಿಟ್ಟು ಹೇಳು. ನಿನ್ನ ಹತ್ರ ಅಲ್ದ ನಾ ಹೇಳಿದ್ದು. ಹೇಳಿದ್ಯಪ್ಪ, ನಾನು ಜೋಪಾನವಾಗಿ ಇಟ್ಟಿ ಎಲ್ಲಿಟ್ಬಿಟ್ಟೆ? ಹೋಗ್ಲಿ ಬಿಡು. ಅಲ್ದ ಮೊನ್ನೆ ಡಾಕ್ಟರ್ ಮನೆಗೆ ಹೋಗಿ ನಿನಗೆ ಮರವಿಗೆ ಹೇಳಿ ಅವ್ರ ಹತ್ರ ಔಷಧಿ ಒಂದಿಷ್ಟು ಗುಳಿಗೆ ಬರ್ಕೊಟ್ರು. ಆ ಗುಳಿಗೆನ ಪ್ರತಿದಿನ ತಗೊಳ್ಳವು ಹೇಳಿ ಹೇಳಿದ್ರು. ಆ ಗುಳಿಗೆನಾರು ತಗತ್ತಾ ಇದ್ಯಾ ಅಥವಾ ಅದನ್ನು ತಗತ್ತಾ ಇದ್ನ ನೀನು ಹೇಳಿದ್ಯಲ್ಲ, ನೆನಪು ಮಾಡಿ ತಗೊಳ್ಳಿ. ಇನ್ನು ಒಂದೇ ಉಳಿತು. ನಾನೇ ಹೋಗಿ ತಂದ್ಬಿಡೋಣ ನೋಡ್ದಿ. ಅದು ಎಂತ ದೀಪಾ ಡಾಕ್ಟರ್ ರೂಪಾ ಡಾಕ್ಟರ್ ಅವ್ರ ಆ ಡಾಕ್ಟರ್ ಮನೇನೆ ಮತ್ತೋಳಿ ಅದೆಲ್ಲ ಆಯ್ತು. ಅಂತ ಹೇಳ ಮಾಡ್ತೀವರೇ ಮತ್ತೋತಲ್ಲ ಮರಾಯ. ಈಗ ಅವತ್ತು ಕೆಲಸ ಮಾಡೋಣ, ನಾವಿಬ್ರು ವಾಕಿಂಗ್ ಹೋಗ್ಬೋಲ್ಲ, ಇಬ್ರು ಸೇರಿ ಒಂದ್ ತಿಂಗಳಿಗೆ ಅಪ್ಪಟ್ಟು ತಂದ್ಬಿಟ್ರಾತು. ತಂದ್ಬಿಟ್ರಾತು ಬಾಳ ಚಲೋ ಇದ್ದ ನೀನು. ಕಡಿಗೆ ಮರ್ತಗಂಡು ಆ ಗುಳಿಗೆ ಅಷ್ಟು ಒಂದು ದಿವಸದಲ್ಲ 2 ದಿವಸದಲ್ಲ ಖಾಲಿ ಮಾಡಿ ನನಗೆ ಜ್ಞಾಪಕ ಶಕ್ತಿ ಹೆಚ್ಚಾಯ್ತು ಹೇಳಿಕೆ ಸಮ ಬೈರಿಗೆ ಬಿಡಲ್ ಹಿಡಿದ್ರೆ ಈಗಲೇ ತಲೆ ಇಟ್ಕೊಂಬುದು ಕಷ್ಟ. ಕಡಿ ಪರಮಾತ್ಮನ ಗತಿ. ಕಡಿ ಮತ್ತೆ ಡಾಕ್ಟರ್ ಹತ್ರ ಹೋಗಿ ನಿನಗೆ ಮರು ಬೊಪ್ಪಲೆ ಅಂತಾರು ಗುಳಿಗಿದ್ದಾಳೆ ಕೇಳಿಕೆ ಒಪ್ಪ ಹಂಗ ಗೋಳಿ ಹಂಗಲ್ಲ ಆಗೋಗ್ತೊಂಬೆ. ಸಿಗಟ್ಟ ನೀ ಎಂತದೇ ಹೇಳು, ನಾನು ಎಂತದೇ ತಪ್ಪು ಮಾಡ್ರುವ ನನ್ನ ಸುಧಾರಿಸ್ಕೊಂಡು ಹೋಗ್ಲೆ ನಿಂಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದ. ಹಣೆ ಬರ್ರ ಅದಕ್ಕೆಯ್ಯ ನನ್ನ ನಿನ್ನ ಸ್ನೇಹ 40 ದಿನದಿಂದಲೂ ಎಂತ ಅಂದೆ? ಅಯ್ಯೋ ಕರ್ಮ ಚಪ್ಪ ಎಂತಾರು ಹೇಳ ಏನಕ್ಕೆ ಕೇಳದ ಇಪ್ಪ ಕಿವಿ ಇದು ಒಂದೇ ಇದು ಸರಿ ಕೇಳ್ತು ಹೇಳು. ನನ್ನ ನಿನ್ನ ಸ್ನೇಹ 40 ದಿನದಿಂದಲೂ ಯಾರೋ ಇವ 40 ದಿವಸ ಅಲ್ಲ ಮರಯ್ಯ, 40 ವರ್ಷ ಆಯು. ಕರೆಕ್ಟು. 40 ವರ್ಷದಿಂದಲೂ ಹಿಂಗೆ ನಡ್ಕೊಂಡು ಬಂದ್ರು. ಹೌದಪ್ಪ. ಅದಕ್ಕಾಗಿ ಅವನು ನಿಂಗತ್ತಿಬ್ರಿಗೆ 36 ಅಲ್ಲ 63 ಓಡ್ ಹೇಳೋದು. ಅಲ್ದ್ರ ಬಿಟ್ರ ಈ 36 ಅಲ್ಲ 63 ಹಂಗಂದ್ರೆ ಎಂತದ್ರು? ಈಗ 36 ಹೇಳ ಅಂಕೆ ಬರದ್ ನೋಡಿ. 3 ಮುಖ ಆ ಬದಿಗೆ 6 ಮುಖ ಈ ಬದಿಗೆ ಇರ್ತು. ಅದೇ 63 ಬರದ್ ನೋಡಿ. 6 3 ಹೆಂಗ್ ಹೊಂದ್ಕೊಂಡಿರ್ತಾಳೆ ಹಂಗೆ ಲಿಂಗ ಇಬ್ರು ಹೇಳೋದು ನೋಡಿ. ಶ್ರೀಮದ ಎಂತಾರು ಅರ್ಥ ಆತ? ನಾನು ಹೇಳಿದ್ದು ಅರ್ಥ ಆತ. ಎಂತ ಅರ್ಥ ಆತು? ಅವ್ರೆಂತ ಮಾತಾಡ್ತಾ ಇದ್ರೊಳಗೆ ಗೊತ್ತಾತು, ಎಂತ ಹೇಳಿದ್ರೊಳಗೆ ಅರ್ಥ ಆಚೆ. ಇಲ್ಲಿ ಬರ ಇಲ್ಲಿ. ಇದೆಂತದಳು? ಪೇಪರ್ ಹೇಳಿ ಹಚ್ಚಿಬೇಡ, ಅಮ್ಮ ಮಗು ಗೊತ್ತಾಗ್ತು. ಇದೆಂತದು? 36. 3 ಮುಖ ಈ ಬದಿಗೆ 6 ಮುಖ ಆ ಬದಿಗೆ. ಅದೇ ಇದು ನೋಡು 63. ಹ್ಯಾಂಗ್ ಒಂದಕ್ಕೊಂದು ಹೊಂದ್ಕೊಂಡಿದ್ದಾಳೆ. ಎನ್ನ ನಿನ್ನ ಸ್ನೇಹ ಅಂದ್ರೆ 63 ರಂಗೆ ಭಟ್ರು ಹೇಳ್ತಾ ಇದ್ರು. ಅಲ್ಲ ಶ್ರೀಪದ, ಭಟ್ರು ತಲೆ ಅಂದ್ರೆ ಎಷ್ಟು ಒಳ್ಳೆ ತಲೆ ಅಲ್ಲ? ತಲೆ ಅನ್ನೋದು ತಪ್ಪರೆ. ಅಯ್ಯೋ ಎಂತ ಶ್ರೀಕಂಠ, ನಾನು ಕಾಪಿ ಆಗ್ಲೇ ಕುಡ್ದು ಕಾಣಿಸ್ತು. ಅದು ಆ ಕುಡ್ದಿಟ್ಟು ಲೋಟ, ನಾನು ಈ ಕುಡಿಯೋ ಚಾ ಇಲ್ಲ ತಗ. ಬಾಯೆಲ್ಲ ಒಣಗ್ತಾ ಇದ್ದ ಮರ, ಚಾ ಕುಡಿದಾರು ಸರಿ. ಅಲ್ಲ ಭಟ್ರೆ, ಇವತ್ತು ರಾತ್ರಿ ಎಂತ ಮಾಡ್ತಾರೆ ನೀವು ಎಂತ ಹೇಳ್ತೀರ ಅದನ್ನ ಮಾಡ್ತೀವಿ.
ಎಂತ ಹೇಳಿದ್ರು ಮಾಡ್ತ್ರಿ ಹಂಗಾರ ಒಂದು ಮರ್ಡರ್ ಮಾಡಿ ಅಲ್ಲ ಭಟ್ರೆ ಇವತ್ತು ರಾತ್ರಿ ಊಟಕ್ಕೆ ಅಂತ ಮಾಡ್ತಾರೆ ಹೇಳಿ ಕೇಳಿದೆ ಊಟಕ್ಕೆ ಶಾ ಶಾ ಶಾ. ಶ್ರೀಕಂಠ ನೀವು ಸಂಜೆ ಊಟದ ಬೇಡ ಕಾಣ್ತಾ ಇದ್ದ. ಶ್ರೀಪಾದ ಭಟ್ರ ಮಾತಿಗೆ ಎಂತೆಂತೋ ಅರ್ಥ ಮಾಡ್ಕೊಂಡು ತಪ್ಪು ತಪ್ಪು ಕಲ್ಪನೆ ಮಾಡ ಅವರು ಇವತ್ತು ರಾತ್ರಿ ಊಟಕ್ಕೆ ಶಾವಿಗೆ ಪಾಯಸ ಮಾಡ್ಲ ಓ ಭಟ್ರೆ ನೀವು ಶಾವಿಗೆ ಪಾಯಸ ಮಾಡೋದೇನ್ ಬೇಡ ಆ ನಿಮ್ಮನೆ ಬದನೆಕಾಯಿ ಗೊತ್ತು ಮಾಡಿದ್ರು ಭಟ್ರೆ ಆ ನಿಮ್ಮ ಬದನೆಕಾಯಿ ಕೊಚ್ಚಿ ಸ್ವಲ್ಪ ಜಾಸ್ತಿನೇ ಮಾಡಿ. ಶ್ರೀಕಂಠ ನಾನು ಉಣ್ಣವು ಅಂದ್ರೆ ನನಗೊಬ್ಬಂಗಾಗೆ ಹೇಳ್ದೇನು ಅನ್ಕೊಂಡ್ಯಾ ನಿನಗೆ ಪ್ರೀತಿ ಹೇಳಿ ಹೇಳಿದ್ದು ನೋಡು ಶ್ರೀಪಾದ ಇಲ್ಲಿ ಮರವೆಪ್ಪುದು ನಿನಗೆ ಮಾತ್ರವ ಇಲ್ಲಿ ಇದ್ದವಕ್ಕೆಲ್ಲ ಮರವು ಹೇಳಿ ನೀವು ತಿಳ್ಕೊಂಬ ಅವಶ್ಯಕತೆ ಇಲ್ಲ. ಭಟ್ರೆ ಲೋಟ ತಗೊಂಡೋಗ್ಲಿ ಯಾಕತ್ತ ಭಟ್ರಿಗೂ ನನಗೆ ಮರುಗಳು ಕಾಣ್ತು ಸಂಗತಿ ಸವಾಸ ಇದ್ದಕ್ಕೂ ಅಲ್ದ ಶ್ರೀಪಾದ ಹುಡುಗರ ಬಪ್ಪಲೆ ಇನ್ನೂ ಸ್ವಲ್ಪ ಹೊತ್ತಿದ್ದು ಕಾಣ್ತು ಒಳಗೋಗಿ ರಾಮಾಯಣ ಪುಸ್ತಕ ತಗೋಬಾರ ಸತ್ಸಂಗ ಮಾಡೋಣ ಎಷ್ಟೊತ್ತಿಗೂ ಎಂತ ಮಾಡೋಣ ಕೇಳಿಸ್ಕೊಳ್ಳಿ ಇಸ್ಪೇಟ್ ಆಡೋಣ ಮೆತ್ತಂತೇಳಿ ಗುಡುಗುಡಿ ಆಡೋಣ ಹೋಗಿ ರಾಮಾಯಣ ಪುಸ್ತಕ ತಗೋ ಹೋಗು ರಾಮಾಯಣ ಅಂತ ಸತ್ಸಂಗ ಮಾಡೋಣ ಹೋಗು ತತ್ತೇರು ಒಳಗೋದವೇನು ರಾಮಾಯಣ ಪುಸ್ತಕ ತಗೋಬಂತೋ ಇನ್ ಏನೇನು ರಾಮಾಯಣ ಮಾಡಿ ಬಂತೋ ಪರಮಾತ್ಮಗೆ ಗೊತ್ತು ಒಟ್ಟು ಇವತ್ತು ಬಂದ್ರೆ ಸಾಕಾಗಿತ್ತು. ಹುಳಿ ಹಿಟ್ಟಿನ ಕಳ್ಳೆ ತಿಂಬಲೆ ಕಾಲ್ ತೊಳೆಯಲ್ಲಿ ನೀರು ಅಲ್ಲಿದ್ದು ನೋಡು ಕಾಲ್ ತೊಳೆಯಲ್ಲಿ ನೀರು ಅಲ್ಲಿದ್ದು ನೋಡು ಕಾಲ್ ತೊಳ್ಕೊಂಡಾರೋ ಒಳಗೆ ಓ ಮಾವಯ್ಯ ಕಾಲ್ ತೊಳ್ಕೊಂಡಾರೋ ಒಳಗೆ ಓ ಬಾವ ಬಚ್ಚ ಕುಡಿಯಲ್ಲಿ ಹುಳಿ ಹಿಟ್ಟಿನ ಕಳ್ಳೆ ತಿಂಬಲೆ ಈಗಾರು ಮುಗುತ್ತು ಹೇಳತ್ತ ಇಲ್ಲ ಇನ್ನೊಂಚೂರಿತ್ತು ಡೇರಿ ಹಾಲು ನಿರ್ಮಾಮೂಲು ಓ ಡೇರಿ ಹಾಲು ನಿರ್ಮಾಮೂಲು ಹಾಲಿಗೂ ಗತಿ ಇಲ್ಲಲು ಓ ಮಾವಯ್ಯ ಹಾಲು ತಪ್ಪವ್ ಯಾರು ಇಲ್ಲಲು ಓ ಬಾವ ಬಚ್ಚ ಕುಡಿಯಲೇ ಹುಳಿ ಹಿಟ್ಟಿನ ತುಂಬಲಿ ಈಗಾರು ಮುಗುತ್ತು ಹೇಳತ್ತ ಈ ಹಾಡು ಇಲ್ಲಿಗೆ ಮುಗಿತು. ಅಯ್ಯಪ್ಪ ಅಲ್ಲ ನಿನ್ನ ಹತ್ರ ಹೇಳಿದ್ದೆಂತದು ನೀ ಮಾಡ್ತಾ ಇಪ್ಪದೆಂತದು ಅಂತ ಹೇಳಿದ್ದೆ ನಿನ್ನ ಹತ್ರ ರಾಮಾಯಣ ಪುಸ್ತಕ ತಗಬಾ ಅಂದ್ರೆ ಅದು ಯಾವುದೋ ಹಳೆ ಹಾಡು ಬರ್ದಿತ್ತು ಅನ್ಕಂಡು ಹೇಳ ಅಲ್ಲಿ ಹಿಡ್ದಿಯಪ್ಪ ತಗೊಬಂದು ಎಲ್ಲಿಟ್ಬಿಟ್ಟೆ ಏ ಇದ್ಯಾಂತದ ಇಲ್ಲೇ ಇತ್ತಲ್ಲ ಈಗ ಹೋಗ್ಬಿಟ್ಟೆ ಸವಾಸವೇ ಅಲ್ಲ ಸಿಗಟ್ಟ ಓ ನಿನ್ನೆ ಎಲ್ಲಿವರೆಗಾಗಿತ್ತು ಅದ್ನು ಆನೆ ಹೇಳ ನಿನ್ನ ಸೀತಾ ಸ್ವಯಂವರಕ್ಕೆ ಬಂದಿದ್ಯಲ್ಲ ಮರಯ್ಯ ಕರೆಕ್ಟು ಅದ ಕರ್ಣಕವ್ರವ್ರು ಗೊತ್ತಲ್ಲ ಯಾರೋ ಮರಯ್ಯ ನೀನು ಕರ್ಣಕವ್ರವ್ರು ಅಲ್ಲೆಂತ ಗೊತ್ತವಾ ಅಲ್ಲ ಮತ್ತೆ ಅವು ಯಾವಾಗ ಗೊತ್ತು ಅವು ಇವತ್ತು ರಾತ್ರಿ ರೈಲಿಗೆ ಗೊತ್ತೋಡ ಬಡಿ ಮಳು ಸತ್ತ ಅಂತಂದು ಸೀತಾ ಸ್ವಯಂವರದಲ್ಲಿ ಬಪ್ಪರು ರಾಮ ಲಕ್ಷ್ಮಣರು ಕರೆಕ್ಟು ಒಪ್ಕೊಂಡಿಲ್ಲ ಕತೆ ಶುರು ಮಾಡು ಮರಯ್ಯ ಸಿಗಟ್ಟ ಓ ಯಾವ ಭಾಗ ಅಂದೆ ಸಯ್ಯಪ್ಪ ಸೀತಾ ಸ್ವಯಂವರ 63ನೇ ಪುಟ ತೆರೆದು ಓದಿ ಇನ್ನು ಮಾತ್ರ ಕೇಳ ಫೋಟೋ ತೆಗೆದ ತಕ್ಷಣ 36 ಬಂತು 63 ಚಿಕಂಟ ಓ ಸರಿ ಮಾಡಿ ಕೇಳ್ಕೊಂಡ್ಬಿಡು ಮತ್ತೆ ನಾಳೆ ಓದಿದ್ದಿಲ್ಲ ಹೇಳ ಅಡ್ಡಿಲ್ಲ ಜನಕ ಸಂಭೂತೆ ಸೀತೆ ಕರದೋಡ್ ಬಿಡಿದು ವಿಜಯಮಾಲಯಂ ಆಹಾ ಬಿಡಿದು ಹಂಗಿದ್ದ ಅದು ಭೂತ ಎಂತದು ಕತೆ ಕಂಠ
ಕಂಠವನಾದು ಕಂಠವೇ ಅಲ್ಲ, ಕೊಂಚಿನ ಗಂಟೆ. ಕಂಠದ ಬಗ್ಗೆ ಯಾವನಾರು ಮಾತಾಡವಿದ್ನನ ವೈಕುಂಠ ನಿನ್ನ ರೋಗ, ಸಾರಿ ನಿನ್ನ ರಾಗ ರೋಗ. ಸಿಗಟ್ಟ ಓ ನಾನು ಹೇಳ್ತೆ ಅಂತಲ್ಲ, ಆಹಾ ಇಷ್ಟೆಲ್ಲ ಒಳ್ಳೆ ಕಂಠ ಇಟ್ಕೊಂಡು ನಾನು ಎಂತಕ್ಕೆ ಶಂಕರ ಮಠದಲ್ಲಾಗ್ಲಿ, ರಾಘವೇಂದ್ರ ಮಠದಲ್ಲಾಗ್ಲಿ, ರಾಮ ಮಂದಿರದಲ್ಲಾಗ್ಲಿ ಕಾವ್ಯ ವಾಚನ ಮಾಡ್ಲಾಗ ಮಾಡ್ಲಕ್ಕಪ್ಪ. ಯಾ ಮಗಿದ್ನ ಮಾಡೋದ್ ಬೇಡ ಹೇಳ. ಅದೇಯ ಆದ್ರೂ ಒಂದಿತ್ತು ಶ್ರೀಪಾದ, ನೀ ಕಾವ್ಯ ವಾಚನಕ್ಕೆ ಹೋಗೋ ಹೊತ್ತಿಗೆ ನಿನಗೆ ಯಾವ್ದಾದ್ರು ನೀ ಬರ್ದಿದ್ದೆ ಹಳೆ ಹಾಡಿನ ವಾಲ್ ಸಿಕ್ಕಿ ಅಲ್ಲಿ ಹೊಕ್ಕೊಂಡು ಪುಂಕವಾಗಿ ಒಂದಾದ ಕೂಳೆ ಒಂದು ಸ್ವಗ್ಗಿಯಲ್ಲಿ ಹಿಡಿದ್ರೆ ಅಲ್ಲಿದ್ದವು ಮತ್ತೆ ಎಂತಾರು ಕೈಗೆ ಬೇರೆ ಬೇರೆ ಎಂತಾರು ತಗೊಂಡು ಬ್ಯಾಡ ಮಾರಾಯ. ಅದಕ್ಕ ಒಂದು ಕೆಲಸ, ಎಲ್ಲರೂ ಕೆಪ್ರೆ ಆ ಸಭೆಯಲ್ಲಿ ಇರ್ತ ನೋಡು, ಅಲ್ಲಿ ಹೋಗಿ ನೀ ಕಾವ್ಯ ವಾಚನ ಮಾಡ್ಲಕ್ಕ ಏನಂಬೆ. ಅಲ್ಲ ನೀ ನನ್ನ ಹೊಗಳದೆ ತೆಗಳದೆ ಗೊತ್ತಾಗ್ತಿಲ್ಲ. ಶ್ರೀಕಂಠ ನಾನು ತಿಂಕಲ್ ಮಾಡ್ತಾ ಇದ್ದೆ ಅದ ಹಂಗೆಲ್ಲರೂ ಮಾಡ್ತಾನ ಅಲ್ಲ. ಏ ಕತೆ ಶುರು ಮಾಡು ಮಾರಾಯ, ಗೊತ್ತ ಜನಕ ಸಂಭೂತೆ ಸೀತೆ ಕರದೋಳ್ ಪಿಡಿದು ವಿಜಯಮಾಲಯಂ. ಉದ್ದಾಂಡ ವಿದ್ಯೆ ಮಾರಾಯ, ಅದು ಮುಗಿದೋದ ಕತೆ, ಅದನ್ನ ಮುಂದುವರಿಸು. ಮುಗುತ್ತು ಎಂತ ಮುಗುತ್ತ? ಅಲ್ಲ ಎಂತ ಮುಗುತ್ತ ಅದು? ಸೀತಾ ಸ್ವಯಂವರ ಗೊತ್ತಿದ್ದದು ಅದಂತ ಈಗಿನ ಕಾಲದ ಹುಡುಗರಂಗೆ ನಿನ್ನೆ ಲವ್ ಮಾಡೋದು, ಇವತ್ತು ಮದುವೆ ಹಾಕೋದು, ನಾಳೆ ಡೈವರ್ಸ್ ಮಾಡೋದು, ಹಂಗೆಲ್ಲ ಮಾಡಿದ್ಯಾ? ಸೀತಾ ಸ್ವಯಂವರ ಒಂದು ವಾರ ವಿಜೃಂಭಣೆಯಿಂದ ವೈಭವೋಪೇತವಾಗಿ ನಡೆದು ಗೊತ್ತಿದ್ದ? ಸರಿಯಪ್ಪ ಒಪ್ಪಿಗೆಂಡಿ, ಸೀತಾ ಸ್ವಯಂವರ ಒಂದು ವಾರ ಕಾಲ ವಿಜೃಂಭಣೆಯಿಂದ ನಡೆದು ಸರಿ. ಆ ಸೀತಾ ಸ್ವಯಂವರದ ಒಂದು ಚಿಕ್ಕ ಪ್ಯಾರ ಓದಲ್ಲಿ ನೀನು ಒಂದು ವಾರ ಓದವು ಅನ್ಕೊಂಡಿದ್ದೆ. ನಾ ಎಲ್ಲ ಹಂಗನ್ನ ಅಲ್ಲ, ನಾ ಎಲ್ಲ ಹಂಗನ್ನ ಬರೀ ಇಲ್ದೋದ್ ಎಂತೆಂತ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿಯಲ್ಲ. ಅರೆ ತಂಬಂದ್ ನಗು ಹೌದಲ್ಲ, ನಗು ಕಾಲೇಜ್ ಮುಗಿದಲ್ಲ. ಇವತ್ತಿನ ಮುಗುತ್ತಪ್ಪ. ಅರೆ ಗೀತನ ಬೆಟ್ಟಿಗೆ ಬಂದ್ಬಿಟ್ಯಾನ. ಅದಕ್ಕೆ ಇನ್ನೂ ಒಂದು ಪೀರಿಯಡ್ ಇದ್ದಡ, ನೀ ಮುಂದೆ ಹೋಗು ಅಂತ ಬಂದು ಸರಿ ಆಯ್ತು. ನೋಡ್ದಿನ ಈಗಿನ ಕಾಲದ ಹುಡುಗ ಲಕ್ಷಣನ ಅದು ಹೋಗು ಅಂತು, ಇವು ಬಿಟ್ಟಿಗೆ ಬಂದ್ಬಿಡ. ಕೇಳ್ದಿನ ನಿನ್ನ ಮಗನ ಮಾತಾ? ಅಲ್ದಾತಮ್ಮ, ಒಂದು ಪೀರಿಯಡ್ ಅಂದ್ರೆ 45 ನಿಮಿಷ ಅಲ್ದನ. ಹೌದಾ ಮಾರಾಯ, ಆಯನ್ 45 ದಿವಸ ಗಟ್ಲೆ ಏನೋ ಅನ್ಕೊಬಿಟ್ಟಿ. ಓ ಅಲ್ದ ಮರಯ್ಯ. ಅಲ್ದಪ್ಪ, ಒಂದು ಪೀರಿಯಡ್ ಮುಗಿಯ ತನಕ ಕೂತ್ಕೊಂಡು ಗೀತನ ಕರ್ಕ ಬಂದಿದ್ರೆ ಆ 3/4 ಗಂಟೆಲಿ ಇಲ್ಲಿ ಯಾವ ಮಹಾ ಸಾಮ್ರಾಜ್ಯ ಮುಳುಗಿ ಹೋಗ್ತಿತ್ತಪ್ಪ. ಅಪ್ಪ ಹೇಳಿದ್ ನಿಂಗೆ ಕೇಳ್ತೇನ? ಗೀತ ಇನ್ನೂ ಒಂದು ಪೀರಿಯಡ್ ಇದ್ದು ನೀ ಮುಂದೆ ಹೋಗು ಅಂತು. ನಾನು ಹೋದ್ರತ್ರೆ ಬಸ್ ಸ್ಟಾಪ್ ನಲ್ಲಿ ಇರ್ತೀಯಾನು, ಒಟ್ಟಿಗೆ ಹೋಗ್ಬ ನಾನು. ಅದು ಎಂತ ಹೇಳ್ತು ಗೊತ್ತಿದ? ಎಂತ ಅಂತು? ನೀ ಅಲ್ಲೆಲ್ಲ ನಿಂತ್ಕೊಂಬದ್ ಬೇಡ, ನೀ ಮುಂದೆ ಹೋಗು ಮನೆಗೆ, ಆ ಕಡೆಗೆ ಬರ್ತೀನಿ. ಎಂತಪ್ಪನ ಕೇಳಿದ್ರ ಶ್ರೀಪಾದ, ನಿನ್ನ ಮಗಳು ಹೋಗು ಅಂದ ಮೇಲೆ ಎಂದ ಮಗ ಬಂದಿದ್ರಲ್ಲಿ ಏನು ತಪ್ಪು? ನೀ ಎಂತದೇ ಹೇಳು ಶ್ರೀಕಂಠ, ನಿನ್ನ ಮಗ ನನ್ನ ಮಗಳನ್ನ ಬಿಟ್ಟಿಗೆ ಬಂದಿದ್ದ ತಪ್ಪೇ ಅಲ್ಲ. ಮುಂದೆ ಮದುವೆ ಹಾಕೋವು ಈಗಲೇ ಹಿಂಗಾದ್ರೆ ಮುಂದೆ ಮದುವೆ ಆದ್ಮೇಲೆ ಸಂಸಾರದಲ್ಲಿ ಬಪ್ಪ ಕಷ್ಟ ನಿಷ್ಠುರಗಳನ್ನೆಲ್ಲ ಹ್ಯಾಂಗ್ ಸಹಿಸ್ಕೊಂಡು ಹೋಗ್ತಾ ನೀನೆ ನೋಡು ಶ್ರೀಪಾದ, ನಿನ್ನ ಮಗಳ ಮಾತಿಗಾಗಿ ಎಂದ ಮಗ ಮನೆಗೆ ಬಂದಿದ್ದೇ ತಪ್ಪು ಅಂತ ಹೇಳ್ತಿಯಲ್ಲ. ನಿನ್ನ ಮಗಳು ಹೋಗು ಹೇಳಿದ ತಪ್ಪು ಹೇಳಿ ನಿನಗೆ ಅಂತ ಕಾಣಿಸ್ತಿಲ್ಲ. ಶ್ರೀಕಂಠ ನೋಡು, ನಾನು ಯಾವತ್ತೂ ನ್ಯಾಯಕ್ಕೆ ವಿರುದ್ಧವಾಗಿ ನಡೆದವನೇ ಅಲ್ಲ, ಬಹಳ ಜನಕ್ಕೆ ಗೊತ್ತಿತ್ತು. ನನ್ನ ಮಗಳು ಹೋಗುವಂದಿದ್ದು ತಪ್ಪೆಯ, ನಿನ್ನ ಮಗ ಹಂಗೆ ಬಂದಿದ್ದು ತಪ್ಪೆಯ. ಇದಕ್ಕೂ ಒಪ್ಪಿಕೊಂಡಿರು ಅಂದ್ರೆ ತಪ್ಪು ಇಬ್ರದ್ದು ಹೇಳಾತಲ್ಲಿ. ಅದಕ್ಕಾಗ ಆನು ನೀನು ಎಂತ ಕಚ್ಚಿಗಳವ ಇಲ್ಲಿ ಅಲ್ದ ಎಂತ ಮಾತಾಡ್ಯಾ? ಆನು ನೀನು ಎಂತ ಕಚ್ಚಿಗಳು ಹೋಗ್ತಿಲ್ಲ. ತಪ್ಪು ಮಾಡಿದವ ಯಾರ? ಹುಡುಗರು ಸಣ್ಣ ತಿದ್ದು ಬುದ್ಧಿ ಹೇಳವ್ಯಾರ? ನಾವು ಹೇಳ ದೊಡ್ಡ ಅದೇ ಬುದ್ಧಿ ಹೇಳು. ಒಳ್ಳೆ ಹೇಳಿದ್ದು ಅಪ್ಪನಿಲ್ಲ ತಿಪ್ಪನಿಲ್ಲ ಬಾಕಸೈ. ಅಲ್ಲ ನೀನ್ ಹಿಂಗ್ ಮಾಡ್ಲಕ್ಕ ಇದು ನಿಂಗೆ ಚಂದ ಕಾಣಿಸ್ತಾ? ಈಗ ಎಂತ ಆತೋಳಿ ಎಂತ ಮಾಡ್ಬಾರದು ಮಾಡಿದ್ದಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಿರ್ಗಿ ನಾಟಕ ಬೇರೆ ಆಗ್ತದ, ಹೋಲ್ಮೇಲೆ ಹೊರಬಿಡ್ಬೇಕಾಗ್ತದೆ ನೋಡು. ನೀ ಮಾಡೋ ಕೆಲ್ಸಕ್ಕೆ ತಲೆ ಎತ್ಕೊಂಡು ತಿರ್ಗಂಗಿಲ್ಲ. ಅಪ್ಪ್ಯ ಸುಮ್ಮನೆ ವಿಷಯ ಎಂತೋಳು ಹೇಳ್ದೆ ಸುಮ್ನೆ ಕೂಗಾಡ್ತಾ ಇದ್ರ ಎಂತೋಳು ಅರ್ಥ ಮಾಡ್ಕೇಳವ. ಅದು ನನ್ನ ಬಾಯಿಂದನೇ ಕೇಳವ ಮಾಡಿದ್ದೆ ಅಲ್ದ. ಅಲ್ಲ ಹಂಗ ಮಾಡ್ತಿರೋ ಒಂದೊಂದು ಕೆಲಸದಿಂದವ ನನ್ನ ಮೈ ಎಲ್ಲ ಹುರಿತೋಳಿ, ತಲೆ ಎಲ್ಲ ಸಿಡಿದು ಹೋಗ್ತು. ಅಪ್ಪ್ಯ ಮೊದ್ಲು ವಿಷಯ ಎಂತೋಳು ಹೇಳು, ಸುಮ್ನೆ ಅಂದ್ಮೇಲೆಲ್ಲ ಕೂಗಾಡ ನೀನು. ನೀನ್ ಶ್ರೀಕಂಠ ಅದು
ಮಾಡ್ತೀಯ ಅಂತ ನೀನೇ. ಅಲ್ಲ ಅದನ್ನ ಎಂತ ಕೇಳವ, ಅದನ್ನ ತಂದು ಎಂತಲ್ಲಿಗೆ ಎಂತ ಖಚಿತ ಹೇಳಿ. ನೋಡು, ನಾಳೆ ಎನ್ನ ಮಗ ನಿನ್ನ ಮಗಳಿಗೆ ತಾಳಿ ಕಟ್ಟಿದ ಮೇಲೆ ಅದು ಅಮ್ಮನೆ ಸೊಸೆ ಆಗ್ತು ಹೇಳಕ್, ಅಲ್ಲಿವರೆಗೆ ಅದು ನಿನ್ನ ಮಗಳು, ನೀನೇ ಹೇಳು. ಅಪ್ಪಿಯ ಮೊದ್ಲು ವಿಷಯ ಎಂತೋಳು ಹೇಳು ನೀನು. ನನ್ನ ಬಾಯಿಂದನೇ ಕೇಳವನೇ. ಹೌದು. ಇಲ್ವಾ, ನೀನು ಇವತ್ತೆಂತ ಕಾಲೇಜಿಗೆ ಹೋಗಿಲ್ಲೇ? ಅಯ್ಯೋ ರಾಮ. ಅವ ಗೀತಾ ಕಾಲೇಜಿಲ್ಲ ಅಂತ ಹೇಳ್ದೆ. ಎಂತಂದಿ? ನನಗೆ ಇನ್ನೂ ಒಂದು ಪೀರಿಯಡ್ ಇತ್ತು, ನೀವು ಒಂದು ಮನೆಗೆ ಹೋಗು ಹೇಳ್ದೆ. ಇಲ್ಲ ಇಲ್ಲಪ್ಪ, ಎಲ್ಲ ಹಂಗಂದಿ ಇರುವಳ ಹೇಳಿದ್ನಲ್ಲ. ಕೇಳಿದೆ ನಾ ಶ್ರೀಕಂಠ, ಕೇಳಿದೆ ನನ್ನ ಮಗಳು ಆಡಿದ ಮಾತಾ. ನನ್ನ ಮಗಳು ಅದು ಯಾವತ್ತೂ ಹಂಗೆ ತಪ್ಪು ನಡೀತಿಲ್ಲ, ತಪ್ಪು ನೋಡಿತಿಲ್ಲ ಅಲ್ದನೆ ಕೊಸೆ. ಹೇಗಿದ್ದ ಎಂತ ಹೆಣ್ಣು ಮೊಳ್ಳು ಮಾಡೋ ಮಾಡಿದ್ಯಾನ ಹಿಂಗೆ ಹೇಳ್ತಾ ಇರು. ಎಂತ ಹಾಕೊಂಡು ಸರಿ ಹೇಳಿರು. ಶ್ರೀಕಂಠ ನೋಡಿದನ ನನ್ನ ಎದುರಿಗೆ ನನ್ನ ಮಗಳು ಹೆಂಗೆ ದಬಾಯಿಸ್ತಾಳೆ. ನೇ ಸುಮ್ಮನಿರ. ನಾಳೆ ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟವ ಅವನೇ ಅಲ್ದನ, ಅವನು ದಬಾಯಿಸಿರಿ ಏನ್ ತಪ್ಪು ಹೇಳಿ. ಅಲ್ಲ ನೀ ಎಂತ ಹೇಳ್ದಂಗತ್ತೋಳು ಅಂದ್ರೆ ಮದುವೆ ಹಬ್ಬದ ದಬಾಯಿಸಲ್ಲ ಹೇಳ್ದಂಗತ್ತಲ್ಲ. ಗೀತಾ ಅವು ಅವಾಗಿಂದ ಜಗಳ ಮಾಡ್ತಾ ಇದ್ದ, ಇನ್ನು ಹೊಡಕತ್ತ ಮಳ್ಳು ಹರಿಯಾಡ. ಎಂತ ಹಾಕೊಂಡು ಸರಿ ಹೇಳು. ಹೇಳ್ತೀರಾ ಅಪ್ಪಿಯ? ಹೇಳಿದ ಇಷ್ಟೇ, ಅಷ್ಟೇ ಹೇಳು. ತಡಿ ಗಡ್ಬಡೆ ಮಾಡಡ ಹೇಳ್ತಿ. ಒಂದು ಪೀರಿಯಡ್ ಇದ್ದು ಮುಗಿಯ ಬತ್ತಿ ಹೇಳಿತಂತೂ ಹೌದು. ಆದ್ರೂ ನಾಗುನತ್ರ ಎಲ್ಲೂ ಹೋಗಡ ಮನೆಲ್ಲ ಇರೋಳು ಹೇಳಿದಿದ್ದಿ. ಅಪ್ಪ ಕೇಳ್ಚ ಮಳ್ಳು ಹರ್ಕ ಹೇಳದ. ಶ್ರೀಪದ ಕೇಳಿದೆ ನಾ ನಿನ್ನ ಮಗಳಾಡಿದ ಮಾತಾ, ತಪ್ಪು ಯಾರದೊಳಗೆ ಗೊತ್ತಾತ ಈಗ? ಹಂಗೆ ಮುಸುಳಿ ಮೇಲೆ ಹೊಡೆದು ಮೂಗುದಿಸ್ಬಿಡ್ಬೇಕಾಗ್ತ ನೋಡು ನಿಂಗ ಮಾಡೋ ಕೆಲಸಕ್ಕೆ. ಶ್ರೀಪದ, ನಾವು ಹಿಂಗೆ ಬಿಟ್ರೆ ನಾವು ಸತ್ರು ಇವು ಮದುವೆ ಒಪ್ಗೆತ್ತಿಲ್ಲ. ಅದಕ್ಕಾಗಿ ಆ ಒಂದು ತೀರ್ಮಾನಕ್ಕೆ ಹೋಯ್ತು. ಈ ವರ್ಷ ಪರೀಕ್ಷೆ ಮುಗಿದುಕೊಳ್ಳೆ ನಮ್ಮ ಪುರೋಹಿತರ ಹತ್ರ ಹೋಗುದು, ಒಂದು ಒಳ್ಳೆ ಲಗ್ನ ನೋಡಿಸಿ ವಾಲ್ಗ ಓದಿಸಿ ಬಿಡೋದು. ಏನಮ್ಮೆ? ಯಾರಿಬ್ರಿಗೆ? ನಮ್ಮಿಬ್ರಿಗೆ. ಏನು ಎಡಬಟ್ಟ ಮರ ನೀವು, ಅವಕ್ಕಿಬ್ರಿಗೆ ಮರಯ್ಯ. ಆಯ್ತು, ನೀ ಹೇಳ್ದಲ್ಲ ಅಪ್ಪ. ಅಲ್ಲ ಮದುವೆಗೆ ಎಂತ ಅರ್ಜೆಂಟ ಮರಯ್ಯ, ಇನ್ನೊಂದು 2 ವರ್ಷ ತಡ. ಈಗ ಡಿಗ್ರಿ ಯಾರೋ ಮುಗಿಸ್ಗೆ ಕಡಿ ಮಕ್ಕಳಿಗೆಲ್ಲ ಏನ್ ಕೊಡಲ್ ಬೇಡ್ದಾನ ಮರಯ್ಯ. ಡಿಗ್ರಿ ಮುಗಿಸ್ತೆ ಅಲ್ದ, ನಿಂಗಳು ಡಿಗ್ರಿ ಮುಗಿಯೋ ತನಕ ಹೆಂಗವೇನಾದ್ರು ಇದ್ರೆ ಒಟ್ಟೊತ್ತಿ ಹಿಂಗ ಕೋಲ್ ಉರ್ಕೆಂಡು ನಡ್ಕೋತ ಯಾರದ್ದೋ ಸಹಾಯ ತಗೊಂಡು ಮಂಟಪ ಪಪ್ಪ ಹಂಗಾಗು. ಅದಕ್ಕಾಗಿ ತಮ್ಮ ಹೇಳ್ಬಿಡ್ತೆ, 2 ವರ್ಷ ಕಾಯಲು ಸಾಧ್ಯ ಇಲ್ಲ. ಏನ ಶ್ರೀಪದ? 2 ವರ್ಷ ಕುಸೆ 2 ತಿಂಗಳ ಬೇಕಾದ್ರೆ ಟೈಮ್ ಕೊಡ್ತೀವಿ. ಕೇಳಿ, ಒಟ್ಟೊತ್ತೊಳಗೆ ಎಂತೆಂಥ ಡಿಗ್ರಿ ಇದ್ದು ಎಷ್ಟೆಷ್ಟು ಡಿಗ್ರಿ ಇದ್ದು ಒಟ್ಟು ಮುಗಿಸ್ಕೊಳ್ಳಿ. ಇಲ್ಲ ಬುಗರಿನಾರು ಆಡಿಸಿ ನನ್ನ ಶ್ರೀಕಂಠನ ಮಾತಿಗೆ ಚಕಾರ ಎತ್ತಲಿಲ್ಲ ಅಷ್ಟೇ. ಅಪ್ಪಿಯ 2 ತಿಂಗಳದಲ್ಲೆಲ್ಲ ಡಿಗ್ರಿ ಮಾಡ್ಕೊಂಬಲಾಗ್ತಾನ? ಆಗ್ತಿಲ್ಲ ಆಗ್ತಾನ ಮತ್ತೆ. ಯಾರಿಗೆ ಗೊತ್ತಿದ್ದು? ಇಷ್ಟು ವರ್ಷವೇ ಕಾತ್ರಡ, ಇನ್ 2 ವರ್ಷ 2 ವರ್ಷ ಅವಕಾಶ ಕೊಡ್ರ ಹೆಂಗ್ ಸ್ಟಡಿ ಸಾರು ಮುಂದುವರಿಸ್ತೀಯ ಅಪ್ಪಿಯ? ಹುಡ್ರ നിങ്ങൾ ಸ್ಟಡೀಸ್ ಮುಂದುವರಿಸಿ, ಇಲ್ಲಿ ಬೇಡ ಅಂದವ ಯಾರು? ನಾನು ಶ್ರೀಪಾದ ಹೇಳಿದ್ದು ನಿಂಗ ಮದುವೆಯಾಗಿ ಹೇಳಿ ಬಿಟ್ರೆ ನಿಂಗ ಸಂಸಾರ ಮಾಡಿ ಹೇಳಿ ನಾವು ಹೇಳಿದ್ದು ಇಲ್ಲ. ಎಂತ ಸುಟ್ಟು ಮಾತಾಡ್ತೀಯ ಮರಯ್ಯ. ಎಂತ ಹೌದಾ, ಮದುವೆ ಆಗವು ಸಂಸಾರ ಮಾಡಲಿಲ್ಲ ಅದು ಎಂತ ಮಾತಾ? ತಮ್ಮ ನಿಂಗೆ ಅದೆಲ್ಲ ಗೊತ್ತಾಗ್ತಿಲ್ಲ. ಮದುವೆ ಮಾಡ್ದವ ಹೆಂಗ ಸಂಸಾರ ಮಾಡಲು ಹೇಳ್ತೀಯ ನೋಡಿ. ನಿಂಗವು 2 ವರ್ಷ ಅಲ್ಲ 20 ವರ್ಷ ಬೇಕಾದ್ರೆ ಓದಿ ಇರಬರ ಡಿಗ್ರಿ ಅಷ್ಟು ತಗೊಳ್ಳಿ, ಎಂಗಳದ್ದೇನು ತಕರಾರಿಲ್ಲ. ನೋಡಿ ಶ್ರೀಪಾದ, ಈ ವರ್ಷ ಇವ್ರ ಪರೀಕ್ಷೆ ಮುಗಿದ ತಕ್ಷಣ ಅವ್ರ ತಲೆ ಮೇಲೆ ನಾವು ಅಕ್ಷತೆ ಕಾಳು ಹಾಕವು. ಇಲ್ಲಿಯ 3 ಹಿಡಿ ಅಕ್ಕಿ ಕಾಳು ನಮ್ಮ ಬಾಯಿಗೆ ಹಾಕವು. ತೀರ್ಮಾನ ಅವಕ್ಕೆ ಬಿಡ. ಕರೆಕ್ಟು, ದೂಸರ ಮಾತೇ ಮಾವ. ಹೇಳ ಕೇಳ ತಮ್ಮ, ನೀನಲ್ಲಿ ಮಾವನ ಕಿವಿಲಿ ಪುಂಗಿ ಊದಲ್ಲಿ ಒಬ್ಬದು ಬೇಡ. ನೋಡೋ ನಿನಗೆ ಹೇಳ್ಬಿಡ್ತಿ, ನೀನಲ್ಲ ಎಂಗಳ ಸೃಷ್ಟಿ ಮಾಡಿದ ಬ್ರಹ್ಮನೇ ಬಂದ್ರು ಎಂಗಳ ತೀರ್ಮಾನದಲ್ಲಿ ಬದಲಾವಣೆ ಇಲ್ಲ. ಏನ ಶ್ರೀಪಾದ? ಹೇಳೋ ಎಲ್ಲಿಗೆಂದೆ? ಮದುವೆ ಅಂದ್ಮೇಲೆ ಛತ್ರ ಬುಕ್ ಮಾಡಿಡೋಣ, ಗಾಡಿಗೆ ಜಾಗ ಸಿಕ್ತು ಹೇಳೋದು ಗೊತ್ತಿಲ್ಲ. ಮಂಗಳದಾಯಿ ಸುದಿನ ಮಧುರವಾಗಲಿ ನಿನ್ನೊಲುಮೆ ಈ ಮನೆಯ ನಂದಾದಿ
ವರ್ಷ ಮದುವೆ ಬೇಡ ಡಿಗ್ರಿ ಮಾಡ್ಕೊಂಡ್ಬಿಡ್ತೀಯ. 2 ವರ್ಷ ಕಡಿಮೆ ಮಾಡಿ. ಶ್ರೀಪದ ಅವು ಪುಂಗಿ ಊದದೆ ಕೇಳ್ಕೋದಿಪ್ಪವನ ಬಪ್ಪವನ ಮಂಗಳದಾಯಿ ಸುದಿನ ಮಧುರವಾಗಲಿ ನಿನ್ನನು ಮೇಲಿ ಮನೆಯ ಶ್ರೀಕಂಠ ಎಂತ ಮರ್ತಿಳ ಕಾಣಿಸ್ತಲ್ಲ. ಶುರುವಾತ ಬಾಯಿ ಮುಂದು ಇಷ್ಟೋ ತನಕ ಅವ್ರು ಸುಧಾರಿಸಲಾತು ಇನ್ನೇ ಒಂದು ಶುರು. ನೀ ಎಂತೂ ಮರ್ತಿದ್ದಿಲ್ಲ ಬಾರ ಮರಯ್ಯ. ನೀ ಎಂತದೇ ಹೇಳಿ ಶ್ರೀಕಂಠ, ನಾನು ಎಂತೂ ಮರ್ತಿದ್ದಿ ಅವಶ್ಯಕತೆ ನಾ ಎಲ್ಲಿಗೂ ಬಂದಿ. ರಾಮ ರಾಮ ನಿನ್ನ ಕಾಲಿಗಾರು ಬೀಳ್ತೀನಿ ಎಂತೂ ಮರ್ತಿದ್ದಿಲ್ಲ ಬಾರೋ. ನೀ ಕಾಲಿಗೆಲ್ಲ ಬೀಳೋದು ಬೇಡ, ನಾ ಎಂತೂ ಮರ್ತಿದ್ದಿ ನೀ ಹುಡುಕು. ಅಲ್ದ ನೀ ಎಂತ ಮರ್ತಿದ್ದೆ ನಿನಗೇ ಗೊತ್ತಿಲ್ಲ ಎಂತ ಹುಡುಕವ. ಶ್ರೀಕಂಠ ಎಂತದೋ ಮರ್ತಿದ್ದಿ ಹೇಳಿದು ಚಲೋ ನೆನ್ಪಿದ್ದ, ನೀ ಎಂತ ಮರ್ತಿದ್ದಿ ಹೇಳಿದು ಗೊತ್ತಿಲ್ಲ. ಹುಡುಕು ನಗು, ನೀ ಹುಡುಕು ರಘು. ಎಂತ ಹುಡುಕವ ಮಾವ. ಎಂತ ಹುಡುಕಿಯ ನೀನು ಹುಡುಕೆ. ಅಪ್ಪಿಯ ನೀ ಎಂತ ಮರ್ತಿದ್ದೆ ಗೊತ್ತಾದ್ರೂ ಹುಡುಕ್ಬೇಕು, ಇಂಥದ್ದೊಳಗೆ ಗೊತ್ತಿದ್ದ ಎಂತ ಹುಡುಕವ. ಹಂಗೆ ಬಡಿಗೆಲ್ಲ ಹೊಡೆದು ಹೋಗೋದು ಕೊಡ್ತೀನಿ ನೋಡು. ಇಂಥದ್ದೇ ಕಾಲದೊಳಗೆ ಗೊತ್ತಾದ್ರೂ ಹುಡ್ಕೊಳ್ಳಿ ಹೇಳ್ತ. ಹುಡುಕು ಅಂದ್ರೆ ಹುಡುಕವು. ಅಲ್ಲ ಈ ಮನೆಯಲ್ಲಿ ಅಲ್ಲ ಶ್ರೀಪದ ಯಾವ ವಸ್ತು ಎಲ್ಲೆಲ್ಲಿ ಇಟ್ಟಿದ್ದು ಕನ್ನಡಕ ಏನಾರು ಮಾಡ್ತೀನ? ಇಲ್ಲಪ್ಪ, ಅದು ಕಿಶೆಲ್ಲ ಇತ್ತು. ಕಿಸೇನಲ್ದೋ ಮರಯ್ಯ, ನಿನ್ನ ಮಕ್ಕದ ಮೇಲೆ ಇದ್ದು ಮುಟ್ಟು ನೋಡ್ಕ. ಕರೆಕ್ಟು ಇದೆ ವಾಚನ. ಅದಲ್ದ ನೀ ಸೊಂಟ ಕಟ್ಕ, ನಿಮ್ ಕಾಲೇಜ್ ಹೋಗ್ಬೇಕಾದ್ರೆ ಬೇಕಾಗ್ತಲ್ಲ. ಅಪ್ಪಿಯ ಇದೆ ಸಿಕ್ತು. ಆ ಬರ್ದು ಅದು ಯಾರು ನರ್ಸಿ ಕೊಡು. ಅದಲ್ದೆ ಬೇರೆ ಎತ್ತದವ ಕೊಟ್ಟು ಎಂತ ಇಟ್ಟು ಮರುಕೆಲ್ಲ ಆಯ್ಲಪ್ಪ ಬೇಜಾರು ಬಂದು ತೋಳಿ. ಅಲ್ಲ ಇಷ್ಟೋ ತನಕ ಇಡೀ ಹೊಲ ರಣಾಂಗಣ ಮಾಡ್ಕೊಂಡು ಹುಡುಕಿರು ಅವು ಕಳ್ಕಂಡು ಸಿಕ್ಕಿದ್ದಿಲ್ಲ. ಈಗ ಈ ವಾಕಿಂಗ್ ಸ್ಟಿಕ್ ಬೇರೆ ಒಕ್ಕಂಡು ಇನ್ನು ಕಡೆಗೆ ಹೊರಟ್ಕೊಂಡು ಎಂದು ವಾಕಿಂಗ್ ಸ್ಟಿಕ್ ಅಲ್ಲಿ ಕೇಳಿದ್ರೆ ನಾವೆಲ್ಲ ಹುಡ್ಕನ ಮಾರಾಯ ಸಹವಾಸ ಅಲ್ಲ. ಶ್ರೀಪದ ಇದನ್ನೊಂದು ಹಿಡ್ಕೊಬಿಡು ಮಾರಾಯ. ಇಲ್ಲ ಇತ್ತಲ್ಲ ವಾಕಿಂಗ್ ಸ್ಟಿಕ್ಕು. ಶ್ರೀಕಂಠ ಇದು ಎಲ್ಲಿತ್ತು? ಅದು ಎನ್ ಕಿಸೆಲ್ ಅಲ್ಲ. ಈಗ ಒಪ್ಪವನ ಇಲ್ಲ ಇಪ್ಪವನ? ಶ್ರೀಕಂಠ ಎಂತದೆ ಹೇಳು, ನಂದು ಇಷ್ಟೆಲ್ಲ ಉಪ್ತಾಳ ನೀ ಸಹಿಸ್ಕತ್ತಿಯಲ್ಲ. ನನ್ನ ನಿನ್ನ ಸ್ನೇಹ ಅಂದ್ರೆ ಪ್ರಪಂಚದಲ್ಲಿ ಮತ್ತೆ ಎಲ್ಲೂ ಸಿಗ್ತಿಲ್ಲ ಹೇಳಿ. ನನ್ನ ನಿನ್ನ ಸ್ನೇಹಕ್ಕೆ ಒಂದು ಒಳ್ಳೆ ಹಾಡು ನೆನಪಾಗ್ತಾ ಇದ್ದು, ಹಾಡು ಬಿಡ್ಲ. ಅಲ್ಲ ಬ್ಯಾಡ ಅಂದ್ರೆ ಬಿಡ ಮಗನ. ಯಾವ ಮಗು ಹೇಳೋ ಕೇಳವಲ್ಲ ನಾನು. ಆದ್ರೂ ಒಂದು ನೀನು ಹಾಡು ಹೇಳಲ್ಲ ಡಿಲ್ ಆನ್ ಮುಂದೆ ಹೋದಂಗೆ ನೀ ಹಾಡು ಹೇಳ್ಕೊತ ಎಲ್ಲಾರು ಅಟ್ಟು ಹೊಂಟ್ರು ಉಂಟೆ. ಅದಕ್ಕಾಗಿ ನೀ ಹಾಡು ಹೇಳ್ಕೊತ ಬೊಪ್ಪಕಾರೆ ನಿನ್ನ ಕೋಲ ಹಿಡ್ಕಂಬ. ಕಂಡೀಷನ್ ಅಪ್ಲೈ. ಸರಿ ಸರಿ ಸರಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಅಂತೂ ಎರಡೂ ವ್ಯಾಚ್ ಹೋದಳ. ಅಲ್ಲ ಮಾವಂಗೆ ಹಿಂಗೆ ಮರವಿನ ರೋಗ ಮುಂದುವರೆದ್ರೆ ಇನ್ನೊಂದು 3 ತಿಂಗಳ ನಾವೆಲ್ಲ ಹುಚ್ಚ ಆಸ್ಪತ್ರೆ ಸೇರೋದೆ. ನೋಡ್ ನಾಗು, ನನಗೆ ಅಂತ ಬೇಕಾದ್ರೆ ಹೇಳು, ನನ್ನ ಅಪ್ಪನ ಸುದ್ದಿ ಬರಡ ನೀನು. ಅಂದ್ರೆ ನಿನ್ನಪ್ಪನ ಸುದ್ದಿ ಯಾರಂತ ಹೇಳ್ತೀವಿ? ಮತ್ಯಾರಿಗೆ? ಏನ ಮಾವನ್ ಸುದ್ದಿ ಹೇಳಿ ನೇಮರೈತಿ. ಓಹೋ ಅಲ್ಲ ಓದಕ್ಕೆ ಇನ್ನು ನೀ ಸಿಟ್ಟು ಮಾಡ್ಕೊಂಡು ಸೊರ ಪರ್ರ ಹೇಳಿ ಮೂಲೆಯಲ್ಲಿ ಕುತ್ಕೊಂಡು ಈ ಕಡ ಈಗೊಂದು ತಲೆನೋವು ತಂದಿಟ್ಟಾಜಲ್ಲಿ ಮದುವೆದು ಅದೊಂದು ಪ್ರಾಬ್ಲಮ್ ಬಂದ್ವಿ ಅದಂತರ ಬಗೆಹರಿಸವಲ್ಲಿ. ಅಲ್ಲ ಮಾರಯ್ಯ, ತಮಾಷೆಗೆ ಎಂತೋ ಮಾಡಲು ಹೋದಿ, ಇನ್ನೆಂತೋ ಆಗೋತಲ್ಲ ಅದು. ಬರೇ ಉಪಾಧ್ಯಾಪಿ ಕೆಲಸನೇ ಮಾಡೋದು. ಅಲ್ಲ ಇವಕ್ಕಿಬ್ರಿ ನಮ್ಮಿಬ್ರು ಮದುವೆ ಮಾಡೋದ್ ಬಿಟ್ರೆ ಬೇರೆ ಅಂತೂ ಹೊಳಿತೇ ಇಲ್ಲ. ಅಲ್ಲ ಹೋಗಿ ಇನ್ ಎಂತ ಕೆಲ್ಸ ಇದ್ದು ಈಗ? ಇದ್ರಿಂದ ಹ್ಯಾಂಗ್ ತಪ್ಪಿಸ್ಕೊಂಬುದು ಎಂತ ಮಾಡೋದು ನಂಗಂತೂ ಎಂತೂ ಹೊಳಿತಾ ಇಲ್ಲ. ನಗು ಹೆಂಗ್ ಮಾಡೋಣ? ಹೆಂಗೆ? ಈ ವರ್ಷ ಪರೀಕ್ಷೆ ಪಾಸ್ ಆದ್ರಲ್ಲ ನಮ್ ಮದ್ವೆ ಮಾಡೋದು. ಅದಕ್ಕೆ ಫೇಲ್ ಆಗೋಬೋಳಿ ತಲೆ ಬುಲ್ಡೆ. ನಾವ್ ಹಾಂಗ್ ಮಾಡ್ರೆ ಅವು ಎಂತ ಹೇಳ್ತಾ ಗೊತ್ತಿದ? ಈ ಹುಡುಗ್ರಿ ಓದಲೆ ಮನ್ಸಿಲ್ಲ ಹೇಳಿ 2 ತಿಂಗಳ ಮುಂದೆ ಹಾಕಿದ ಮದುವೆಯ 2 ದಿನ. ಅದೊಂದು ಹೌದು, ನೀ ಹೇಳ್ದಂಗೆ ಮಾಡವೇ ಇವು. ಎಂತ ಮಾಡೋದು, ಹ್ಯಾಂಗ್ ಪಾರಾಪ್ದು ಇದ್ರಿಂದ? ಹೆಂಗಂತೂ ಎಂತೂ ಹೊಳಿತಿಲ್ಲ. ನೀನೇ ಎಂತ ರೂಪಾಯಿ ಹೊಳೆದ್ರೆ ಹೇಳು. ಮಾಡೋದೆಲ್ಲ ಹಿಂಗಿದ್ದೇ ಕೆಲಸ. ಅಯ್ಯೋ ದೇವ್ರೆ. ಹಾ, ಇದು
ಒಪ್ಪದೆ ಅಂತ ಮಾಡ್ತನಾ? ಒಪ್ಪ ವಿಷಯ ಆದ್ರೆ ಖಂಡಿತ ಒಪ್ತಿ. ಅದೆಂತೂ ಹೇಳು. ನೋಡು, ನಾವು ಒಟ್ಟಿಗೆ ಬೆಳೆದವು, ಒಟ್ಟಿಗೆ ಆಡ್ಜವು, ಒಟ್ಟಿಗೆ ಓದ್ಜವು. ಹೀಗೆ ಪ್ರಕಾರ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ಓಯ್ ಕೇಳ್ಚ ಹೇಳೋದು ನೀನು ರೇ ಪತ್ರ ಇದೆಲ್ಲ ಚಲೋ ಕಾಣ್ತ. ಹೆಂಗಂತ ಮದುವೆನೇ ಇಷ್ಟ ಇಲ್ಲೇನು. ನಂಗೂ ಯಾವತ್ತೋ ಒಂದ್ ದಿವ್ಸನಾಗೂ ಈ ವಿಷಯ ಹೊಳೆದಿತ್ತು. ಆದ್ರೆ ನಿಂಗೆ ಹೇಳ್ರೆ ನೀ ಎಲ್ಲಾರು ಬೇಜಾರು ಮಾಡ್ಕೊಬಿಟ್ರೆ ಅಂತ ಹೇಳಿದಿದ್ನಿಲ್ಲ. ಅಲ್ಲ, ನಮ್ಮ ಈ ತೀರ್ಮಾನಕ್ಕೆ ಅವರಿಬ್ರಿಂದ ಒಪ್ಪಿಗೆ ಸಿಕ್ತೋಳೆ. ಅವಿಬ್ರು ಹೊರಗೆ ಹೋಗ್ತೇವೆ. ಒಪ್ತೀವಿಲ್ಲ ಹೇಳಿ ಸುಮ್ಮನೆ ಇಪ್ಲು ಬತ್ತಿಲ್ಲ. ಹ್ಯಾಂಗಾರು ಮಾಡಿ ಈ ಮದುವೆ ತಡಿಯವು. ಎಂತ ಮಾಡೋಣ? ಒಂದ್ ಕೆಲಸ ಮಾಡ್ತೀಯ, ಒಂದ್ ಆಲೋಚನೆ ಮಾಡ್ಬಿಡು ನೋಡೋಣ. ಉಪಾಯ ಹೊರತು ಅಂದ್ರೆ ನನ್ನ ತಲೆಗೆ ಕಟ್ತಾ ಇವ. ಎಂತ ಮಾಡೋದು? ಹಿಂಗ್ ಮಾಡೋಣ. ಮತ್ತಿನ್ ಹೆಂಗೆ ಈ ವಿಷಯಕ್ಕೆ ನಮ್ಮ ಅಡುಗೆ ಭಟ್ರು ಕರೆದು ಅವ್ರ ಸಜೆಷನ್ ತಗೊಬಿಡೋದು. ಈ ನಿನ್ ತಲೆಗೆ ಒಬ್ರೂಪಕ್ಕೆ ಎಂತಿತ್ತು ಹೊಳಿತು. ಮತ್ತೆ ಸುಮಾರಿಗಿತ್ತು ಒಡ್ಡಿಲ್ಲ. ಸಾಕು ಸಾಕು, ಲೇಟ್ ಮಾಡೋದ್ ಬೇಡ. ಫಸ್ಟ್ ಭಟ್ರು ಕರಿಯೋಣ. ಭಟ್ರೆ, ಓ ಭಟ್ರೆ, ಓ ಇಲ್ಲಿ ಬರ್ರ. ಬಂದೆ. ಎಂತದೋ ಭಟ್ರೆ, ನಿಮ್ಗೊಂದು 5 ನಿಮಿಷ ಟೈಮ್ ಇದ್ರೆ ಒಂದ್ ಸಣ್ಣ ವಿಷಯ ಕೇಳಕಾಯ್ತು. 5 ನಿಮಿಷ 5 ಗಂಟೆ ಬೇಕಾದ್ರೂ ಮಾತಾಡಿ. ಅನ್ನ ಆಯ್ತು, ಸಾಂಬಾರ್ ಕುದಿಯಲಿಟ್ಟಿಗೆ ಬೈದೆ. ಇನ್ನು ಬದನೆಕಾಯಿ ಗೊಜ್ಜು ಅದು ಬಿಡೆ. ನನಗಿಪ್ಪ ಸರ್ವಿಸ್ನಲ್ಲಿ ಬಿಸಿ ನೀರಿಗೆ ಕೊಯ್ದು ಒಗೆದು ಬಿಟ್ರೆ ಹೋದ್ರ ಪಾಡಿ ಅದೇ ಮಾಡ್ಕೊಂತ. ಅಲ್ಲ, ವಿಷಯ ವಿಷಯ ಅಂತದ ಈಗ. ಅಯ್ಯೋ ಭಟ್ರೆ, ಇನ್ನು ನಿಂತ್ಕೊಂಡೇ ಇದ್ರಲ್ರ. ಕುತ್ಕೊಳ್ರ. ಮರ್ಯಾದಿರ್ಲಿ. ವಿಷಯ ವಿಷಯ ಎಂತದ ಈಗ. ಭಟ್ರೆ, ವಿಷಯ ಬಹಳ ಸಣ್ಣ ವಿಷಯ, ದೊಡ್ಡ ವಿಷಯ ಏನಲ್ಲ. ಆದ್ರೆ ಈಗ ಹೆಂಗ ಹೇಳದ್ನ ನಿಮ್ಮ ಕಿವಿ ಒಳಕ್ಕೆ ಇಟ್ಕೊಳ್ಳ, ಬೇರೆ ಯಾರಿಗೂ ಹೇಳಲಿಲ್ಲ. ಹಾಗೆ ಹೇಳಿ ಒಂದು ಮಾತು ಕೊಟ್ಬಿಟ್ರೆ ಹೆಂಗ ಹೇಳ್ಬಿಡ್ತು. ಇವಿಬ್ರು ಹೇಳೋದು ನೋಡಿದ್ರೆ ವಿಷಯ ಸ್ವಲ್ಪ ವಿಗು ಇದ್ದಂಗೆ ಕಾಣ್ತಾ ಇತ್ತು. ಮಾತು ಬೇರೆ ಕೊಡೋಳು ಹೇಳ್ತಾ ಇದ್ದ. ನೋಡೆ ನಿಂಗಕ್ಕಿ ಮಾತು ಕೊಡಕ್ಕೆ ಮೊದಲು ನಿಂಗ ಇಬ್ರು ಹೆಂಗ ಮಾತು ಕೊಡೆ. ಅಲ್ಲ ಭಟ್ರೆ, ಹೆಂಗವೆಂತ ನಿಮಗೆ ಮಾತು ಕೊಡೋಳಿ ಅಂತಕ್ಕೆ ಅಂದ್ರೆ ಈ ಮನೇಲಿ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ಒಂದು ವಿಷಯದಲ್ಲೂ ಗುಟ್ಟು ಮಾಡ್ದವಲ್ಲ. ಇವತ್ತು ನಿಂಗ ಹೇಳೋದು ನೋಡಿದ್ರೆ ಗುಟ್ಟೆ ಕಾಣ್ತು. ಮಾತು ಬೇರೆ ಕೊಡೋಳು ಹೇಳ್ತಾ ಇದ್ದಿ. ಒಂದು ವೇಳೆ ನಿಂಗಕ್ಕಿ ಮಾತು ಕೊಡೋದು ಮಾಡಿದವ್ರು ಕಿವಿಗೆ ಬೀಳೋದು ಗಾಡಿ ಅವಿಬ್ರು ಸೇರ್ಕೊಂಡು ಏನ್ ಕೆಲಸದಿಂದ ತೆಗೆದು ಬಿಟ್ರೆ ಹಿಂಗ ಇಬ್ರುವ ಹೆಂಗೆ ಬೇರೆ ಬದಿ ಕೆಲಸ ಕೊಡಿಸ್ತೇಳಿ ಮೊದ್ಲು ಮಾತು ಕೊಡಿ. ಭಟ್ರೆ, ಓ ಹಂಗೆಲ್ಲ ಎಂತ ಆಗ್ತಿಲ್ಲ. ನೀವು ಎಂತೆಂತಾರು ಆಲೋಚನೆ ಮಾಡ್ತೀರಪ್ಪ. ಒಂದೊಮ್ಮೆ ಹಂಗ ಆತೋಳೆ ಇಟ್ಕೊಳ್ರ. ನಿಮ್ಮ ಉಸಿರು ಹೋಗೋವರೆಗೆ ಈ ಮನೆಯಲ್ಲೇ ಉಳಿಸಿ ಅಂತೇಳಿ ಹೆಂಗ ಮಾತು ಕೊಡ್ತೀಯ. ನನಗೀತ ಹೌದಪ್ಪ. ಹಂಗಾರೆ ಈಗ ವಿಷಯ ಹೇಳಿ. ಈಗ ಹೇಳೋದಿಲ್ಲ. ಈಗ ನೋಡಿ, ಎನ್ನಪ್ಪ ಅಪ್ಪಯ್ಯ ಸೇರ್ಕೊಂಡು ಈ ವರ್ಷ ಪರೀಕ್ಷೆ ಮುಗಿದ ಕೂಡಲೇ ಎಲ್ಲ ಮದುವೆ ಮಾಡಿದ್ದ. ಅದಕ್ಕೆ ಈಗ ಗೊತ್ತಾಗ್ತ ಬಿಡಿ. ಪರೀಕ್ಷೆ ಮುಗಿಯೋದ್ರೊಳಗೆ ನಿಂಗಳಿಬ್ರು ಮದುವೆ ಮಾಡೋಳಲ್ಲ. ಅಯ್ಯೋ ಭಟ್ರೆ, ಹೇಳ ತನಕ ಕೇಳಿ. ಹೆಂಗಕ್ಕೆ ಈ ಮದುವೆ ಇಷ್ಟ ಇಲ್ಲ ಹೇಳ್ತಾ ಇದ್ಯೋ. ಮದುವೆ ಇಷ್ಟ ಇಲ್ಲ, ತಾಲಿ ಕೆಟ್ಟೋಲ್ಲ ಹೆಂಗೆ ಓದಿ ಅಂತಕ್ಕೆ. ಹೆಂಗಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲ. ಓ ಭಟ್ರೆ, ಇವಾಗ ಒಂದೇ ಅಲ್ಲ, ಇನ್ಯಾವಾಗೂ ಇಷ್ಟ ಇಲ್ಲ. ಇದು ಬಹಳ ಕಷ್ಟ. ನೋಡಿತಮ್ಮ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋವಳು ದೊಡ್ಡ ಹೇಳಿದ್ದ. ನಿಂಗ ನೋಡಿದ್ರೆ ಮದುವೆ ಬೇಡ, ಹ್ಯಾಂಗಾರು ಮಾಡಿ ಮದುವೆ ನಿಲ್ಸಿ ಹೇಳ್ತಾ ಇದ್ದಿ. ಬ್ರಾಹ್ಮಣ ಬರಬೇಕಾರು ಬಾತ್ಲ ಮಾಡ್ಲಕ್ಕೋ ಇವರಿಬ್ರು ತೀರ್ಮಾನ ತಿದ್ದದು ಬಹಳ ಕಷ್ಟ. ಅಂತ ಮಾಡ್ತಾರೆ ಭಟ್ರೆ, ಅದಕ್ಕಾಗೆ ನಿಮ್ಗೆ ಹೆಲ್ಪ್ ಕೇಳ್ತಾ ಇದ್ದಿದ್ದು. ಹ್ಯಾಂಗಾರೋ ಮಾಡಿ ಈ ಮದುವೆ ನಡೀದಂಗ್ ಮಾಡ್ರಿ ಪ್ಲೀಸ್ ಭಟ್ರೆ. ಹೌದ್ರ ಭಟ್ರೆ, ಎಂತರು ಮಾಡಿ. ಸರಿ. ಹಂಗಾರೆ ಇಷ್ಟು ದಿವಸವ ಈ ಮನೇಲಿ ಬರೀ ಸಾರಿ ಹೂಳಿ ಹಿಂಡ್ತಾ ಇದ್ದಿದೆ. ಇನ್ನು ಸಂಸಾರಕ್ಕೆ ಹಿಂಡು ಬಿಡ್ತೆ. ಭಟ್ರೆ, ಈಗ ಖುಷಿ ಆಯ್ತು ನೋಡಿ. ಈಗ
ನೋಡಿ ಅವಿಬ್ರು ಭಾಳ ಸಣ್ಣಕ್ಕಿದ್ದಾಗಿಂದ ದೋಸ್ತರು ಹ್ಯಾಂಗಾರು ಮಾಡಿ ನಿಂಗವು ಅವ್ರೊಳಗೆ ಉಳುಕು ತಂದಿಡ ಎಂತ ತಂದಿಡವು ಉಳುಕು ಭಟ್ರೆ ಅವು ಬೊಬ್ಬ ಹೊತ್ತಾಗೋತು ನಿಮಗ್ ಬಾಳ ಹೊತ್ತು ಬೇಕು ಹೇಳಲೆ ಪಟ ಪಟ ಹೇಳಿ ಹಿಂಗ ಇಬ್ರು ಈಗ ಜಗಳ ಶುರು ಮಾಡಿ ಓ ಭಟ್ರೆ ಎಂತ ಮಾತಾಡ್ತೀರಿ ಆ ಯುಗಿದ್ದ ಶಂಕಿದ್ದ ಒಟ್ಟಿಗಿದ್ದವು ಜಗಳನೇ ಆಡ್ದೇವಲ್ಲ ಎಂತ ಜಗಳ ಆಡವ್ರ ಜಗಳ ಆಡಲ್ ಬತ್ತಲ್ಲ ನಿಂಗ ಪಾಕಿಸ್ತಾನದಲ್ಲಿ ಹುಟ್ಟಕ್ಕಾಗಿತ್ತು ಆವಾಗ ಜಗಳ ಚಲೋ ಆಡಲ್ ಬತ್ತಿತ್ತು ಮಾರಾಯ ಮೊದ್ಲು ನಿಂಗವೇಯ ನನ್ನ ನೀ ಹಂಗೆ ನನ್ನ ನೀ ಹಿಂಗೆ ನನ್ನ ನೀ ಹಂಗೆ ನನ್ನ ನೀ ಹಿಂಗೆ ಹೇಳ್ತಿಲ್ಲ ನಿಂಗವೇ ಜಗಳ ಶುರು ಮಾಡಿ ಅಲ್ಲ ಭಟ್ರೆ ಆನು ನಾವು ಜಗಳ ಮಾಡ್ಕೊಂಡ್ರೆ ಅವ್ರಿಬ್ರು ಹೆಂಗ್ ಮಾಡ್ಬಿಟ್ಟು ತೋಳಿ ಅದಕ್ಕಾಗಿ ನಿಂಗಕ್ಕೆ ಅನುಭವ ಸಾಲ ಹಾಡು ಹೇಳೋದು ನೋಡಿ ಜಗಳ ಶುರು ಮಾಡಿ ಅವಿಬ್ರು ಬಂದು ಕೊಳ್ಳೆಯ ಅವಕ್ಕಿಬ್ರಿಗೂ ಜಗಳ ಚೂ ಬಿಟ್ಟಿಕ್ಕೆ ನಿಂಗ ಇಬ್ರು ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಡಿ ಭಟ್ರೆ ಅಲ್ಲಿ ಮಾತು ಕೇಳ್ತಾ ಇತ್ತು ಹಾಳು ಮಾಡೋವೇ ಬಂದಿರೋ ಹಂಗಾರೆ ಶುರು ಮಾಡಿ ನೀನೇ ಹಂಗೆ ಇತ್ತು ಆಮೇಲೆ ನೀನೇ ಮೊದಲು ಹಂಗೆ ಅಮ್ಮ ಇನ್ನು ಕಂಪೌಂಡ್ ಹತ್ರ ಬಂದಿಲ್ಲ ನೀನು ಸರಿ ಮಾಡಿ ನೋಡಿ ಹೇಳೋ ಮಾರ್ಯ ಆ ನೋಡಿ ಹೇಳೋದೊತ್ತಿಗೆ ಬಂದ್ಬಿಡ್ತ ಕಡೆಗೆ ಹಾ ಭಟ್ರೆ ಈ ಕಾಂಪೌಂಡ್ ಒಂದು ಬಂದ ಅಂದರೆ ರೆಡಿ ನೀನೇ ಹಂಗೆ ಆಮೇಲೆ ನೀನೇ ಮೊದಲು ಹಂಗೆ ಆ ಸಾಲ ಹೇಳ್ತ ಶ್ರೀಮತ್ ರಮಾರಮಣ ಗೋವಿಂದ ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ದು ಆ ಸಾವಿರ ಹೇಳ್ತೀನಿ ನೀ ಅಂತ ಹಂಗೆ ಹೇಳ್ತೆ ಒಂದಲ್ಲ 3 ಸಲ ಹೇಳ್ತಿ ಎಂತ ಬಿಡ್ತ್ಯಾ ಹೇಳು ನೀನು ಮಾಡ್ತೀನಿ ನೋಡು ಮುರಿಯ ಹಲ್ಲ ಧೈರ್ಯ ಇದ್ರು ಮುರಿಯ ಹಲ್ಲ ಮುರಿಯ ಮುಸುಡನ ಇದು ಏನು ಮುಸುಡು ಬಗ್ಗೆ ಮಾತಾಡ್ತಿಲ್ಲ ನೀನು ಮುಸುಡು ಹೋಗಿ ಕನ್ನಡ ನೋಡ್ಕೆ ಸ್ಟಾರ್ಟ್ 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 ಏ ಶ್ರೀಪಾದ ಸ್ಟಾರ್ಟ್ ಅಂತ ಮರಯ ಸ್ಟಾಪ್ 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 ಮಗನೇ ಸ್ಟಾಪ್ ಎಂತ ಜಗಳ ನಡೆಸೋದು ಈ ಎಂತ ಕುಸ ಜಗಳ ಅದು ಎಂತದೆ ನೋಡಾಪ್ಯ ಎನ್ನ ಮುಸುಡು ಹಾಕಿತ್ತು ಹಿಂಗಿದ್ದೋಳಿ ಚುಡಾಯಿಸ್ತಾ ಇತ್ತು ಪಿಶಾಚಿ ಗೊತ್ತಿದ್ದ ಹೆಂಗ ಪಿಶಾಚಿ ಹೇಳ್ತಾ ಶೂರ್ಪನಕ್ಕಿ ನೋಡು ಹಂಗಂತನ ಶ್ರೀಪಾದ ನೋಡು ಎನ್ನ ಎದುರಿಗೆ ನಿನ್ನ ಮಗಳು ಎನ್ನ ಮಗನ್ ಪಿಶಾಚಿ ಅಂತ ಹೇಳ್ತಾ ಇತ್ತು ನೋಡಾಪ್ಯ ಅವ್ ಮಾತ್ರ ಶೂರ್ಪನಕ್ಕೆ ಹೇಳತ್ತ ನಂಗಿರ ಕರೆಕ್ಟು ಒಂದ್ಲಾಗ ಅಂದಿ ಹ್ಯಾಂಗಂದವ ಹ್ಯಾಂಗ ಅಂದೆ ನೀನು ನೋಡು ಶ್ರೀಪಾದ ಅವನು ಗಂಡಸು ನಾಳೆ ನಿನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟವ ಏನಾರು ಮಾಡ್ತಾ ಏನಾರು ಹೇಳ್ತಾ ಅಲ್ಲ ಹೇಳ್ಬಿಡ್ತಮ್ಮ ಅಲ್ದ ನೀನು ನಿನ್ನ ಮಗನ ಸಾಕದಂಗೆಯ ನಾನ್ ನನ್ನ ಮಗಳ ಸಾಕಿದ್ನು ಅಲ್ಲ ನನ್ನ ಎದುರಿಗೆ ನನ್ನ ಮಗಳಿಗೆ ಯಾವ ನಮ್ನಿ ರೋಪ್ ಹಾಕ್ತ ನೋಡು ಎಷ್ಟು ಧೈರ್ಯ ಅವನಿಗೆ ನೋಡು ಶ್ರೀಪಾದ ಗಂಡಸಾದವ 4 ಮಾತಾಡ್ಲಕ್ಕು ಆದ್ರೆ ನಿನ್ನ ಮಗಳು ಹೆಣ್ಣು ನಾಳೆ ಮಾಮಪ್ಪ ಎನ್ನ ಎದುರಿಗೆ ಅದು ಎಷ್ಟು ಮಾತಾಡ್ತಾ ಇತ್ತು ಅದು ಅದಕ್ಕಾಗಿ ಹೇಳ್ತಾ ಇದ್ದಿ ಕೇಳ್ಕ ಇನ್ನು ಆನಾಗ್ಲಿ ಎನ್ನ ಮಗಾಗ್ಲಿ ಏನೇ ಹೇಳಿರು ಬಾಯಿ ಮುಚ್ಕೊಂಡು ಕೇಳೋ ಅಷ್ಟೇ ಕೇಳವು ಎಂತ ಕೇಳವ ಅಲ್ಲ ಎಂತ ಕೇಳವ ಕೇಳೋಳ ದರ್ದು ನನ್ನ ಮಗಳಿಗೆ ಎಂತ ಇತ್ತ ಅಲ್ಲ ಅದೆಂತ ಬೀದಿಲಿ ಬಿದ್ದು ಕೂಸೋಳ್ ತಿಳ್ಕೊಂಡೇನಾ ಅಲ್ಲ ನನ್ನ ಎದುರಿಗೆ ಮದುವೆಗಿಂತ ಮುಂಚೆನೆಯ ಆ ನಮ್ನೆ ಬೈದ್ನಲ್ಲ ಆ ಕಿರಾತಕ ಅಪ್ಪ ಹೆಂಗ ಕಿರಾತಕ ಹೇಳ್ತಾ ಇದ್ದ ಹಾಂಗನ್ನ ನಾ ಕೇಳ್ತಾನೆ ಬದಿಗಿಲ್ಲ ಅಪ್ಯ ಕಿರಾತ್ಕ ಒಂದೇ ಅಲ್ಲ ಕೀಚಕ ಹೇಳು ಕೀಚಕ ಕೀಚಕ ಕೀಚಕಾಳೆ ಏ ಮುಚ್ಚ ಬಾಯ ಬಾಯಿ ಮುಚ್ಕೊಂಡ್ರೆ ಮಾತಾಡದೆ ಹೆಂಗ ನೋಡು ನಾಳೆ ಮಾವಪ್ಪ ಎನ್ನ ಎದುರಿಗೆ ನಿನ್ನ ಮಗಳ ನಾಲಿಗೆ ಇಷ್ಟು ಉದ್ದ ಹರಿಬಿಡ್ತಾ ಇತ್ತು ಅದು ಹುಷಾರಿ ಮತ್ತೆ ಅಪ್ಪ ಈಗ್ಲೇ ಹೇಳ್ತಾ ಇದ್ದಿ ಖಂಡಿತವಾಗಿ ಹೇಳ್ತಿ ಮತ್ತೆ ಮಾತ್ರ ಆ ಬಜಾರಿ ಮದುವೆ ಅಲ್ಲ ಅಡ್ಡಿಲ್ಲ ತಮ್ಮ ಮದ್ವೆ ಆಗದೆ ಇದ್ರು ಕತ್ತೆ ಬಾಲ ಕುದುರೆ ಜುಟ್ಟು ಇಲ್ಲಿ ಯಾರು ಬಂದ್ಕೊಂಡು ನಿನ್ನ ಹತ್ರ ಮದ್ವೆ ಆಗು ಮಾಡಿ ಇನ್ನೇನು ಹಲಕಿರ್ತಿಲ್ಲ ಗೊತ್ತಾತ ತಮ್ಮ ನೀ ಒಳಗ್ ನಡಿ ಎಲ್ಲ ವಿಚಾರ ಮಾಡ್ಕೊಂಡು ಅಪ್ಪ ಹೇಳಿ ಕೇಳಿದ್ದಲ್ಲ ನಿಂಗೆ ಅಡ್ಡಿಲ್ಲ ಕಡಿ ನೀನು ಅದು ಇದು ಹೇಳ್ಕೊಂಡು ತೋ ಇಲ್ಯ ಮಾರಾಯ ನಿನ್ನ ಹೇಳ್ತಿ ಆದ್ರೆ ಎಂತ ಸೊಸೆನೇ ಅಲ್ಲ ನನಗೂ ಕುಸೆ ನೀನು ಒಳಗ್ ನಡಿ ಇವತ್ತು 2ರೊಳಗೆ ಒಂದು ತೀರ್ಮಾನ ಮಾಡ್ತೀನಿ ಒಳಗ್ ಹೋಗು ಅನ್ ಕೂಡ ಹೋಗ್ಬಿಡ ಅಷ್ಟೇ ಅಪ್ಪಯ್ಯ ನೋಡ ಇದು ನಿಮ್ಮ ಮಗಳು ಯಾರು ಎಲ್ಲರೂ ಈಗೆಲ್ಲರೂ ಯಾರನ್ನೇ ಬೈತಾ ಇದ್ದಾರೆ ಓಳಾಡ್ಬೇಕು ಓಳಾಡ ಅದಕ್ಕೆ ತಾಗೋತು ನೋಡು ಮ್ಯಾಲಿಂದ ಆಯಿ ಬೇರೆ ನೆನಪು ಮಾಡ್ತೀಯಲ್ಲ
ಶ್ರೀಕಂಠ, ನೋಡ್ದೇನಾ ನನ್ನ ಮಗಳು ಅವಳದ? ಸುಮ್ಮನೆ ಗೊತ್ತಿದ್ದು ನಿನ್ನ ಮಗಳ ಕಣ್ಣೀರಿ ಮೊಸಳೆ ಕಣ್ಣೀರಿ ಹೆಂಗೇನು ಹೊಸ್ತನ? ಅಪ್ಪಿಯ ಆ ಮೊದ್ಲೇ ಹೇಳ್ಬಿಡ್ತಿ ಮತ್ತೆ ಆ ಪ್ಯಾಕೆಟ್ ಮಾತ್ರ ಮದುವೆ ನಾನು ಒಟ್ಟಿಲ್ಲೇ ಹೇಳಿದ್ನಲ್ಲಿ ಬೇಕ್ರೆ ಒಂದೇ ನಾವು ತಿರ್ಸಿಟ್ಟು ನೀ ಅವನು ಮದುವೆ ಹಾಕೋದು ಬೇಡ. ಮತ್ ನೀನು ಹೊತ್ತು ಗತ್ತಿರಡ ಒಳಗು ನಾ ನೋಡ್ಕತ್ತಿ ಹೋಗು. ನೋಡು ನಾಳೆ ಬಂದ್ಕೊಂಡು ಮತ್ತೆ ಅವನ್ನೇ ಮದುವೆ ಆಗೋ ಹೇಳ್ತಾರ ಒಡ್ಡಿಲೆ ಅನ್ನಲಿ ಶ್ರೀಕಂಠ, ನಾ ಹುಟ್ಟಿದಾಗಿಂದ್ಲು ಎಂತಂದೆ? ಅಯ್ಯೋ ಕರ್ಮ ಅಲ್ಲ ನನ್ನ ಮಗಳು ಹುಟ್ಟಿದಾಗಿಂದ್ಲು ಒಂದು ದಿನ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ನೋಡಿದ್ನಿಲ್ಲ. ಅಲ್ಲ ನಿನ್ನ ಮಗ ಮದ್ವೆಕ್ಕಿಂತ ಮುಂಚೆ ಈ ನಮ್ನಿ ಬೈತಲ್ಲ, ಮುಂದೆ ಹೆಂಗೆ ಹೇಳಿ? ನೋಡು ಶ್ರೀಪದ, ಇದನ್ನೇ ಬೇಡ ಹೇಳೋದು. ನ್ಯಾಯ ನೀತಿ ತಿಳಿದವ ನೀನು ಒಳ್ಳೆ ಅಂದ್ಕೊಂಡಿದ್ದೀನಿ ಅಲ್ದ? ನಿನ್ನ ಮಗಳ ಪರಾನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಅದು ಎನ್ನೆದ್ರಿಗೆ ಇಷ್ಟು ಮಾತಾಡ್ತಾ ಇತ್ತು. ಅದು ನಿನಗೆ ಕಾಣ್ತಾ ಇದೆ. ಅಷ್ಟಲ್ದ ನಿನ್ನ ಮಗಳನ್ನ ಎಂದು ಸೊಸೆ ಮಾಡ್ಕೊಂಬಿಟ್ಟಿದ್ದೀನಿ. ಓಹೋ, ನಿನ್ನ ಮಗ ಸೀಮೆಯಲ್ಲಿ ನಿಂತದವ ಅಲ್ಲ. ಮದುವೆಕ್ಕಿಂತ ಮುಂಚೆನೆ ನನ್ನ ಮಗಳಿಗೆ ಆನವನಿ ಬೈತಾವ, ಇನ್ನು ಮದುವೆ ಆದ್ಮೇಲೆ ಎಂತ ಗತಿ ಹೇಳಿ? ಅಲ್ಲ ಗಿಳಿ ಹಂಗೆ ಸಾಕಿದ್ ನನ್ನ ಮಗಳನ್ನ ಗಿಡಗನಂತ ನಿನ್ನ ಮಗನ ಕೈಯಲ್ಲಿ ಇಡ್ತಾನ. ಎಂತ ಅಂತ ಶ್ರೀಪದ? ಅಯ್ಯೋ ದೇವ್ರೇ, ಎಂತ ಗೊತ್ತಾ? ಈ ಚಪ್ರ ಸಾವಾಸ ಅಂತೆ. ಗಿಳಿ ಹಂಗೆ ಸಾಕಿದ್ ನನ್ನ ಮಗಳನ್ನ ಗಿಡಗನಂತ ನಿನ್ನ ಮಗನ ಕೈಯಲ್ಲಿ ಇಡ್ತಾನ. ಇಲ್ಲಿ ಯಾರು ಇಡು ಹೇಳಿದ್ ಬಂದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದು ಇಲ್ಲ. ಇಲ್ಲಿ ಕೇಳ್ಕೆ ಬಿಡು. ಇಲ್ಲಿ ನನ್ನ ಮಗನ ನಾಳೆ ಮದುವೆ ಮಾಡ್ತೀಯ ಅಂದ್ರೆ 100 ಜನ ಕನ್ಯಾಪಿತೃಗಳು ತಮ್ಮ ಮಗಳ ಜಾತಕ ಹಿಡ್ಕೊಂಡು ಕನ್ಯಾಸಾರ ಬಿಡಿಸ್ಕೊಡುವಲ್ಲಿ ಸಾಲಲ್ಲಿ ನಿಂತ್ಕತ್ತ. ಎಂತ ಮಾತಾಡ್ತಾ ನೀನು? ಓಹೋ, ನನ್ನ ಮಗಳಿಗೆ ನಿನ್ನ ಮಗ ಒಬ್ಬನೇ ಗಂಡನ? ಒಟ್ಟಕ್ಕ ಗಂಡಸನ ಕೊಂಡು ಹೋಗ್ಲಿದ್ದಂಗಿದ್ದ. ಅಲ್ಲ ನನ್ನ ಮಗಳಿಗೆ ಆ ನಮನಿ ಹೇಳ್ತಾರ ಅವ. ಅಲ್ಲ ನನ್ನ ಮಗಳು ಅಷ್ಟಯ್ಯ, ಇವತ್ತು ಮದುವೆ ಆಗ್ತಿ ಅಂದ್ರೆ ಸಾಕೋಳಿ 100 1,000 ಜನ ಬಂದು ನನ್ನ ಪಾದ ತೊಳೆದು ಕನ್ಯಾಸಾರ ಬಿಡಿಸ್ಕೊತಾಳೆ. ಹೋಗ್ಲಿ ಬಿಡು ಶ್ರೀಪದ, ನಿನಗೆ ಮರ್ತೋಯ್ತು. ಆದ್ರೆ ನನಗೆ ಚಲೋ ನೆನಪಿತ್ತು. ನಿನಗೆ ಮೊನ್ನೆನೇ ಹೇಳಿದ್ದು, ಈ ಹುಡುಗರಾಡ ಮಾತಿಗೋ ಹುಡುಗರ ಆಟಕ್ಕೋ ನಾವು ಸಿಟ್ಟು ಮಾಡ್ಕೊಂಡು ಒಬ್ರನ್ನೊಬ್ರು ದೂರ್ಕೊಂಬದ್ರಲ್ಲಿ ಅರ್ತಿಲ್ಲ. ನಾವು 63 ಆಗಿದ್ದವು 63 ಆಗಿಪ್ಪನ 36 ಅಪ್ಪದ ಬೇಡ ಹೇಳಿದ್ದೆ. ನಿನಗಾದ್ರೆ ಮರ್ತೋಯ್ತು. ನೋಡಿ ಶ್ರೀಪಾದ, ಒಂದು ಕೆಲಸ ಮಾಡು, ನಿನ್ನ ಮಗಳಿಗೆ ಬುದ್ಧಿ ಹೇಳಿ. ನನ್ನ ಮಗಳ ಬುದ್ಧಿ ಸರಿನೇ ಇದ್ದ, ನಿನ್ನ ಮಗನ ಮೊದಲು ಬುದ್ಧಿ ಆತಪ್ಪ ಮಾರಾಯ. ಎನ್ನ ಮಗಂಗ ಆ ಬುದ್ಧಿ ಹೇಳುತ್ತೆ, ನಿನ್ನ ಮಗಳಿಗೆ ನೀ ಬುದ್ಧಿ ಹೇಳು. ಹಂಗಾರೆ ಊಟಕ್ಕೆ ಬಂದೆ, ಬಟ್ಟೆ ಹಾಕಿದ್ದೆ. ಅರೆ ಶ್ರೀಪದ, ಬಟ್ರೆ ಅಂತ ಹೇಳ್ದಂಗತ್ತಲು ಕೇಳೇ ಬಿಡ್ತಾನ. ಶ್ರೀಕಂಠ, ನಮ್ಗಿನ್ನು ಊಟ ಹಾಕಿಲ್ಲ ಹೇಳಲ್ಲ. ಹೌದನ? ಈ ಗಲಾಟೆಲ್ ನಿನ್ನ ಹಂಗೆ ಆರು ಮಾಡ್ತಾರೆ. ನಾವು ಹೊತ್ಸಿದ ಪಟಾಕಿ ಟುಸ್ಸು. ಹೌದಲ್ಲೇ ಟುಸ್ಸಾಗೋದು. ಅಲ್ಲ ಅವು ಜಗಳ ಮಾಡ್ಕೊಂಡು ನೋಡಿ ಏನು ಮಡಕತ್ತ ಅಲ್ಲೇಗಿದೆಯಲ್ಲ, ಅದು ಮುಗುತ್ತೋ ಮಡಿ. ಬಾಟ್ರು ಬಂದು ಊಟ ಕರೆದಿದ್ದೆಯ ಕುಸುಕೆ ನಡೆದೇ ಬಿಟ್ಟು ಇನ್ನಿಷ್ಟೇಯ ಎನ್ನಪ್ಪ ಊಟ ಮಾಡ್ಕೊಂಡು ಬಪ್ಪ ಹೊತ್ತಿ ಜಗಳ ಆಡಿದ್ದೇ ಮರ್ತು ಬಿಡ್ತಾ. ನಿನ್ನಪ್ಪ ಅಷ್ಟೇ ಮುಗುತ್ತು. ಓಯ್ ನಿಂಗನು ಭದ್ರ ಊಟಕ್ಕೆ ಬಟ್ರೆ ಬರ್ರ ಇಲ್ಲಿ. ಅಯ್ಯ, ಇವತ್ತಂತದು ಇಬ್ರು ಜೋರಾಗ್ಬಿಟ್ಟಿದ್ರಲ್ಲಿ. ಬನ್ನಿ ಇಲ್ಲಿ. ಏನೋ ಬಟ್ರೆ ನೀವೆಂತಕ್ಕೆ ಅವ್ರನ್ನ ಊಟಕ್ಕೆ ಕರೆದಿದ್ದು? ಊಟಕ್ಕೆ ಕರೆದಿದ ತಕ್ಷಣ ಅವಿಬ್ರು ಜಗಳ ನಿಲ್ಲಿಸ್ದ ಗೊತ್ತಿದ್ದ? ಇದೊಳ್ಳೆ ಗ್ರಾಚಾರಕ್ಕೆ ಬಂತಲೆ. ಏನಾರು ಊಟಕ್ಕೆ ಕರೀದೇ ಹೋಗಿದ್ರೆ ಅವಿಬ್ರು ಸೇರ್ಕೊಂಡು ಎನ್ನ ಮೇಲೆ ಜಗಳ ಶುರು ಮಾಡ್ಬಿಡ್ತಿದ್ದ. ಬಟ್ರೆ ನಿಮ್ ಪ್ಲಾನ್ ಎಲ್ಲ ಟುಸ್ ಆಗೋದು. ಆನುವ ಅದೇ ವಿಚಾರ ಮಾಡ್ತಾ ಇದ್ದೆ. ಈಗ ಏನ್ ಮಾಡಕ್ಕಾಗು? ಎಂತ ಮಾಡಿ ಎಲ್ಲ ಸರಿ ನೋಡಿ. ಎಂತ ಹೇಳಿದ್ದೆ ಹೇಳ್ತೇನೆ, ಸರಿ ಮಾಡಕ್ ಬ್ಯಾಡ್ದ್ರ ಹೆಂಗಕ್ಕೆ? ಅವ್ರಿಬ್ರು ಹಾಳು ಮಾಡ್ರ
ಮಾರಾಯ ಅವರಿಬ್ರು ಹಾಳು ಮಾಡೋದು ಅಂದ್ರೆ ನಿಗಕ್ಕಿಬ್ಬರಿಗೂ ಸರಿ ಮಾಡೋದು ಒಳ್ಳೆ ಅದನ ಅದಿ ಅಂತದ್ ಒಳಿ ಲಗು ಲಗು ಹೇಳಿ ಅವಿಗೆ ಊಟ ಮಾಡ್ಕೆ ಬಂದ್ಬಿಡ್ತಾ ನೋಡಿ ಅವರಿಬ್ರಲ್ಲೂ ಒಂದು ಪದ್ಧತಿ ಇತ್ತು ಇವತ್ತವರಿಗೆ ಸ್ವಂತಕ್ಕೆ ಎಂಥದ್ದು ತಗೊಂಡವಲ್ಲ ನಿನ್ನಪ್ಪಂಗೆ ಬೇಕಾಗಿದ್ದ ಇವನಪ್ಪ ತಂದು ಕೊಟ್ಬಿಡು. ಇವನಪ್ಪಂಗೆ ಬೇಕಾಗಿದ್ದ ನಿನ್ನಪ್ಪ ತಂದು ಕೊಡ್ತಾ. ಮೊನ್ನೆಯ ನಿನ್ನ ಅಪ್ಪನ ಒಂದು ಮೆಟ್ಟು ಹೊರದೋಗಿತ್ತು. ನಿನ್ನಪ್ಪ ಬ್ಯಾಟಿಗೆ ಹೋದವ ಇಬ್ಬರಿಗೂ ಒಂದೊಂದೆಲ್ಲ ತಗೊಂಬಂದ. ನಿನ್ನಪ್ಪಗೆ ಮರು ಇದ್ದಿದ್ದು ಚಲೋ ಹೋತು. ಬಟ್ರೆ ನನ್ನ ಅಪ್ಪ ಹೆಂಗ್ ಮಾರು ಓಡಿ ಟಿಂಗಲ್ ಮಾಡ್ತಾ ಇದ್ರಿ. ಟಿಂಗಲ್ ಮಾಡ್ತಾ ಇಲ್ಲೇ ಬರತ್ತೆ. ಅದಕ್ಕಾಗಿ ಒಂದು ಐಡಿಯಾ ಬಂತು ಅಂದೆ. ನೋಡಿ ಇವತ್ತು ರಾತ್ರಿ ಇದ್ರಪ್ಪ ಮನೆ ಮೇಲೆ ಅವ್ನು ಗೊತ್ತಾಗದೆ ಹೋದಂಗೆ ಮಾರಾಟಿಗೆ ಇದು ಸರ್ವೋ ಉಂಗ್ರುವೋ ತಗೊಂಡು ಹಾಕ್ಬಿಡಿ. ಕಡಿಗೆ ನೀನು ನಿನ್ನಪ್ಪನ ಹತ್ರ ಹೋಗ್ಕೊಂಡು ನೋಡು ಅಪ್ಪ ಅವ್ನು ಎಂತೆಂಥದ್ದು ಗೋಲ್ಡ್ ಮಾಡಿಸಿ ಕೈಗೆ ಕುತ್ತಿಗೆಗೆ ಹಾಕ್ಕೊಂಡಿದ್ದಾಳೆ. ಚಾಡಿ ಹೇಳಿ ಜಗಳ ಚುಚ್ಚೋ ಬಿಟ್ಬಿಡು. ಕಾಡಿಗೆ ನೋಡು ಕುರುಕ್ಷೇತ್ರ. ವೆರಿ ಗುಡ್. ಎಂತ ಪ್ಲಾನ್ ಬಟ್ರೆ. ಅರೆ ರೇ 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 ನಿಮ್ಮ ತಲೆ ಅಂದ್ರೆ ಅದು ಎಲ್ಲಿರಕ್ಕಾಗಿತ್ತೇನ ಅಲ್ಲ. ಆವಾಗ ಹೊಚ್ಚಿದ ಪಟಾಕಿ ಟುಸ್ಸು, ಈ ಗಿಡ ಡೈನಮೈಟ್ ಟುಸ್ಸಾದ್ರೆ ಮೊದಲು ಈಗ ಹೇಳಿದ್ದು ಡೈನಮೆಂಟ್ ಇಡು. ಅಕಸ್ಮಾತ್ ಇದು ಟುಸ್ಸೆ ಆತಪ್ಪ ಕಡಿಗೆ ಒಂದು ದೊಡ್ಡ ಆಟಮ್ ತಯಾರು ಮಾಡ್ಕೊಡ್ತೀನಿ. ನಾವು ಇದು ಒಳ್ಳೆ ಐಡಿಯಾನೇ. ಒಂದು ಸುತ್ತು ಟ್ರೈ ಮಾಡಿ ನೋಡೋಣ. ನೋಡ್ಲ ಎಂತ ನೋಡೋದು ಗಾಡಿ ನೋಡೋಣ. ಹೇಳಿದ್ದು ಒಂದು ಗೊತ್ತಾಗ್ತದೆ. ಬನ್ನಿ ಊಟಕ್ಕೆ. ಬನ್ನಿ. ರಾಮ ರಾಮ. ಸುಮಾರು ಹೊತ್ತು ನೋಡ್ದೆ ಹೇಳಪ್ಪ. ಇವತ್ತು ಬೆಳಗಾಪ ತಡ ಆಗುತ್ತದೆ. ಅಲ್ಲ ನಿನ್ನೆ ರಾತ್ರಿಯ ಗೀತನಪ್ಪ ಮನ್ಕೊಂಡಿದ್ದಾಗ ಅವನು ಗೊತ್ತಾಗದೆ ಹೋದಂಗೆ ಈ ಗೀತ ನನ್ನ ಆಗು ಸೇರಿ ಉಂಗ್ರ ಹಾಕ್ಬಿಟ್ಟಿದ್ದಾಳೆ. ಈಗ ಬೆಳಗಾತಲೆ ಇನ್ನು ಈ ತಮ್ಮ ಅವನ ಅಪ್ಪನ ಹತ್ರ ಹೋಗಿ ಎಂತೆಂತ ಹೇಳಿ ರಾಮಾಯಣ ಮಾಡ್ತಾನ ಏನೇನ. ಈ ಮನೇಲಿ ಇನ್ನು ಏನೇನು ನಡೆಯವ ದೇವರಿಗೆ ಗೊತ್ತು. ದೊಡ್ಡ ರಾಮಾಯಣನೇ ಹಾಕ್ಕೊಳ್ಳಿ. ದೊಡ್ಡಕ್ಕೆ ಮಾತಾಡ್ರೆ ಹಂಗೆ ಕೇಳ್ತಿಲ್ಲ. ನೀ ಹೇಳೋದು ಕುಸು ಕುಸು ಅಂಬಪ್ಪ. ಎಂತ ಇಲ್ಲಿ ಯಾರು ಇಲ್ಲ ಹೇಳ. ಬಾ ಅವು ಪಕ್ಕದಲ್ಲೇ ಇಲ್ಲೇನ ಮರೆಯ ಅವು ಕೇಳ್ತಿಲ್ಲೇನ. ಅಲ್ಲ ಹಂಗಾರೆ ಇಷ್ಟು ದಿವಸ ಎಂತ ಕೇಳಿದ್ದಿಲ್ಲ ಹೆಂಗೆ ಎಂತ ಗೊತ್ತಿದೆ ನಿಂಗೆ ಗೊತ್ತಿಲ್ಲ ಹೇಳಿ. ಅಲ್ಲಿ ನಿನ್ನೆ ಅಪ್ಪ ಮಗಳು ಮಾತಾಡ್ತಾ ಇದ್ದ ಕೇಳ್ತಿ ಅಂತ ಕದ್ದು ಕೇಳದೆ. ಕದ್ದು ಕೇಳಿದ್ದಿಲ್ಲ. ನಿನ್ನ ಮಗ ಅಲ್ದಾನ ಮರೆಯ. ನೋಡು ಅವು ಕೈಯಿಗೆ ಕುತ್ತಿಗೆಗೆ ಎಂತೆಂತ ಬಂಗಾರ ಮಾಡ್ಸಿಂಜ ಗೊತ್ತಿಲ್ಲ. ಅಂತೂ ಆ ಬ್ಯಾಂಕ್ ಸುದ್ದಿ ಎಲ್ಲ ಹೇಳ್ತಾ ಇದ್ದಿದ್ದ. ಹೌದನ ಮರಯ್ಯ ನೀ ಹೇಳ್ತಾ ಇಪ್ಪ ವಿಷಯ ಅಲ್ದ ಎಂತ ಸುಳ್ಳು ಹೇಳಿ ನಿಮಗಿಬ್ರಿಗೂ ಜಗಳ ಹಚ್ಚವಳು ಹೆಂಗಿದ್ದಾನ. ಏನಿಲ್ಲ ನೀನು ಅವ್ರು ಭಾಳ ನಂಬ್ಕೊಂಡಿದ್ಯಲ್ಲ ಕಡಿಗೆ ಮಳ್ಳರಿದ್ದೇಳಿ ಹೇಳಿದ್ಯಾ ನೀಗ. ನೋಡು ಈಗ ಮಾವು ಹೊರಗೆ ಬಂದ. ಹೊರಗೆ ಬಂದು ಕೂಡಲೆಯ ಅವನ ಕೈಯಲ್ಲಿ ಉಂಗ್ರಿದ್ದ ಇಲ್ಲೇನು. ಉಂಗ್ರಿದ್ದು ಹೇಳಾದ್ರೆ ಆ ಹೇಳಿದ್ದು ಹೌದು. ತಮ್ಮ ಹಂಗಾರ ಒಂದು ಕೆಲಸ ಮಾಡು. ನೀನು ಹಚ್ಚಾಕದ ಹೇಳಾಗಲ್ಲ, ನೀನು ಒಳಗಿರು. ಎಲ್ಲ ನೋಡ್ಕೆ ಅಲ್ಲ ಸರಿ ವಿಚಾರ ಮಾಡ್ಕೋ. ಅಡ್ಡಿಲಿ ಕಡಿ ನೀ ಮಳ್ಳು ಹೊರ್ಕೊಂಡು ನನ್ನ ಹತ್ರ ಹೇಳ್ತೆ. ಅಡ್ಡಿಲಿ ತಗಳ್ರ ಕಾಪಿ. ಅಲ್ಲ ಭಟ್ರೆ ನಾಗು ಹೇಳಿದ್ ಹೌದಲ್ಲ. ಹೌದೇ ಆಗಿಕ್ಕು.
ಆದ್ರೆ ಆ ನಿಂಗಳ ಹಾಲಿನಂತ ಸ್ನೇಹದಲ್ಲಿ ಹ್ಯಾಂಗ್ ಉಳಿಬಿಟ್ಟದು ಹೊಳೆ. ಓಹೋ, ನೀವು ಅಡ್ಗೋಡನಲ್ಲಿ ದೀಪ ಇಟ್ಟಂಗ್ ಮಾತಾಡ್ತ್ರಿ ಅಂದ್ರೆ ವಿಷಯ ಗೊತ್ತಿದ್ರು ಹೇಳಲ್ ತಯಾರಿಲ್ಲ ಹೇಳಾತನಿ. ಇಲ್ಲಪ್ಪ, ಕಾಪಿ ತಗೊಂಡು ಬರ್ತಾ ಇದ್ದೀನಿ. ಆ ತಮ್ಮ ಎಂತಂತದ್ದು ಹೇಳ್ತಾ ಇಪ್ಪದು ಸ್ವಲ್ಪ ಕಿವಿಗೆ ಬಿದ್ದದ್ದು ಅಷ್ಟೇ. ಅಲ್ಲ ಕಾಪಿ ಕುಡ್ದಾತ ಈ ಕಾಪಿ ಅಂತ ಸರಿ ಆಯ್ತಿಲ್ಲ ತಗೊಂಡೋಗ್ರ. ಅಲ್ಲ ಪೂರ್ತಿ ಕುಡಿದು ಬಿಟ್ಟಿದ್ರಲ್ಲಿ ಮತ್ತೆ ಇದೇ ತೋಳಿ. ಅಪ್ಪಿಯ ಓ ಅಪ್ಪಿಯ ಓಯ್ ತಂದು ಕೊಡ್ತೆ ಅಲ್ದನ ಅಪ್ಪಿಯ ಹ. ಇದೆ ಇಲ್ಲಿ ನೋಡು, ತಂದು ಕೊಡ್ತೆ ಅಲ್ದನ ಅಪ್ಪಿಯ. ಅಯ್ಯೋ ತಂದು ಕೊಡ್ತಿ, ಕೈ ಬಿಡ ಮಾರೈತಿ. ಈಗ ನಿಂಗೆ ಎಂತದು ದಿನ ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜಿಗೆ ಓಡಾಡಲು ಒಂದು ರಿಕ್ಷಾ ಬೇಕಲ್ದ, ತಂದು ಕೊಡ್ತಿ. ಅಯ್ಯೋ ಅಪ್ಪಿಯ, ರಿಕ್ಷಾ ಅಲ್ಲ ಸ್ಕೂಟ್ರು. ಕರೆಕ್ಟು, ಸ್ಕೂಟ್ರು ಹಾ ತಂದು ಕೊಡ್ತಿ. ಅಪ್ಪಿಯ ನೀ ಎಷ್ಟು ಒಳ್ಳೆ ಅಪ್ಪಯ್ಯದ. ಹೌದಪ್ಪ, ಈಗ ನಮ್ಮ ಅಕ್ಕ ಪೂರ್ತಿ ಹೇಳ್ದಂಗೆ ಕೇಳಿ ಹೇಳಿದ್ದೆಲ್ಲ ತಂದು ಕೊಟ್ಬಿಟ್ರೆ ಎಲ್ಲರ ಮನೆ ಅಪ್ಪಯ್ಯನು ಗನ ಅಪ್ಪಯ್ಯನಿ. ಚಿಕಟ ಎಂತದೋ ಇವತ್ತು ಪೇಪರಲ್ಲಿ ವಿಶೇಷ? ಇವತ್ತು ಪೇಪರಲ್ಲಿ ಅಂತೂ ವಿಶೇಷ ಇಲ್ಲ, ಈ ಮನೇಲೇ ವಿಶೇಷ. ಮನೇಲಿ ವಿಶೇಷ ನಂಗೆ ಹಂಗ ಅನಿಸ್ತಾ ಇದೆಯಲ್ಲ. ಹ್ಯಾಂಗ್ ಅನಿಸ್ತಾ? ಅಲ್ಲ ಹ್ಯಾಂಗ್ ಅನಿಸ್ತು ಹೇಳಿ? ನಮ್ಮ ಬೆನ್ನು ನಮಗ್ ಕಾಣ್ತಿಲ್ಲ ಹೇಳಿ ಮಂದಿಗೂ ಕಾಣ್ತಿಲ್ಲ ಹೇಳಿ ತಿಳ್ಕೊಂಬಿದ್ದು ನೋಡು, ಅದು ಹೆಡ್ತನ. ನಾನು ನಿನಗೆ ಇಷ್ಟು ದಿವಸ ಇಪ್ಪದು ಮರವು ಮಾತ್ರವ ಅನ್ಕೊಂಡಿದ್ದೆ, ಈ ಮನೆ ಹಾಳು ಮುದ್ದೆನೂ ಸೇರ್ಕೊಂಡಿದ್ದು ಹೇಳಿ ಇವತ್ತು ಗೊತ್ತಾಗ್ತದೆ ನನಗೆ. ಈ ಎಂತ ಬೆಳಗ್ಗೆ ಏರ್ ಕಡೆ ಮಾತಾಡ್ತಿಯಲ್ಲ ಅಂತ ತಲೆಗಿಲ್ಲ ಕೆಟ್ಟ ಹೋಜ ಅಂತದ. ಅದು ಒಂದು ಬಾಕಿ ಇದ್ದೀನಿ. ಅಲ್ಲ ಈಗ ಅಷ್ಟಕ್ಕೂ ಎಂತ ತಪ್ಪಾಗುತ್ತಾ? ಅಲ್ಲ ನಾನೆಂತ ತಪ್ಪು ಮಾಡಿದ್ದೆ ಹೇಳಿ. ಅಲ್ದ ಶ್ರೀಕಂಠ, ನೀವು ಒಂದು ಕೆಲಸ ಮಾಡಿ, ನಂದೆಂತಾರು ತಪ್ಪಿದ್ರಿ ನಂಗೆ ಮೆಟ್ನಲ್ಲಿ ಹೊಡಿ. ಎಂತಂದೆ? ಅಯ್ಯೋ ದೇವರೇ ಪರಮಾತ್ಮ. ಕಬ್ಬಣ ಯಾವಾಗಿಂದ ಶುರುವಾತ ಇದು? ಅಲ್ಲ ಈಗ ಅಪ್ರತ್ರ ಒತ್ಕೊಂಡು ಸಾಧ್ಯ ಇದೆ. ಎರಡೆರಡು ಸಲ ಹೊಡೆಸ್ಕೊಳ್ಳವು, ಎರಡು ಸಲ ಹೇಳ್ಕೊಳ್ಳವು. ಅಲ್ದ ನಂದೆಂತಾರು ತಪ್ಪಿದ್ರೆ ಮೆಟ್ನಲ್ಲಿ ಹೊಡಿ, ಹೊಡೆಸ್ಕತ್ತೆ. ಏನು ನಿಮ್ಮ ಮನಸ್ಸು ಮಾತು ಮಾತ್ರ ಆಡಾಡ ಅಂತ. ಅಲ್ಲ ಒಟ್ಟಕ್ಕೆ ಈಗ ನಾ ಎಂತ ತಪ್ಪು ಮಾಡಿದ್ನ? ಇಲ್ಲಪ್ಪ, ನಿಂದು ಏನೂ ತಪ್ಪಿಲ್ಲ, ತಪ್ಪೆಲ್ಲ ಎಂದೆಯ. ಬೆಳ್ಳಿಗಿಪ್ಪದೆಲ್ಲ ಹಾಲು ಹೇಳಿ ತಿಳ್ಕೊಂಡಲ್ಲ, ಹೊಳಿಯೋದೆಲ್ಲ ಬಂಗಾರ ಹೇಳಿ ತಿಳ್ಕೊಂಡೆ, ಅದು ನಾ ಮಾಡಿದ ತಪ್ಪು. ಎನ್ ಹೇಳ್ತಿಕ್ಕಿಂತನೂ ಹೆಚ್ಚಿಗೆ ಪ್ರೀತಿ ನಿನಗೆ ಕೊಟ್ಟನ. ಪ್ಯಾಟಿ ಹೋಗಿ ಹೆಂಗೊಂದು ಮೆಟ್ಟು ತಕ್ಕ ಬಂದ್ರು ನಿಂಗೂ ಒಂದು ಮೆಟ್ಟು ತಾನು ಕೊಟ್ಟಿ. ಆ ವಿಶ್ವಾಸ ಏನಾದ್ರು ಇಟ್ಕೊಂಡೇನ ನೀನು? ಶ್ರೀಕಂಠ ನೋಡು, ನನ್ನ ಅಪ್ಪ ಕಲ್ಸ್ಬಿಟ್ಟು ಎಲ್ಲ ಘನಘನ ಮಾತು ನೀನು ಹಂಗೆ ಖರ್ಚು ಮಾಡ್ಸಾಡ. ಅಲ್ದ ಅಷ್ಟಕ್ಕೂ ನಾ ಎಂತ ನಿಂಗೆ ವಿಶ್ವಾಸ ದ್ರೋಹ ಮಾಡಿದ್ನ ಅದನ್ನೇ ಇದೆ ಅಂತದ ಕೈ ಹೇಳಿ ಎಲ್ಲರಿಗೂ ಗೊತ್ತಿತ್ತು. ಇದು ಅಂತದ್ದು ಕೇಳ್ದೆ. ಉಂಗ್ರ ಮಸ್ತಿದ್ದಲ್ಲೋ. ಯಾವತ್ತಂಗ್ ಕೊಟ್ಟಿಯವು? ನಾಟಕ ಬೇಡ, ತಂದು ಕೊಟ್ಟಿದ್ದಲ್ಲ, ತಂದು ಹಕ್ಕೊಂಡಿದ್ದು ಹೇಳು, ಅದು ನನಗೆ ಗೊತ್ತಿಲ್ಲ ಇದ್ದಂಗೆ. ಇವತ್ತು ಬೆಳಗ್ಗೆ ಎಮ್ಮನೆ ಮಾಡಿ ಹೇಳಿ ನಾ ಸುಳ್ಳೆಯ ಅನ್ಕಂಡೆ, ಆದ್ರೆ ಈಗೆಲ್ಲ ಗೊತ್ತಾಗ್ತಾ ಇದ್ವಿ ಬೆನ್ನ ಹಿಂದೆ ನೀ ಎಂತೆಂತ ಕೆಲಸ ಮಾಡ್ತಾ ಇದ್ದ ಹೇಳಿ. ಶ್ರೀಕಂಠ ಎಂತ ಅಸಡ್ಡಾಳೆಲ್ಲ ಮಾತಾಡ್ತಾ ಇದ್ಯಲ್ಲ. ಅಲ್ದ ಇದು ಹ್ಯಾಂಗ್ ಬಂತು, ಯಾವಾಗ ಬಂತು, ಯಾರು ತಂದು ಹಾಕದ ಒಂದು ಗೊತ್ತಿಲ್ಲ. ಅಲ್ಲ ನೀ ಹೇಳಿದ್ಮೇಲೆ ನನ್ನ ಕೈಯಲ್ಲಿ ನೋಡ್ತಾ ಇದ್ದಿದ್ದು. ನನಗ್ ಗೊತ್ತಾಗಿದ್ದು ಈಗಲೇ, ಇವತ್ತೇ ಗೊತ್ತಾಗಿದ್ದು ಬಹಳ ಚಲೋ ಅದು. ಇವತ್ತೇ ನಿನ್ನ ಬಗ್ಗೆ ಒಂದು ತೀರ್ಮಾನಕ್ಕೆ ಒಪ್ಪಲು ಅನುಕೂಲ ಮಾಡಿಕೊಟ್ಟಿಲ್ಲ, ಧನ್ಯವಾದಗಳು. ಅಲ್ದ ನನಗೆ ಗೊತ್ತಿಲ್ಲದೆ ಇದ್ದಂಗೆ ಇನ್ನೂ ಎಷ್ಟೆಷ್ಟು ಬಂಗಾರ ಒಡವೆ ಎಲ್ಲ ಮಾಡಿ ಬ್ಯಾಂಕಲ್ಲೋ ಮನೆಯಲ್ಲೋ ಒಬ್ಬಚ್ಚಿ ಮಾಡಿದ್ದೆ ಬಗಳು. ಅಯ್ಯೋ ನೀವು ಮಾತಾಡೋದು ನೋಡ್ರಿ ಹೊಡೆಯಲ್ಲ ಬಂದಂಗೆ ಕಾಣ್ತಲ್ಲ. ಅಲ್ದ ಎಂತ ಕಾರಣ ನೀವು ಮಾತಾಡ್ತಾ ಇದ್ದೆ? ನಾ ಹೇಳಿದ್ದೆ ಈಗಟ್ಟೆಯ, ನಂಗೆ ದೇವರಾಣ ಮಾಡಿ ಹೇಳ್ತಿ, ಇದು ಎಲ್ಲಿಂದ ಬಂತು, ಯಾವಾಗ ಬಂತು, ಹ್ಯಾಂಗ್ ಬಂತು ಒಂದು ಗೊತ್ತಿಲ್ಲ ಹೇಳ್ರು ಈ ನಮ್ನಿ ಮಾತಾಡ್ತಿಲ್ಲ. ಅಲ್ದ ಒಂದು ಕೆಲಸ ಮಾಡ, ನಂಗೆ ಎಂತ ಕೈ ಉಂಗ್ರ ನೀನೇ ಇಟ್ಕೊಂಬಿಡ. ನನಗೆ ತೆಗ್ಬೇಕಾ? ಅಲ್ಲ ಆ ಉಂಗ್ರ ಎಂತ ಕಕ್ಕೇಳೋ ಹೇಳಿ ನೋಡು. ಮಂದಿ ಮನೆ ಬಂಗಾರ ಒಡವೆ ವಯಸ್ಸ ಅಂತ ದುರ್ಬುದ್ಧಿ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಯಾವಾಗಲೂ ಅಂತ ಕೆಟ್ಟ ಬುದ್ಧಿ ಬಂದಿಲ್ಲ. ಬೇಕಾದ್ರೆ ನೀನೇ ಹಕ್ಯ, ಅದಿಲ್ಲ ಇದ್ರೆ ನಿಮ್ಮನೆ ಕಡವಾರಕ್ಕೆ ಹೋಗಿ ಪ್ರಶ್ನೆ ಇಲ್ಲ. ಇಲ್ಲಿ ಕೇಳ್ಕೆ ಬಿಡಿಲ್ಲೇ, ಇನ್ನು ನಿನ್ನ ದಾರಿ ನಿನಗೆ, ಈ ಅನ್ನ ದಾರಿ ನನಗೆ. ನಿನ್ನ ಬಗ್ಗೆ ಆ ಯೋಚನೆ ಮಾಡ್ತೀನಿಲ್ಲ, ಎನ್ನ ಬಗ್ಗೆ ನೀ ವಿಚಾರ ಮಾಡೋಣ. ಶ್ರೀಕಂಠ ದುಡ್ಕಡ ನಾಳೆ ಇದರಿಂದ ವಿಶ್ವಾಸ ಕೆಡ್ತು,
ಇನ್ನು ಕೆಡದಂತ ಇದ್ದ? ಅಲ್ಲ, ಕೆಡದಂತ ಇದ್ದು ಹೇಳಿ. ಈಗಲೇ ಕೆಟ್ಟೋಯ್ದು, ಬರೇ ಕೆಡದಲ್ಲ, ಕುಲಿಗೆಟ್ಟೋಯ್ದು. ಇಲ್ಲಿ ಕೇಳ್ಕ್ಯಾ, ನಿನ್ನ ಮಗಳಿಗೆ ನೀನು ಬೇರೆ ಕಡೆ ವರನ್ ನೋಡಲಿಲ್ಲ, ಯಮ್ಮನ ನಾವು ನಾ ಬೇರೆ ಬದಿಗೆ ಹೆಣ್ಣು ನೋಡ್ತೀನಿ. ನಿನ್ನ ಮಗಳನ್ನ ಏನ್ ಸೊಸೆ ಮಾಡ್ಕೊಂಬಲು ಸುತರಾಮ್ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ. ಶ್ರೀಕಂಠ, ಇಲ್ಲಿ ತನಕ ನೀನು ಹೇಳಿದ್ದನ್ನು ಅಷ್ಟನ್ನು ಸಹಿಸ್ಕಂಡ. ನೀ ಹೇಳಿದ್ದು ಮಾಡಿದ್ದು ಅವಮಾನ ಎಲ್ಲ ಸಹಿಸ್ಕೊಂಡೆ ನಾನು. ಆದ್ರೆ ಈಗ ನೀ ಎಂತ ಅಂದಿ? ನಿನ್ನ ಮಗಳಿಗೆ ಬೇರೆ ಕಡೆ ಎಲ್ಲರೂ ವರ ನೋಡ್ಕ, ತನ್ನ ಮಗ ಬೇರೆ ಕಡೆಗೆ ಎಲ್ಲರೂ ಕೂಸ್ ನೋಡ್ಕತ್ತ ಹೇಳ್ಕೊಂಡು ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಾ ಇದ್ಯಲ್ಲ, ನಿಕೃಷ್ಟವಾಗಿ ನೋಡ್ತಾ ಇದ್ಯಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಹೇಳಿರ್ತ. ಅದು ನಿನ್ನಂತವಂಗೆಲ್ಲ ಎಲ್ಲ ಅರ್ಥ ಆಗವ. ಅಲ್ಲ, ನೆನಪಿಟ್ಗ, ಹೆಣ್ಣು ಮಕ್ಕಳ ತುಟಾಗ್ರತೆ ಇದ್ದು ಈಗ ಇಂಥ ಸಂದರ್ಭದಲ್ಲಿ ನೀನು ಹಿಂಗೆಲ್ಲ ಮಾತಾಡಿದ್ರೆ, ಅಲ್ಲ ಜನ ಪರಿಸ್ಥಿತಿ ಈಗ ಅನುಭವಿಸ್ತಾ ಇದ್ದಿದ್ದು ಅದೇಯ, ಮುಂದೆ ಅನುಭವಿಸೋದು ಅದೇಯ. ಅಲ್ಲಿ ಇಷ್ಟೆಲ್ಲ ಗಾಂಚಲಿ ಮಾತಾಡ್ತೀರ ನೀನು. ನಾ ಏನೇನು ತಂದು ಕೊಟ್ಟಿದ್ದಿ ಅದನ್ನೆಲ್ಲ ಒಗೆಯ ಈ ಕಡೆ ಒಗೆಯ. ನೀ ಇಂಥ ತೊಟ್ಟನ ಮಗ ಹೇಳಿ ನನಗೆ ಯಾವತ್ತೂ ಗೊತ್ತಿತ್ತು. ನಿನ್ನ ಸಣ್ಣ ಬುದ್ಧಿ ಸಲುವಾಗಿ ನೀ ತಂದು ಕೊಟ್ಟಿದ್ದೆಲ್ಲ ಪೈ ಟು ಪೈ ಬರೆದಿಟ್ಟಿದ್ದಿ. ಮೊದ್ಲಿನ ಎದುರಿಗೆ ತಿಂದು ಕೊಟ್ಟಕತ್ತೆ. ತಗ ನಿನ್ನ ಮನೆ ಕುರ್ಚಿನ ಎಂದ ಕುರ್ಚಿ ಈಚೆಗಿಡು. ಇದು ನಿಂದು ಹೋಗ, ಕೈಯಲ್ಲಿ ಮುಟ್ನಿಲ್ಲ, ತಗೊಂಡು ಹೋಗ. ಇಷ್ಟು ದೊಡ್ಡ ಟಬ್ರ ಹಾರಸ ನನ್ನ ಮಕ್ಕಳಿಗೆ ಮಾನ ಮುಚ್ಚಲ ಆ ಹೊಲಿಸ್ಕೊಟ್ಟಂಗೆ ಬೇಕು. ಓಹೋ, ಅದೊಂದಿದ್ದಕ್ಕೋದ. ನಿಂದೊಂದೆಲ್ಲ ಅರೆ ರೇ 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 ಗಾಂಚಲಿನೇ. ಇದು ನಿಂದ ತಗಲ. ಏ ಹೊಲಸು ಮಾಡುವಾಗಿತ್ತೇನ? ಒಳ್ಳೆ ಮಾತಿಂದ ವಾಶ್ ಮಾಡಿಕೊಟ್ರೆ ಸರಿ, ಇಲ್ಲ ಅಂದ್ರೆ ಹುಷಾರಿ. ಮತ್ತೆ ವಾಶ್ ಮಾಡ್ಕೊಡಲ್ಲ ಅಂತ ನಾನ್ ಡೋಬೇನ, ಬೇಕಾದ್ರೆ ವಾಶ್ ಮಾಡ್ಕ. ತಗ ನಿನ್ನ ಮುಸುಡ ಮೇಲೆ ಹೇಳ ನೋಡು ಶ್ರೀಪಾದ, ನೀನು ನಿನ್ನ ದೋಸ್ತಿ ಯಾವುದೂ ಬೇಡ ಅಂದ್ಮೇಲೆ ನೀ ತಂದು ಕೊಟ್ಟ ಚಪ್ಪಲ್ ಅಂತ ತಗಬರ, ತಡಿ ಮಾಡಿಸ್ ತಗೊಂಡ್ರು. ಕರ್ಮಗತಿ ಆ ಕುನ್ನಿ ಕೊಟ್ಟು ಒಂದು ಚಪ್ಪಲ್ ತಿನ್ಕೊಂಡು ನಡ್ತು. ಈ ಮುಸುಡ್ ನಾವು ಒಂದೇ ಸಾಕು ಒಳಾಯ್ತು. ತಗ ಮಾಡಿಸ್ಕೊಡ್ತೀನಿ ನೋಡು. ನಿಂಗೆ ಎಂತ ಮಾಡ್ತೀಯ? ಎಂತ ಮಾಡಿಸ್ತೀನಿ ನೋಡ್ತಾ ಇರ. ಮನೆ ಒಳಗೆ ಚಪ್ಪಲ್ ಹಾಕೊಂಡು ಬಪ್ಲಾಗದ. ತಗಳ, ಎರಡಿತ್ತು ನೋಡು. ನಿನ್ನ ಕಂಜೂಸ್ ಅಲ್ದೋ ನಾನು. ಒಂದಕ್ಕೆ ಒಂದು ಫ್ರೀ, ಎರಡಿತ್ತು ತಗೊಂಡೋಗ. ಮುಚ್ಚಿಕೊಂಡಿರ ನಿನ್ನ ಯೋಗ್ಯತೆ ನನಗೇನು ಗೊತ್ತಿಲ್ಲನಾ? ಯೋಗ್ಯತೆ ನಂದು. ನಿನಗೆ ನನ್ನ ಯೋಗ್ಯತೆ ಮಾತ್ರ ಗೊತ್ತಿದ್ದಿಕ್ಕ. ನನಗೆ ನಿನ್ನ ಯೋಗ್ಯತೆ, ನಿನ್ನ ಕುಟುಂಬದ ಯೋಗ್ಯತೆ, ನಿನ್ನ ಸಂಸಾರದ ಯೋಗ್ಯತೆ ಅಷ್ಟು ಗೊತ್ತಿತ್ತು. ಎಂತ ಗೊತ್ತಿದ್ದ? ಎಂತ ಗೊತ್ತಿದ್ದ ನಿನಗೆ? ಎಂತ ಗೊತ್ತಿದ್ದು ಕೇಳ. ಏಕಾದಶಿ ಹೇಳಿಲ್ಲ, ಹುಣ್ಣಿಮೆ ಹೇಳಿಲ್ಲ, ಅಮಾವಾಸ್ಯೆ ಹೇಳಿಲ್ಲ, ಗ್ರಹಣ ಆಳಿಲ್ಲ, ಉಪವಾಸ ಹೇಳೋದು, ತುಂಬ ಹೊಟ್ಟೆ ಪಾತ್ರದ ತಿಂಬುದು ಅಂತ ಕುಟುಂಬ ನಂಗೆ ಗೊತ್ತಿಲ್ಲ. ನಾನು ಮುಚ್ಚಿಕೊಂಡಿರ ನಿನ್ನ ಕುಟುಂಬದ ಬಗ್ಗೆ ಹೆಂಗೆಂತ ಗೊತ್ತಿಲ್ಲ ತಿಳ್ಕೊಳ್ಳ. ಬೆಳಗ ಮುಂಚೆ ಕಾ ಹೇಳಕ್ಕಿಂತ ಮುಂಚೆ ಕಲಗಚ್ಚ ಕುಡಿಯೋ ಸಂತಾನ ನಿಗಳದ್ದು ದೊಡ್ಡ ಎಂಗಳ ಕುಟುಂಬದ ಬಗ್ಗೆ ಮಾತಾಡ್ತಾರೆ. 1000 ಗಟ್ಟಲೆ ಜನ ತಲೆ ಚಚ್ಕೊಂಡ ಇಂಥ ತೊಟ್ಟು ನನ್ನ ಮಗನ ಫ್ರೆಂಡ್ಶಿಪ್ ಮಾಡೋಣ ಹೇಳ್ಬೋದು. ದಿಕ್ಕು ದೆಸೆ ಇಲ್ಲದೆ ದಿವಾಳಿ ಹತ್ತಿ ಹೋಗ್ತಾ, ಯಾರು ಗೆಳೆಯರಿಲ್ಲ ಹೇಳಿ ಫ್ರೆಂಡ್ಶಿಪ್ ಮಾಡಿದಕ್ಕೆ ದೊಡ್ಡ ಉಪಕಾರ ಮಾಡಿದಿಲ್ಲ. ನಮಸ್ಕಾರ ಮಾರಾಯ. ನಂಗೊಂದು ಅಲ್ಲ, ನಂಗೂ ಹೇಳಿದ್ದಾಳೆ 1000 ಜನ. ಯಾರು ಸಹವಾಸ ಬೇಕಾದ್ರೂ ಮಾಡು, ಚಪ್ಪ ನನ್ನ ಮಗನ ಸಹವಾಸ ಮಾಡೋಣ ಹೇಳಿದ್ದ. ನಾನು ಕರ್ಮ ಕೇಳಿದ್ನಿಲ್ಲ. ಈಗ ನಿಂಗೆ ತಡೆ, ಭಟ್ರನ್ನ ಕರೆಸಿ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಕಳಿಸಿ, ಪೊಲೀಸ್ ಕಾನ್ಸ್ಟೇಬಲ್ ಕರೆಸಿ ನಿನ್ನ ಸ್ಟೇಷನ್ಗೆ ಹಾಕಿಸಿ ರೂಪಿಸ್ತಿರು. ಎಲ್ಲಿ ಕಳಿಸ್ತಿ ಅಂತ? ರೈಲ್ವೆ ಸ್ಟೇಷನ್ಗೆ ಕರ್ಸೋದು ಪೊಲೀಸರನ್ನ. ಕರ್ಸ ನೋಡೋಣ ಏನ್ ಮಾಡ್ತಾ ಹೇಳಿ ನೋಡ್ತೀಯ. ಜಗಳ ಗಾಡಿ ಮಾಡ್ಲ ಕಡೆ ಆಸರಿಗಾಯ್ತು. ಬನ್ನಿ ಮಾತ್ರೆ ತಗೊಂಡು ಹೋಗಿದ್ದ ಒಡ್ಡಗತ್ತೆ ಜೀಸಣ ಮನೆ ಬೆಳೆ ಕುಂದಿಗೆ ಹಾಕ್ರಿ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ಬಂದಿನಿ. ಮೊದ್ಲು ಆ ಕುರ್ಚಿ ತಂದು ಜಿಗಿಡಿ. ಯಾವ್ದ್ರ? ಅದೇ ಅಜ್ಜೆ. ಭಟ್ರು ನಾ ಮೊದ್ಲಿಗೆ ಕರೆದವ ನಾನು. ಈ ಕಡೆ ಬನ್ನಿ ಭಟ್ರೆ. ಮೊದ್ಲು ಕರೆದವ ನಾನು, ನಿಮ್ಮನ್ನ ಕರ್ಕ ಬಂದವನು ಅವನು. ಬನ್ನಿ ಭಟ್ರೆ. ಮೊದ್ಲು ಕರೆದಿದ್ ನಾನು. ಇವತ್ತಿಂದ ನಮ್ಮನೆ ಕೆಲಸ ಮಾತ್ರ ಮಾಡವು. ಈ ಪಟ ಅಚ್ಚಿ ಮನೆಯವನೇ ಒಲಿಗೆ ಬೆಂಕಿ ಹಟ್ಟಲಾಗಾಳಿ.
ನಾನು ಇಬ್ರಿಗೂ ಒಟ್ಟಿಗೆ ಅಲ್ದ ಅಡಿಗೆ ಮಾಡ್ತಾ ಇದ್ದಿದ್ದು. ಭಟ್ರೆ ಅವ ಏನು ವೈರಿ ಸ್ಥಾನದಲ್ಲಿ ನಿಂತಿದ್ದ ಇವತ್ತಿಂದವ. ಅದಕ್ಕಾಗಿ ಮೊದ್ಲು ಎಮ್ಮನೆ ಒಲೆ ಉರಿಸಿ ಆಮೇಲೆ ಅವನು ಮನೆನೇ ಉರಿಸಿ ಎಂತ ಒಂದು ಕೆಲಸ ಮಾಡಿ, ಈ ಇಬ್ರು ಮನೆ ಮಧ್ಯಕ್ಕೆ ಒಂದು ದೊಡ್ಡ ತೋಡು ಒಲೆ ಮಾಡ್ಕೊಟ್ಬಿಡಿ, ಇಬ್ರಿಗೂ ಒಟ್ಟಿಗೆ ಬೇಯಿಸಾಕ್ಬಿಡ್ತೀನಿ. ಭಟ್ರೆ ಇಲ್ಲಿ ಬನ್ನಿ, ನೀವು ಎಂಥದ್ದು ಹೇಳಿ ಅವನಂಗೆ ಬೇಡ. ಇದು ನಿಮಗೆ ನಾನು 250 ರೂಪಾಯಿ ಕೊಡ್ತೀನಿ. ಇವತ್ತು ನಮ್ಮನೆ ಕೆಲಸ ಮಾತ್ರ ಮಾಡೋ, ಇನ್ನು ಯಾವತ್ತು ನಮ್ಮನೆ ಕೆಲಸ ಮಾತ್ರ ಮಾಡೋ. ಈಗ ಕಬೂಲಿ. ಭಟ್ರೆ ಅವ ಒಬ್ಬನೇ ದುಡ್ಡಿದ್ ದೊಡ್ಡಪ್ಪ ಮಾಡ್ಕೊಂಡಿದ್ದ. ಇಲ್ಲಿ ಬನ್ನಿ, ಅವ್ ಎಷ್ಟು ಕೊಡ್ತಿ ಅಂತ ಎಷ್ಟು ಕೊಡ್ಲಿ, ಅದಕ್ಕಿಂತ 5 ರೂಪಾಯಿ ಜಾಸ್ತಿ ಕೊಡ್ತಿ. ಯಾವ ಮನೇಲಿ ಅಡುಗೆ ಮಾಡಿ ಭಟ್ರು ನಮ್ಮನೆ ಕೆಲಸ ಮಾಡ್ತೀವಿ. ಓ ಭಟ್ರೆ ಇಲ್ಲಿ ಬನ್ನಿ, ನಮ್ಮನೆ ಕೆಲಸ ಮಾಡ್ತೀವಿ. ಕಿತ್ತಾಕ್ಬಿಡಡೆ ಗಾಡಿಗೆ ಹೆಂಗ್ ಯಾರ ಮನೆ ಕೆಲಸ ಮಾಡಲಾಗ್ತಿಲ್ಲ. ಭಟ್ರೆ ಮೊದ್ಲು ಆ ಸುಟ್ಟು ಮುಖದವನ ಹತ್ರ ಕೈ ಬಿಡಲ್ಲ ಹೇಳಿ. ಅವನ ಹತ್ರ ಹೇಳ್ರ ಇಬ್ರು ಒಟ್ಟಿಗೆ ಬಿಡಿ. ಭಟ್ರೆ ಈಗ ಸುಧಾರಿಸ್ಕೊಂಡು ಸಾಕು, ಒಳಗೆ ಹೋಗ್ಕೊಂಡು ಸುಧಾರಿಸ್ಕೊಳ್ಳಿ ಅಡಿಗೆ ಮನೆ. ಅಲ್ಲ ಹೆಂಗೆ ನಿಂಗ ಇಬ್ರು ಬೇಕು ಒಳ್ಳೆ. ನಂಗವು ಬೇಡ ಹೆಂಗೋ ಬೇಡ, ಕೂಗ ಆಡಡೆ ಹೇಳೋವರೆಗೂ ಪೂರ್ತಿ ಕೇಳಿ ಒಟ್ಟಿಗೆ ಅಡುಗೆ ಮಾಡಲ್ಲಂತೂ ಮಾಡ್ಕೊಡ್ತಿರ್ಲ. ತಮ್ಮನೆ ಮೊದಲು ಕೂಗಾಡ್ತಾ ಇದ್ದೆ. ಅದಕ್ಕಾಗಿ ಒಂದು ಕೆಲಸ ಮಾಡೋಣ, ಟಾಸ್ ಹಾಕ್ಬಿಟ್ರತ್ತು. ಯಾರು ಗೆಲ್ತೋ ಅವ್ರ ಮನೆ ಕೆಲಸ ಮೊದಲು ಮಾಡ್ಕೊಡ್ತೀನಿ. ಅಡ್ಡಿಲ್ಲ ಹಂಗೆ ಅಡ್ಡಿಲೆ ಜುಬ್ಬನೆಲ್ಲ ಒಗದ್ಬಿಟ್ಟು ಕಾಣ್ತದ. 8 ಎಣೆ ಇತ್ತು, ನನ್ನ ದುಡ್ಡಲ್ಲೇ ಹಾರ್ಸಲಾಗಿತ್ತು. ಓ ಭಟ್ರೆ ಇವೊಬ್ಬನೇ ಕಾಸ್ಕೊಂಡು ಕುಬೇರ ಮಾಡ್ಕೊಂಡಿನ. ಅವನ ಕಂಜೂಷ ಅಲ್ಲ, ಈ ನನ್ನ ಹತ್ರ 1 ರೂಪಾಯಿ ಕಾಯಿನ್ ಇತ್ತು, ಇದರಲ್ಲೇ ಟಾಸ್ ಹಾಕಿ. ಬೇಡ, ಇಬ್ರದ್ದು ಬೇಡ. ನನ್ನ ಹತ್ರ ಚಿಲ್ಲರೆ ಇತ್ತು, ಹಾಕ್ತೆ. ನಿಂಗ ಹೆಡ್ ಬೇಕಾ ಟೇಲ್ ಬೇಕಾ ಹೇಳಿ. ನಿಮಗೆ ಯಾವ್ದು ಅಡ್ಡಿಲ್ಲ. ಅವನ್ನೇ ಮೊದ್ಲು ಕೇಳ್ರ. ನೀವೇ ಹೇಳ್ರ. ನನಗೆ ಹೆಡ್ ಬೇಕು. ಹಂಗಾರೆ ನಂಗೂ ಹೆಡ್ಡೆ ಬೇಕು. ಇಬ್ರು ಹೆಡ್ ಕೇಳಿದೆ, ಟೇಲ್ ಕೇಳವ ಯಾರು? ನಂಗೆ ಹೆಡ್ಡೆ ಬೇಕ್ರ. ನೀವರು ಹೇಳ್ರ. ಭಟ್ರೆ ನಾನು ಮೊದ್ಲೇ ಹೇಳಿದ್ದೆ ನನಗೆ ಹೆಡ್ಡೇ ಇರಲಿ. ಹಂಗಾರೆ ನಂಗೆ ಟೇಲೇ ಹೆಡ್ಡೆ ಬಿತ್ತು. ನಿಮ್ಮನೆ ಕೆಲಸ ಮೂವತ್ತು ಗೊತ್ತಿತ್ರ ಭಟ್ರೆ, ಈಗ ಹೆಡ್ಡೆ ಬೀಳ್ತೋಳು ಗೊತ್ತಿತ್ತು ನನಗೆ. ನಮ್ಮನೆ ದೇವ್ರ ಸತ್ಯ ನಮಗ್ ಗೊತ್ತಿಲ್ಲ ಅಂದ್ರ ಭಟ್ರೆ ನಾವು ಯಾರಿಗೂ ಮೋಸ ಮಾಡಿದ್ವಿಲ್ಲ ಹೇಳಿ. ಭಟ್ರೆ ಮರಿಯಡಿ ಹೇಳಿ ಅವನ್ಗೆ. ಇವತ್ತು ಪೇಪರ್ ನಾನೇ ಬರ್ಬೋದು. ಪೇಪರ್ ಓದ ಮಗು ಅದು 8 ಪುಟ 80 ಸಲ ಓದಿ ಅರ್ಥ ಮಾಡಕ್ಕೆ ಅಷ್ಟೊತ್ತಿಗೆ 8 ದಿವಸದ ಪೇಪರ್ ಬಂದು ಇವನು ಎದೆ ಮೇಲೆ ಬಿದ್ದಿರ್ತು. ಭಟ್ರೆ ಪೇಪರ್ ಕೆಳಗಿಡಲೇ, ಅಷ್ಟು ಓದ ಚಟ ಇದ್ರೆ ಬೇರೆ ಪೇಪರ್ ತರ್ಸ್ಕೊಂಡು ಓದಲ್ಲ ಹೇಳಿ. ಭಟ್ರೆ ತೀಟೆ ಇದ್ರೆ ಅವನ ಹತ್ರ ತರ್ಸ್ಕೊಂಡು ಓದಲೇ. ಜಗಳ ಬೇಡ ಬೇಡ, ಇದಕ್ಕೂ ಟಾಸ್ ಹಾಕ್ಬಿಟ್ರೆ ನಿಮ್ಗೆ ಯಾವ್ದು ಅಡ್ಡಿಲ್ಲ. ನಂಗೆ ಟೇಲೇ ಇರಲಿ. ನಿಮ್ಗೆ ಅವನು ಟೇಲ್ ಹಿಡ್ಕೊಂಡ ಮೇಲೆ ಹೆಂಗೆ ಹೆಡ್ಡೆ. ಹೌದಲ್ಲ, ಇವರಿಬ್ರು ವ್ಯಾಪಾರದ ಎಟ್ಟು ಇದ್ದು ಹೇಳದೆ ಮರ್ತೋಳಿ. ಟೇಲೇ ಬಿತ್ತು, ನೀವೇ ಮೊದಲು ಪೇಪರ್ ಓದೋ. ಭಟ್ರೆ ನಂಗೆ ಗೊತ್ತಿಲ್ಲ ನಮ್ಮ ದೇವ್ರ ಸತ್ಯ. ಎಂತೆಂಥ ವಿಷಯಗಳು, ಎಂತೆಂಥ ಫೋಟೋಗಳು, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ, ಗುಡುಗು ಸಿಡಿಲುಗಳಿಂದ ತುಂಬಿದ ಮಳೆ ಬರುವ ನಿರೀಕ್ಷೆ. ಭಟ್ರೆ ಓ ಭಟ್ರೆ ಎಂತದ್ರ ಆ ತೊಟ್ಟು ನನ್ನ ಮಗನ ಹತ್ರ ನಿಮ್ಮದೆ ಅಂತ ಮಾತು. ಒಳಗೆ ಅಡುಗೆ ಮಾಡಲ್ಲ ಹೇಳಿರಿ. ಓಯ್ ಕುರ್ಚಿ ನಮ್ಮದೋದು, ಅಚ್ಚಿ ಹೋಗಿ ಸಾಯಿ. ತಡಿ ಇದಕ್ಕೂ ಒಂದು ದಾರಿ ಮಾಡ್ತೀನಿ. ಭಟ್ರೆ ಓ ಭಟ್ರೆ ಓ ಒಬ್ಬ ಕರೆ 2 ಮಸಿ ಕೆಟ್ಟ ತಗ ಬಂದಿಲ್ಲಿ ಮಾಡ್ತೀವಿ ಅವಂಗೆ. ಚಿಕಂಡ ಇನ್ನು ಇದನ್ನ ತಗೊಂಡು ಒಬ್ರು ಮುಸುಡಿಗೆ ಒಬ್ರು ಹಂಚ್ಕೆ ಬರ್ತಾ ಎಂತ ಹುಡುಗಡೆನ. ಎಂತದ್ರ ಇಲ್ಲ ಮನೆ ಮಧ್ಯಕ್ಕೆ ಸಮ ಗೆರೆ ಹೇಳಿ. ಅಯ್ಯ ಟಿಪ್ಪ ಇದ್ದಲ್ಲ. ಭಟ್ರೆ ಅದು ಮರ ತಂದವ್ ನಾನು, ಟಿಪಾಯಿ ಈ ಕಡೆ. ಭಟ್ರೆ
ಮರ ತಂದ್ಕೊಳ್ಳೆ ಟಿಪಾಯಿ ಆಗ್ತಿಲ್ಲ. ಟಿಪಾಯಿ ಮಾಡಿದ ಆಚಾರಿಗೆ ಆಚಾರ್ಯ ಕೂಲಿ ಕೊಟ್ಟವ ಆನು ಅಂತೇಳಿ ನಿಂಗ ಏನಾರು ಮಾಡ್ಕೊಳ್ಳಿ ಆ ಸರಿ ಮುದ್ದಿಗೆ ಗೆರೆ ಹಾಕ್ಬಿಡ್ತೀನಿ. ತಡೀರಿ ಎನ್ ಚಪ್ಪಲ್ ಆಮದಿಗೆ ಆಗೋದು ಕಡೆಗೆ. ತಡೀರಿ ಹೇಳಿದ್ ನೋಡಿ ಪಂಚಾಯತ್ಗೆ ಸರಿ ಆಯ್ತಿಲ್ಲ ಹೆಂಗ್ ಹೊಡೆದ್ಬಿಡ್ತಾನ ಮಾಡಿದೆ ಇಲ್ಲ ಹೇಳತ್ತಲೆ. ಭಟ್ರೆ ದೂರದಿಂದ ಕಂಡಂಗಾತು ಈ ಪಟವ ಒಂದು ಗೇಣಿ ಜಾಗ ಅಚ್ಚಿ ಜಾಸ್ತಿ ಹೋದಂಗೆ ಕಾಣಿಸ್ತೋಳಿ. ಭಟ್ರೆ ನಾಳೆ ಬೆಳಗ್ಗೆ ಡಾಕ್ಟರ್ ಮನೆಗೆ ಹೋಗಿ ನಂಬರ್ ಟೆಸ್ಟ್ ಮಾಡಿಸಿ ಒಬ್ಬಲೇ. ನಿಮಗೆ ಪುರುಷತ್ತಿದ್ದಾಗ ಸರ್ವೆ ಅವ್ರನ್ನ ಕರೆಸಿ ಅಳಿಸ್ಕೊಳ್ಬೇಕಾರೆ ಯಾಕೆ ಪುರುಷತ್ತಿಲ್ಲ ಅಡುಗೆ ಮಾಡವಲ್ಲಿ ಇಷ್ಟು ದಿವಸ ಒಂದೇ ಮನೆದಾಗಿತ್ತು ಈಗ ಎರಡೆರಡು ಮನೆ ಮಾಡವು. ನೀವು ಒಳಗೋಗ್ರ ಭಟ್ರೆ. ಈ ಪಟ ಹಂಗೆ ಮಾಡ್ತೇಳಿ. ಅಪ್ಪ ಬಾಬಾ ಅಪ್ಪ ಎಂತದಮ್ಮ? ಹೌದಾ ಎಂತ ಬೆಳಗಿಂದ ನಮ್ಗೆ ಕಚ 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 ಕುಕ್ಕೆತ್ತು ಮರೆ ತಮ್ಮ ಇನ್ನು ಮೇಲಾಗಿ ಇವತ್ತಿಂದವ ಅಚ್ಚ ಮನೆ ಕೂಸಿದ್ದಲ್ಲ ಗೀತ ಎಂತ ಹೇ ಅದ್ರ ಕಣ್ಣೆತ್ತು ನೋಡಲಿಲ್ಲ, ಅದ್ರ ಹತ್ರ ಮಾತಾಡಲಿಲ್ಲ, ಅದ್ರ ಸಂತಿಗೆ ಸೇರಲಿಲ್ಲ, ಕಾಲೇಜಿಗೆ ಹೋಗ್ಲಿಲ್ಲ. ನೀ ಕಾಲೇಜ್ ಹೋಗೋದು ಬೇಡ ಹೇಳಲ್ಲ, ಅದ್ರ ಸಂತಿಗೆ ಹೋಗ್ಲಿಲ್ಲ. ಹೌದಾ ಅಪ್ಪ ಎಂತ ಜೋ ಮರೆಯ ನಿನ್ನೆ ನೋಡ್ರೆ ಆ ಗೀತೆನ್ ಬಿಟ್ಟಿಗೆ ಬಂಜಿ ಹೇಳಿ ಇಬ್ರು ಸೇರ್ಕೊಂಡು ಏನು ಕೂಗಿ ಕೊಬ್ಬರದು ಇಲ್ಲೂ ತಕ ತಕ ಕುಣದು ಕುರುಕ್ಷೇತ್ರ ಮಾಡ್ಬಿಟ್ರಲ್ಲ ಇವತ್ತು ಈ ನಮ್ನಿ. ತಮ್ಮ ಇವತ್ತಿಂದ ಇವತ್ತಿಗೆ ನಿನ್ನೆನ ಕತೆ ಮುಗಿದೋದ ಕತೆ ಅದು ಕಳದ್ ನೀರು ಕಟ್ಟಿಗೆ ಗೊತ್ತಿಲ್ಲ. ಇವತ್ತಿನ ಮ್ಯಾಲಾಗಿ ನೀನು ಗೀತನ್ ಸಂತಿಗೆ ಸೇರಿದ್ದೇನಾದ್ರು ಕಂಡಿ ಕತೆ ಬ್ಯಾರೆ ಇತ್ತು. ಮತ್ತೆ ನಡಿ ನಿನ್ನ ಕಾಲೇಜವರೆಗೆ ಆನೆ ಕಳಿಸಿ ಬರ್ತೀನಿ. ಅಷ್ಟೇ ಕಂಟ ಇದ್ರ ಅರ್ಥ ಎಂತದು? ಅದ್ರ ಅರ್ಥ ಅದ್ರಾಗೆ ಇದ್ದು ಅರ್ಥ ಇದಿಲ್ಲ. ಒಳಗೆ ಹೋಗಿ ಡಿಕ್ಷನರಿ ತೆಗೆದು ನೋಡ್ಕ ಜಗಳ ಇದು ಹೇಳೋದನ್ನ ಮರ್ತಕೊಂಡು ಶ್ರೀಕಂಠ ಹೇಳ ಕರ್ಕೋತ್ ಬಂದ್ಬಿಟ್ಟ ಮರ್ಯಾದೆ ಸತ್ತವ. ನಾನು ಸಾವಿರ ಮಾತಾಡ್ತನ ನೀ ಎಂತ ಮಾತಾಡ್ದ್ಯಾ? ನಿಂಗೇನಾದ್ರು ಮಾನ ಮರ್ಯಾದೆ ಇದ್ದನ? ಅಪ್ಪಿಯ ಏನ್ ಕಾಲೇಜಿಗೆ ಇವತ್ತು ಅರೆ ಹೋಗ್ರಯ್ಯ ಅದೇ ತಯಾರಾಕೊಂಡಿದ್ದಲೆ ಹೋಗಿ. ಅಲ್ವಾ ಅಪ್ಪಿಯ ಇಲ್ಲಂತ ಜಗಳ ಆಗ್ತಾ ಇತ್ತಲ್ಲ. ಜಗಳ ಹೌದಾ? ಮಾವ ಎಂತದೋ ನಿಂಗೆ ಜೋರಾಗಿ ಬೈತಾ ಇದ್ದಂಗಿತ್ತು. ಕರೆಕ್ಟು. ಹೋಗುವಾಗ ಅವ್ರ ಹತ್ರ ಮಾತಾಡ್ತಿದ್ದೀನಿಲ್ಲ ತಿರ್ಸಟ್ ಹತ್ರ. ಹೌದು ನೀನು ಅವಾಗ ಅವ ನೆನಪು ಮಾಡ್ತಾ ಇರು. ನೋಡು ಇವತ್ತಿಂದ ಹೇಳ್ಬಿಡ್ತಿ ಆಚರಣೆ ಮಾಡಿದ್ನಲೆ ಸಣ್ಣ ತಿರ್ಸಟ್ಟು ಅವ ಅಯೋಗ್ಯ ಇದ್ದಂಗಿದ್ದ, ನಾಲಾಯಕ್ ಇದ್ದಂಗಿದ್ದ, ಲೋಪರ್ ಇದ್ದಂಗಿದ್ದ. ಅವನ್ ಸಾವಾಸ ನೀನು ಮಾಡಲಿಲ್ಲ. ಅಪ್ಪ ಓ ನೋಡ ಬಾಯಿ ಬಂದಂಗೆ ಎಂತೆಂತ ಅಯೋಗ್ಯ ಬೈತಾ ಇದ್ದ ಮರೆಯ. ಅವ ಹೆಂಗ್ ಸಮ ಕೇಳ್ತಿಲ್ಲ, ಸಣ್ಣಗೆ ಎಂತದಾರು ಬೈತ ಮರೆ. ನೋಡು ಅವನ ಹತ್ರ ಹೇಳು, ಹೊಲ್ಲು ಹಿಡಿದು ಮಾತಾಡು ಅಂತ ಹೇಳು. ತಮ್ಮ ಇಲ್ಲ ಅವನು ಮಾತು ಕೇಳ್ಕೋತ ನಿಂತ್ಕೊಂತಲ್ಲ, ನಡಿ ಕಾಲೇಜ್ ಹೋಗ್ಬಾರ. ಅಲ್ಲ ಹೊಲ್ಲು ಹಿಡಿದು ಹೇಳು ಅಲ್ಲಿ ಹೇಳಿಕ್ ಬರಲ್ಲ. ಅಲ್ಲ ಬಂದ ಮೇಲೆ ಹೇಳು. ಅಪ್ಪಿಯ ನಿಂಗಳ ಜಗಳದಲ್ಲಿ ಹಂಗೆ ಟೈಮ್ ಆಗೋತು ಅಂದ್ರೆ ಆಗೋತು. ತಡೆ ಆ ಪೀಡೆ ಮೊದ್ಲಿನ ತೊಲಗ್ಲಿ ನಡೆದು ಬಿಟ್ವಲ್ಲ ಗೊತ್ತಾಯ್ತು ತಂಗಮೆ ಪೀಡೆ ಹೇಳಿ ಹೋದ ಹಾದಿಲ್ಲ ನಾವು ಹೋಗೋದು ಬೇಡ. ನೀನು ಒಂದ್ ಕೆಲಸ ಮಾಡ ನನ್ನ ತೊಂಡೆ ತಗ ಹಂಗೆ ನಾ ಹೋಗ್ತಾನೆ ಹಾಕತ್ತಿ ನಿಂಗಳು ಹಿಂದ್ಗಡೆ ದಾರಿನ ದಾರೆ ಹೊತ್ತಿ ಹಾಲ್ ತಗೊಂಡು ಕಾಲೇಜಿಗೆ ಅಲ್ಲ ಇವತ್ತಿಗೆ 15 ದಿವಸ ತೋಳೆ ಇವಿಬ್ರು ಮಾತಾಡ್ದೆ ಮಾತಾಡೋ ಸಾಯ್ಲಿ. ಒಬ್ರು ಮುಖ ಒಬ್ರು ನೋಡ್ಕೊತಾ ಇಲ್ಲ. ಒಬ್ರು ಸರಿ ಊಟ ಮಾಡ್ತಿಲ್ಲ, ಇನ್ನೊಬ್ರು ಸರಿ ನಿದ್ದೆ ಮಾಡ್ತಿಲ್ಲ. ಭಾರಿ ಕಷ್ಟಕ್ಕೆ ಬಂದೋಳಿ. ಅಲ್ಲ ಹಿಂಗೆ ಆಗಿವು 63 ಇಪ್ಪವು 36 ಆಗ್ಬಿಡ್ತವ. ಎಂಥದೇ ನಾಳೆ ಭಾಳ ಹೆದರಿಕೆ ಆಗ್ತೋಳಿ. ಅಲ್ದ್ರ ಒಳಗಡೆ ಬಡ್ಶೀಟಿಗೆ ಬೈದ್ರಿ ನೀವು ನೋಡಿರಿ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರಿ. ಎಂತ ಕತೆ ಭಟ್ರೆ, ನಿನ್ನೆಯಿಂದ ಹೊಟ್ಟೆಲ್ಲ ಒಂಥರ ಉರಿ ಸಂಕಟವ್ರ ತಡೆಯಲೇ ಆಗ್ತದೆ. ಇದು ನಿನ್ನಿಂದ ಅಲ್ದ್ರ ಶುರುವಾಗಿ 15 ದಿವಸ ಆಯ್ತು. ಅಲ್ಲ ನಿಂಗ ಇಬ್ರು ನನ್ನ 40 ವರ್ಷದಿಂದ ದೋಸ್ತರು. ಎಂತದ ಒಂದು ಸಣ್ಣ ಮಾತಿಗೆ ಜಗಳ ಮಾಡ್ಕೊಂಡು ಹಿಂಗೆ ಮನಸ್ಸು ಹಾಳು ಮಾಡ್ಕೊಂಡು ಕೂತಿದ್ರಲ್ಲಿ ಹೆಂಗ ಅದೇ ಬೇಜಾರು. ಭಟ್ರೆ ಎಂತ ಮಾಡದ ಮನಸ್ಸು ಕೇಳ್ತಿಲ್ಲ. ಎಂಗಳ ಹೃದಯನ ಆ ಬ್ರಹ್ಮ ಬೆಣ್ಣೆಲ್ಲ ಮಾಡಿದ್ದಾಗ ನಿಮಗೆ ಕರೆ ಹೇಳ್ತಿ ಭಟ್ರೆ. ಎನ್ ಹೇಳ್ತಿ ಸತ್ತಾಗಲೂ ಇಷ್ಟು ವ್ಯತೆ ಆಗಿತ್ತಿಲ್ಲ ನನಗೆ.
ಹೊಟ್ಟೆ ತುಂಬ ಊಟ ಇಲ್ದೆ ಕಣ್ಣು ತುಂಬ ನಿದ್ದಿಲ್ದೆ 12 ದಿವಸ ಹತ್ರ ಭಟ್ರೆ. ನೀವು ಒಂದೇ ಹತ್ರ ಅವ್ರಾರು ಇನ್ನೆಂತದ್ದು ಮತ್ತೆ ನಿನ್ನೆಯ ನಿಮ್ಮದು ಊಟ ಅಂತ ಕೇಳಿದ್ರು. ನಾನು ಆಯ್ತಿಲ್ಲ ಅಂದೆ. ಎದ್ದೆ ಬಿಡವು ತಂಗು ಊಟ ಬೇಡ ಎದ್ದು ಹೊಂಟು ನಡೆದ್ರು ಹೊಡೆ. ಅಲ್ಲ ಭಟ್ರೆ, ಆ ಊಟ ಮಾಡದೆ ಮನ್ಕಂಡು ಹೇಳಿ ಅವೆಂತಕ್ಕೆ ಉಪವಾಸ ಬಿದ್ಕೊಳ್ಳೋದು ಅಂತದೇನು? ಮೊದಲೇ ಆಲ್ಸರ್ ಪೇಷಂಟ್. ಹೊತ್ತಿಂದ ಹೊತ್ತಿಗೆ ಆಹಾರ ಹಾಕಿದ್ನಿಲ್ಲ ಅಂದ್ರೆ ಹೊಟ್ಟೆ ಹಿಡ್ಕೊಂಡು ಹೊಳ್ಳೆ ಆಡ್ತಾ ಇಡೀ ಮನೆ ತುಂಬ. ಅಲ್ಲ, ಅನುಭವಿಸವಾದರೂ ನೋಡರ್ ನಾವೇ ಅಲ್ಲಂದ್ರ. ಅದಕ್ಕಾಗಿ ಭಟ್ರೆ ಒಂದು ಕೆಲಸ ಮಾಡಿ, ಇನ್ನು ಯಾವಾಗಲೇ ಅವ್ನು ಹೆಂಗ್ ಊಟ ಅಂತ ಕೇಳಿದ್ರೆ ಊಟ ಆಯ್ತು ಹೇಳ್ಕೊತ ಹೇಳ್ಬಿಡಿ. ಸರಿ, ಒಂದು ಕೆಲಸ ಮಾಡಿ, ನನಗೆ ಗೊತ್ತಿಲ್ಲದೆ ಇದ್ದಂಗೆ ಮಾಡ್ದಂಗೆ ನಮ್ಮನೇಲೆ ಅಡುಗೆ ಮಾಡಿ ಅವ್ನು ಬೇಯಿಸಿ ಊಟ ಹಾಕಿ. ಸರಿ ಮಾಡಿ. ಶ್ರೀಕಂಠ ನಿದ್ದಗಿದ್ದೆಲ್ಲ ಆತನು. ಮನುಷ್ಯ ಅಂದ್ಮೇಲೆ ಸ್ವಲ್ಪ ಲಜ್ಜೆ ನಾಚಿಕೆ ಎಲ್ಲ ಇಟ್ಕೊಳಕಾಗ್ತು. ಜಗಳ ಆಗಿದ್ದು ಮರ್ತ್ಕೊಂಡು ಶ್ರೀಕಂಠ ಹೇಳಿ ಕರ್ಕೋತ್ ಬಪ್ಪಲ ಮಾನಿಗೆಟ್ಟವ ಮರ್ಯಾದ ಸತ್ತವ. ಈ ಒಬ್ಬನೆಯ ಗೋಗುಂಟ ಶ್ರೀಕಂಠ ಹೇಳಿದ್ದವ. ಅಲ್ಲ, ನಾ ದೇವ್ರ ಹೆಸರು ಕರ್ದನ, ನೀ ಎಂತಕ್ ಮಾತಾಡ್ದ್ಯಾ? ನಿಂಗೇನಾದ್ರು ಮಾನ ಮರ್ಯಾದೆ ನಾಚಿಕೆ ಇದ್ದನ? ಇಲ್ಲೇಪ್ಪ, ನಾವೆಲ್ಲ ಬಿಟ್ಟು ಕುಂತವು, ನೀ ಮಾತ್ರ ಎಲ್ಲದೂ ಇದ್ದವ. ಮಾನವಂತ, ಮರ್ಯಾದಸ್ಥ, ನೀತಿವಂತ, ನಿಯತ್ತಿಪ್ಪವ, ನಿಷ್ಠಾವಂತ, ಸಾಕ ಬೇಕ? ನೀ ಯಾರ? ಅಲ್ಲ, ನೀನ್ ಯಾರ? ನಂಗೆ ಸರ್ಟಿಫಿಕೇಟ್ ಕೊಡಲೆ. ನೋಡಿ ಶ್ರೀಪಾದ, ನಾಲ್ಗೆ ಬಹಳ ಹಗುರಾಗ್ತಾ ಇತ್ತು. ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ನೀನ್ ಯಾರ? ನಂಗೆ ಬುದ್ಧಿ ಹೇಳಲೆ. ಅಯೋಗ್ಯ ಅಂತಂದು ಇದೇ ಚಲೋ ಅಲ್ಲ ಹೇಳೋದು. ಮತ್ತೆ ಹೇಳ್ತಾ ಇದ್ದೆ. ಮತ್ತೆ ಇನ್ನು ಒಂದು ಸಲ ನನಗೆ ಬೈದ್ ನೋಡ. ಬೈಯೋದು ನಿಂಗೆ ಬೈತಿಲ್ಲ. ನೀ ಅಯೋಗ್ಯ ಗೊತ್ತಿತ್ತು, ಎಂತ ಬೈತ್ನ ನಿಂಗೆ? ನೀ ನಾಲಾಯ್ಕೋಳು ಗೊತ್ತಿತ್ತು, ನಿಂಗೆಂತ ಬೈತ್ನ? ನೀ ಲೋಫರ್ ಗೊತ್ತಿತ್ತು, ಏನಂತ ಬೈತ್ನ? ಬೈತ್ನಿಲ್ಲಪ್ಪ, ಬೈತ್ನಿಲ್ಲ. ಇಂಥ ತಟ್ ನಮಗ ಹತ್ರ ನಮ್ಮದ ಮಾತು ನಮ್ಮ ತಗೊಂಡು ನಾವು ಹಂಗ ಬಾ ದಾರಿ. ಇನ್ನೊಂದ್ಸಲ ನನ್ ಸುದ್ದಿ ಬಂದ್ ನೋಡ, ಮುಖದ ಮೇಲೆ 3 ಸೇರು ನೀರು ಇಳಿಸ್ಕೊಡ್ತೀನಿ ನಿಂಗೆ. ಬಾಳ ಬೆಳಗುವ ಗೆಳತಿ ಪ್ರಿಯ ಪ್ರೇಯಸಿ, ನನ್ನ ಬಾಳ ಬೆಳಗಲು ಬಂದೆ, ನನ್ನ ಬಾಳ ಬೆಳಗಲು ಬಂದೆ, ಬಾಳ ರೂಪಸಿ. ಬಾಳ ಬೆಳಗುವ ಗೆಳತಿ ಪ್ರಿಯ ಪ್ರೇಯಸಿ, ಪ್ರಿಯ ಪ್ರೇಯಸಿ. ಬಿಟ್ಟಿರ್ತಿದ್ವಿ 2 ವಾರ ತೋಳಿ ಎಂತ ಮಾಡೋದು ತಲೆ ಕೆಟ್ಟು. ಅಲ್ಲ, ಭಟ್ರೆ ಕರೆದು ಒಂದರಿ ಗೀತ ಕರೆಯೋದು ಹೇಳ್ಬಿಡ್ತೀನಿ ನೋಡ. ಭಟ್ರೆ ಓ ಇಲ್ಲಿ ಬರ್ರ. ಒಂದೇ ಎಂತದ್ರ? ಭಟ್ರೆ ಒಂದರಿ ಗೀತನ್ ಕರೀಲ್ಲ. ಎಂತಕ್ಕೆ ಗೀತನ ಹತ್ರ ಮಾತಾಡಕ್ಕಾಗಿತ್ತ? ಕಣಿಕೆಯಲ್ಲಿ ಅಲ್ದ್ರ 2 ವಾರ ಆಯ್ತು ಭಟ್ರೆ, ಒಂದ್ ಮಕ ನೋಡಲ್ಲ ಜಿಲ್ಲೆ. ಅಲ್ಲ, ಅವಕ್ಕೆ ಈ ನಮ್ನಿ ಮಾಡಿದ್ದು ಸಾಕು, ಹೆಂಗಕ್ಕೆ ಈ ನಮ್ನಿ ಆಗ್ತಾ ಇದ್ದಿದ್ದು ಸಾಕು ಮನೆ. ಅಲ್ಲ, ಸುಮ್ಮನೆ ಸಣ್ಣ ಕೂತಿದ್ದವಕ್ಕೆ ಚೂಟ್ ಬಿಟ್ಕೊಂಡು ಇಷ್ಟೆಲ್ಲ ಮಾಡ್ಲಿ. ಅಲ್ಲ, ಅಣ್ಣ ತಮ್ಮಂದ್ರಕ್ಕಿಂತ ಚಲೋ ಇದ್ದಿದ್ದಾವು. ಅವಕ್ಕಿಬ್ರಿಗೂ ಜಗಳ ಮಾಡಿಸಿ ಇಷ್ಟೆಲ್ಲ ಮಾಡಿದೆ. ಅಲ್ಲ, ಈಗ ಗೀತ ನೋಡವಳು ನೀನು, ನಿನ್ ನೋಡವಳು ಗೀತ, ಇಬ್ರಿಗೂ ಸರಿ ಆಯ್ತು. ಭಟ್ರೆ ಹಿಂಗಾಗ್ತದೆ ಹೇಳಕ್ ಮೊದ್ಲು ಗೊತ್ತಿದ್ರೆ ದೇವ್ರ ಹಣೆ ಹೇಳ್ತೀಯ ಈ ನಮ್ನಿ ಮಾಡ್ತಿದ್ವಿ. ಅಲ್ಲ ಭಟ್ರೆ, ಇದು ಹಿಂಗೆ ಮುಂದುವರೆದ್ರೆ ಅಲ್ಲ ಎಲ್ಲಂತೂ ಹೆದರಿಕೆ ಆಗ್ತು ಭಟ್ರೆ, ಎಂತ ಆಗ್ತು ಗೊತ್ತಾಗ್ತೀನಿ. ನೀನೇ ಆವಾಗ ಹೇಳಿದ್ದೇನೆ, ಹೆಂಗ ಇಬ್ರು ಒಟ್ಟಿಗೆ ಓದ್ತವು, ಒಟ್ಟಿಗೆ ಓಡಾಡ್ದವು, ಅದು ಇದು ಅಡೆ. ಈಗ ಬರ್ಕೊಂಡು ಹಿಂಗೆ ಹೇಳಿದ್ರೆ ಹೆಂಗೆ? ಭಟ್ರೆ ಅವಾಗ ಬುದ್ಧಿ ಇದ್ದಿಲ್ಲ, ಹೆಂಗ ಹುಡುಗ್ರಿ ಅಂತ ಹೇಳ್ಬೇಕ. ಅಲ್ಲ, ನೀವು ಒಳ್ಳೆ ಪ್ಲಾನ್ ಎಲ್ಲ ಹೇಳ್ಕೊಟ್ಟಿದ್ರಲಿ ಹೆಂಗಕ್ಕೆ. ಭಟ್ರೆ ಅದು ಹೋಗ್ಲಿ ಬಿಡಿ. ಇಲ್ಲಿ ಮನೆಯಲ್ಲಂತೂ ಒಂದು ಮಕ ನೋಡಲು ಆಗ್ತಿಲ್ಲ. ಕಾಲೇಜಿಗೆ ಹೋಗ್ಕೊಂಡಾರು, ಕಾಲೇಜ್ ಮುಗಿದ ಮೇಲೆ ಒಂದು ಗಳಿಗೆ ಮಾತಾಡೋಣ ನೋಡ್ರೆ 2 ಜನ ಅಪ್ಪಂದಿಕ್ಕ ಕಾಲೇಜ್ ಬಿಡೋದೇ ತಡ. ರಣ ಹೊತ್ತು ಕಾಯ್ದಂಗೆ ಕಾಯ್ತಾ ಇರ್ತ ಮರ.
ಎನ್ನಪ್ಪ ಈ ಬದಿ ಹೇಳ್ಕೊಂಡು ಹೋಗ್ತಾ ಹೋದ್ರ ಆ ಬದಿ ಹೇಳ್ಕೊಂಡು ಹೋಗ್ತಾ ನಮ್ಮ ಮಕ ನೋಡಲಾಗ್ತಿಲ್ಲ ಮಾತಾಡಲಾಗ್ತಿಲ್ಲ. ಬಟ್ರೆ ಒಂದು ಬರೀ ಕರೀರಿ ಒಂಚೂರು ಮಕ ನೋಡ್ಕೆತ್ತಿ ಮಾತಾಡ್ತೀನಿ. ಮಗ ನೋಡೋ ಅಟ್ಟೆ ಹೋಗಲ್ದ ಗೀತನ್ ಫೋಟೋ ತಂದು ಕೊಡ್ತೆ ನೋಡ್ಕೊಂಡು ಖುಷಿ ಪಟ್ಬಿಟ್ಟು. ಬಟ್ರೆ ಓಟದಲ್ಲೆಲ್ಲ ನೋಡ್ರಿ ಸಮಾಧಾನ ಆಗ್ತಿಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ. ಒಂಚೂರು ಕರೀರಿ ಬಂದ್ರೆ ಬಟ್ರೆ ಒಂಚೂರು ಕರೀರ. ಆಗ್ತಿಲ್ಲ. ಅಲ್ಲ ಇದೇ ಮಾತಂಡ್ರೆ ನಿಮ್ದು. ಹಾ ನೋಡಿ ನೀವು ಇವತ್ತು ಗೀತನ್ ಕರೆದ್ರಿಲ್ಲ ಆದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲು ಗಾಲಿ ತಲೆ ಕೊಟ್ಟು ಸಾಯವನೇ ಸಾಯಕ್ಕಿಂತ ಮೊದಲು ನಿಮ್ಮ ಹೆಸರು ಬರೆದಿಟ್ಟಿಗೆ ಸಾಯ್ತು. ಕಡಿ ಪೊಲೀಸರು ಮಾಡಿ ಇದೊಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಈಗ. ಹೌದು ನೋಡಿರೆ ಹಾಡು ಬಾವಿ ಬಿದ್ದು ಸಾಹಿತ್ಯ ಹೇಳ್ತಾ ಇತ್ತು. ಇವು ನೋಡಿರೆ ರೈಲಿಗೆ ತಲೆ ಕೊಟ್ಕೊಂಡು ಸಾಹಿತ್ಯ ಎಂಬ ಇವರಿಬ್ಬರ ಮಧ್ಯದಾಗೆ ಎಂತ ನೇ ಹಾಕ್ಯಾಳವೀಗ. ನೀವು ಎಂತ ಬೇಕಾದ್ರೂ ಮಾಡಿ ಬಟ್ರೆ ಏನಾಗು ಓ ಬತ್ತ ಮಾರಾಯ ಒಂದು ಮಾಡಿ ಬತ್ತ ಮಾರಾಯ ಕೂಗಡ್ದ ಬಟ್ರೆ ಹೇಳಿದ್ ಕೇಳ್ಚಲ್ರ ಮತ್ ಕರೀರಿ ಮಾರಾಯ. ಆಗ್ತಿಲ್ಲ ಹೇಳಿದ್ಮೇಲೆ ಅವ ಇನ್ನೂ ಜೋರ ಬರುತ್ತಿ ನೀವು ಒಳಗೆ ನಡಿ. ಹಾ ಮತ್ತೆ ನಿಮ್ಮ ಹೆಸರು ಬರೆದಿಟ್ಟಿಗೆ ಸಾಹಿತ್ಯ ಹೇಳಿದ್ದೆ ಸಾಯವನೇ ನೋಡ್ರಿ ಅದಕ್ಕೆ ಗಾಡಿ ನೋಡಿರತ್ತು. ಅಲ್ಲ ಈ ಇವರಿಬ್ರು ವ್ಯಾಪಾರ ಈಗ ಹೆಂಗ್ ಒಳ್ಳೆ ಸಂಕಟಕ್ಕೆ ಬಂತಲ್ಲ ಹೇಳಿ. ಹಾ ಏನ್ ಮಾಡಕತ್ತು ಬಟ್ರೆ ಓ ಬಟ್ರೆ ಎಂತಂದ್ರ ಅಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ಒಳಗಿದ್ರು ಕರೀರಿ ಅವನ್ನ. ಬತ್ರಲ್ಲ ಎಂತ ಗೊತ್ತಿಲ್ಲ ಜಗಳ ಆಯ್ತು ಮಾರ್ಯಾರ. ಕರೆಕ್ಟು ಹೋಗುವಾಗ ಅವ್ನು ಮಾತಾಡ್ತಿದ್ನಲ್ರ ನೀವು ಅವಾಗ ನೆನಪು ಮಾಡ್ತಾ ಇದ್ರಿ. ಅಲ್ಲ ಒಳಗೆ ಸೇರ್ಕೊಂಡು ಎಂತ ಮಾಡ್ತಾ ಇದ್ದವ ಗೊತ್ತಿಲ್ಲ. ಹೋಗಿ ನೋಡಿರೆ ಗೊತ್ತಾಗ್ತು. ಯಾರ್ರಿ ಯಾರು ಹೋಗುವಳಿ ನಾನು ಸತ್ರುವ ಈ ಪಟ ಆಚೆ ಮನೆ ಬಾಗಿಲಿಗೆ ಹೋಗ್ತಿಲ್ಲ. ನೀವು ಹೋಗುದು ಬೇಡ, ಹೋದ್ರೆ ಗೊತ್ತಾಗ್ತು ಹೇಳಿದೆ. ಹಂಗೇಳಿ ಅಲ್ಲ ಅವನ್ ಸಾವಾಸವೇ ಬೇಡಾಳೆ. ಬಟ್ ನಾ ಹೇಳಿದ್ದೇಳಿ ಹೇಳಿ ಬತ್ತೆ ನಂಗೆ ಆರಾಮಿಲ್ಲ. ಎಂತ ಆರಾಮಿಲ್ಲ ಹೇಳವ. ತಲೆನೋವು ಹೇಳಿ ಕಣ್ಣಿ ಕಾಂಬ ಅಂತ ಹೇಳ್ರ. ತಲೆನೋವು ಕಣ್ಣಿ ಕಾಣ್ತಿಲ್ಲದ ಹೊಲ್ಲ ಓಳಿ ಹೇಳಿ ಹೊಲ್ ನೋ ಬೇಡ ಕೆಮ್ಮು ಕೆಮ್ಮು ಹೇಳ್ತೇನೆ. ಅಡ್ಡಿಲ್ಲ ಅಡ್ಡಿಲ್ಲ ನೀವು ಮತ್ತೆ ಕೆಮ್ಮದ ಮರೆಯಲಿಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ ಹಾಗಾಗಿ ಭಟ್ರು ಓ ಓ ಭಟ್ರೆ ಇಲ್ಲಪ್ಪ ಆಗ್ತಾ ಇಲ್ಲ. ಅಲ್ಲ ಅದೆಂತ ಬುಲ್ಡೋಜರ್ ಬಂದಂಗೆ ಹೋಗ್ತಿ ಭಟ್ರೆ. ಮಾರೇರ ಒಂದ್ಸಲ ಅವ್ರು ಕರೀತಾ ಇನ್ನೊಂದ್ಸಲ ನೀವು ಕರೀತಿ ಅಡಗತ್ರಿ ಸಿಕ್ಕದಂಗ ಓಡಿ ಅಂತ ಪರಿಸ್ಥಿತಿ. ಅಲ್ಲ ಭಟ್ರೆ ಹಾ ಅವನ್ ಚೂರು ಹೊರಬದಿ ಹೋಗುತ್ತೆ. ಎಮ್ಮನೆ ನಾಗನ ಮೇಲೆ ಒಂದು ಕಣ್ಣು ಇಟ್ಟಿನಿ. ಅವ ಅವಕಾಶ ಸಿಕ್ತು ಹೇಳಾದ್ರೆ ಅಷ್ಟೊತ್ತಿಗೆ ಅವ್ರ ಮನೆ ಕಿಟಕಿಲಿ ಹೊಕ್ಕಿದ ಆ ಸುಟ್ಟು ಕೂಸಿನ ಮುಸುರು ನೋಡಲ್ಲ ಹೀಗೆ ಸ್ವಲ್ಪ ನೋಡ್ಕೊತೀನಿ ಮತ್ತೆ. ಅಲ್ಲ ಭಟ್ರೆ ಇಲ್ಲಿ ಬನ್ನಿ. ಅವ ಅಂತ ಹೇಳ್ ಸತ್ತಾರಂಗ್ ಮಕ ಮಾಡ್ಕೊಂತ ಅವರಿಗೆ ನಿನ್ನಿಂದವ ಕೆಮ್ಮು ಕೆಮ್ಮು ಎಲ್ಲಿಂದವ ನಿಮ್ಮಿಂದ ಅಲ್ರ ನಿನ್ನಿಂದವ. ಅಲ್ಲ ಮೈಕೈ ಮುಟ್ಟು ನೋಡ್ರಿ ಸ್ವಲ್ಪ ಜ್ವರವೂ ಇದ್ದು ನೋಡಿ. ಅಲ್ಲ ಭಟ್ರೆ ಹುಷಾರಿಲ್ಲ ಹೇಳಾದ್ರೆ ಎಂತಕ್ಕಿಲ್ಲ ತಂಡಿಲ್ ಬಂದು ಕುಕ್ಕರ್ ಬಡಿಯವರ ಒಳಗೋಗಿ ಬಿದ್ಕೊಂಡ್ರೆ ಬಂದಿಲ್ಲ. ಸುಮ್ಮನೆ ಅವು ಕಷ್ಟಪಟ್ಟರು ನೋಡೋರು ನಾವೇ ಅಲ್ದಂದ್ರ. ನಾನು ಹೇಳಿ ಒಂದು ಕೆಲಸ ಮಾಡಿ ಪಕ್ಕದ ಮನೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಂದು ಕೊಡಿ. ಎಷ್ಟಂದ್ರೂ ಪಾಪ ಅಲ್ದ್ರ ಅನುಭವಿಸವಾದ ನೋಡೋರು ನಾವೇ. ಹೇಳಿ ಅಲ್ರ ಹೊರಬದಿಗೆ ಥಂಡಿ ಗಾಳಿ ಸಿಕ್ಕಾಪಟ್ಟೆ. ಒಂದು ಕೆಲಸ ಮಾಡಿ ಒಂದು ಶಾಲು ಹೊತ್ಕೊಂಡು ಕೂತ್ಕೊಳ್ಳಿ. ಹಾ ಅಲ್ಲ ಸ್ವಲ್ಪ ಹೊರಬದಿ ಹೋಗುತ್ತೆ. ತರಕಾರಿ ಖಾಲಿ ಆಗೋಯ್ತ್ರ. ಅಡ್ಡಿಲ್ಲ ಭಟ್ರೆ ಆದ್ರೂ ಒಂದು ಆದಷ್ಟು ಬ್ಯಾಗ್ ಬನ್ನಿ. ಅಲ್ಲಿ ಯಾರು ಸಿಕ್ಕದಾಗ ಕತೆ ಹೇಳ್ಕೊತೀರ. ಅವ ಕೆಂಪು ಸುತ್ತೋದ್ ನನಗೆ ಕಾಣ್ತು. ಆ ಒಬ್ಬನೇ ಅಡ್ಡಿಲ್ಲ ಬ್ಯಾಗ್ ಬತ್ತೆ. ಅಲ್ಲ ಹೆಂಗ್ ಓಡಾಡೋದು ಚಲೋ ಆಗ್ತಾರ ಮಾತಾಡೋದು ಸ್ವಲ್ಪ ತಡ ಹೊಟ್ಟೆ.
ಅಲ್ಲ ಹುಷಾರಿಲ್ಲ ಹೇಳಾದ್ಮೇಲೆ ಇದು ಹೊರಗೆ ತೊಂಡಿನಂತೆ ಬಂದು ಕೂತ್ಕೊಳ್ಳವು, ಒಳಗೆ ಹೋಗಿ ಕಂಬಳಿ ಸುತ್ಕೊಂಡು ಬಿದ್ದುಕೊಂಡ್ರೆ ಏನ್ ಜಡ ಆಗ್ತು ಹೇಳಿ. ನಂಗೆ ಅಂತಾಜು ನಾನು ಆರಾಮೇ ಇದ್ದೆ. ಜಗಳ ಜಗಳ ಇದೆ ಒಳಗ್ನ ಮರಿಲಾಗ ಮರ್ಯಾದಸ್ತರು ಮಾನ ಬಿಟ್ಟರಲ್ಲ ನಾವಲ್ಲಿ ಹಿಂಗವೆಲ್ಲ ಇದ್ದರು. ನಂಗೆ ಯಾವ ಕಾಯಿಲೆ ಇತ್ತು? ಆರಾಮಿಲ್ದಿದ್ರೆ ಡಾಕ್ಟರ್ ಮನೆ ಹೋಗ ಔಷಧಿ ತಂದ್ಕೊಂಡು ಕುಡ್ಕೊಂಡು ಬಿದ್ಕೊಂಡು ಸಾಯವ. ನಂಗೆ ಯಾವ ಕಾಯಿಲೆ ಇತ್ತು? ಅಲ್ಲ, ಹುಟ್ಟು ಇಷ್ಟು ದೊಡ್ಡ ಆದ್ರೂ ಒಂದು ಟ್ಯಾಬ್ಲೆಟ್ ಕುಡ್ದವಲ್ಲ, ಒಂದು ಔಷಧಿ ನುಂಗ್ದವಲ್ಲ. ಅಯ್ಯ ನನ್ನ ಮಗ ನಂಗೆ ಮಾಟಿ ಮಂತ್ರ ಮಾಡಿಸಿ ನನ್ನ ಈ ತಲೆನೋವು ತಂದಿಟ್ನು. ಅವನ ಮನೆ ಹಾಳಾಗೋಲಿ. ಅದೆಲ್ಲ ಮುಗ್ದೋಲಿ. ಇಷ್ಟೆಲ್ಲ ಮಾತಾಡೋವಂಗ ಇದ್ದಿದ್ದು ತಲೆನೋವಲ್ಲ, ಕೆಮ್ಮು ಕೆಮ್ಮು. ಅರ್ಥ ಇಲ್ಲ. ನಾನು ಅದೇ ಹೇಳಿದ್ದು. ಅವಾಗಿಂದ ದೊಡ್ಡ ಸ್ಟೇಷನ್ ಗೀಷನ್ ದೊಡ್ಡ ದೊಡ್ಡ ಮಾತಾಡ್ದೋ ಈ ಕೆಂಪ್ಯೋತ್ ಕೂತ್ಕೊಂಡಿಯಲ್ಲ ತಡಿ. ಕರ್ಮಗ ಆ ಭಟ್ರು ಹೋದರ್ ಹೊಳೆಲ್ ಬಿದ್ರಂಡಿ ಹೋದಂಗ. ಇದು ಯಾವಾಗಲೂ ಆ ಭಟ್ರು ಬರ್ಕೊಟ್ಟಿದ್ದ ಕೆಮ್ಮಿನ ಔಷಧಿನ ಐಕಬಹುದು ಇದೆ. ಇನ್ನೊಂದು ಸ್ವಲ್ಪ ಕೆಮ್ಮಿನ ಔಷಧಿ ಇದ್ದು ಇನ್ನಾರು ಕುಡ್ಕೊಂಡು ಸಾಯಿ ಒಳಗೋಗಿ ಬಿದ್ಕೊಂಡು. ನೀ ಯಾರ? ಅಲ್ಲ, ನೀ ಯಾರ ನಂಗೆ ಔಷಧಿ ತಂದು ಕೊಡಲೆ? ಇಡೀ ಊರಿಗೆಲ್ಲ ಔಷಧಿ ಕೊಡೋದು ನೀ ಯಾವ ತಾಪೇದಾರನ? ನಿನಗೆ ನೋಡು ಸ್ಟೇಷನ್ಗೆ ಕಳಿಸಿ ಮಾಡಿಸ್ಕೊಡ್ತಿದ್ದಾಳೆ. ನೋಡು, ಒಳ್ಳೇದಲ್ಲ ಒಳ್ಳೇದಲ್ಲ ಹೇಳಿ 1000 ಸಲ ಹೇಳ್ತಾ ಇದ್ದೆ. ಆಡ್ಲಿ ಆಡ್ಲಿ ಹೇಳಿ ಅವಕಾಶ ಕೊಟ್ಟರೆ ಎಷ್ಟು ಮಾತಾಡ್ತಲ್ಲ. ನಿನಗಿನ್ನು ಒಂದು ಸಲ ಏನಾದ್ರು ಬೈದೆ ನಿನ್ನಿಲ್ಲೇ ಹೊಡೆದು ಹೋಗದು ಬಿಡ್ತಿ. ಧೈರ್ಯ ಧೈರ್ಯ ಅಂತ ನನ್ನ ಮೈ ಮುಟ್ಟು ನೋಡ. ನಿನಗೆ ದಮ್ಮಿದ್ರೆ ಇನ್ನೊಂದ್ಸಲ ಬೈದ್ ನೋಡ. ದಮ್ಮು ನಂಗಿದ್ದು ಕೆಮ್ಮು. ದಮ್ಮು ಕೆಮ್ಮು ಎಲ್ಲ ಇದ್ದಿದ್ದಾತು. ಅವಾಗೆಲ್ಲ ದೊಡ್ಡ ದೊಡ್ಡ ಸ್ಟೇಷನ್ ಹೇಳಿ ಮಾತಾಡ್ತಿದ್ದ. 7 ಸ್ಟೇಷನ್ ಓಪನ್. ಅಲ್ಲಿ ಏನ್ ಮಾಡ್ತೇನೆ ನೋಡೋಣ. ಏನು ಮಾಡ್ತೆ ನಾನು? ಅಲ್ಲಿ ಪೊಲೀಸ್ ಲಾಟಿಗೆ ಖಾರ ಎಣ್ಣೆ ಹಾಕೊಂಡು ಏನು ಮಾಡ್ತಾಳೆ ಗೊತ್ತಾಗ್ತದೆ. ಬಾರ ನೋಡೋಣ ನಿಂಗೆ ಎಂತ ಮಾಡ್ತಾ ಹೆಂಗೆ ಅಂತ ಮಾಡ್ತಾ ನೋಡೋಣ. ಏನಾಗು ನಿಮ್ಮಲ್ಲಿ ಯಾರು ಇಲ್ಲ? ಚಲೋ ಈಗಷ್ಟೇ ಯಾವಿಬ್ರು ಜಗಳ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋದ. ಎಂತ ಕತೆ ಎಂತನ ನೋಡಕ್ಕಾಗಿತ್ತೇನ ಹೋಗಿ. ಇವು ಪೊಲೀಸ್ ಸ್ಟೇಷನ್ನು ಪೊಲೀಸರು ಕಂಡ್ರೆ ಭಟ್ರ ಬಿದ್ದು ಓಡ್ತಾ ಪೊಲೀಸ್ ಸ್ಟೇಷನ್ ಹೋದ್ಬೇಡ. ಅಲ್ಲ, ಪೊಲೀಸ್ ಸ್ಟೇಷನಿಗೆ ಹೋದ್ರು ಹೋಗ್ಲಿ, ಚಲೋ ತೋಳಿ. ಎಂತ ಗೊತ್ತಿದ? 2 ವಾರ ಆಯ್ತು ನಮಗೊಂದು ಮಾತಾಡಲ್ಲ ಜಿಲ್ಲೆ. ಈಗಲೂ ಟೈಮ್ ಸಿಡ್ಜಂಗ ಆಗ್ತು. ಅಲ್ಲ, ನಾವು ಇಷ್ಟೆಲ್ಲ ಮಾಡಿಸ್ದವ್ ನೀನೇ ಅಲ್ದನ. ನಾವಿಬ್ರಿಗೆ ಒಟ್ಟಿಗೆ ಓದ್ದವು, ಒಟ್ಟಿಗೆ ಆಡಿ ಬೆಳೆದವು ಹೇಳ್ಕೊತ ಅವಕ್ಕಿಬ್ರಿ ಜಗಳ ಮಾಡ್ಸಿಕ್ಕೆ ನಾವಿಬ್ರು ದೂರ ಇಪ್ಪಂಗಾಗತ್ತು ಗೊತ್ತಿದ್ದ. ಚಲೋ ಹೇಳ್ತಿಲ್ಲ ನೀನು. ಅಲ್ಲ, ಅವತ್ತ ಹೇಳ್ದಾಗ ಸಗುಡ್ಜವ್ ನೀನಯ್ಯ. ಈಗೆಲ್ಲ ಎಂತ ತಲೆ ಮೇಲೆ ಹಾಕ್ತೆ. ಅಲ್ಲ, 2 ಗಳಿಗೆ ನಾವು ಬಿಟ್ಟಿರ್ತಿದ್ವಿಲ್ಲ, 2 ವಾರ ತಲೆ ಆದ್ರೂ ಬಿಟ್ಟಿಗೆ ಹಿಂಗಿಲ್ಲ ಆಗ್ತೀನಿ. ನಂಗೂ ಅಷ್ಟೇ ಏನಾಗು. ಇನ್ನು 1 ಗಳಿಗೆ ನಿನ್ ಬಿಟ್ಟಿಪ್ಲ ಆಗ್ತಿಲ್ಲ. ಆದ್ರೆ ನಮ್ಮಯ್ಯ ಬೇರೆ ಕಡೆ ಕೊಂಡು ನೋಡ್ತಾ ಇದ್ದಾಳ ಗೊತ್ತಿದ್ದ. ಅಲ್ಲ, ಏನ್ ಕತೆ ಅಂತ ಮಾಡಿದೆ? ಏನಪ್ಪಯ್ಯ ಈವರೆಗೆ ಪರೀಕ್ಷೆ ಮುಗಿದು ಕೂಳೆ ಎಂತ ಒಂದು ಊರು ಹೇಳ್ತ ಅಲ್ಲಿ ಹೋಗಿ ಹೆಣ್ಣು ನೋಡಿ ಮದುವೆ ಮಾಡೋದೇ ಹೇಳ್ತಾ ಇದ್ದ. ಆಯ್ತಾ ಏನು ಮಾತ್ರವ ಆಗ್ತಿಲ್ಲ. ನಂಗೂ ಅಷ್ಟೇ ಏನಾಗು. ನಿನ್ ಬಿಟ್ಟಿಪ್ಲ ಆಗ್ತಿದ್ಯಾ? ಸ್ವಾಮಿ ದೇವನೇ ಲೋಕಪಾಲನೆ. ಪಾಲಲ್ಲ, ಲೋಲ ಲೋಲಾಡೆ. ಇದೇನಿದು? ಅಪಾಯದ ಅಪೂರ್ವ ಮಿಲನ. ಭಟ್ರೆ, ಮನೇಲಿ ದೊಡ್ಡವ್ ಯಾರು ಇಲ್ಲಿ ಹೇಳಿ ಮಾಡಿದ್ದೀರಾ? ಅಲ್ಲ ಭಟ್ರೆ, ಅದು ಎಂಥದ್ದು ಅಂದ್ರೆ ಎಂಥದ್ದು ಅದು ಭಟ್ರೆ, ಇದು ಒಂದು ಬಾರಿ ಇನ್ನು ಒಂದು ಹೆಲ್ಪ್ ಬೇಕಾಗಿತ್ತಲ್ರ. ಇಷ್ಟು ಮಾಡಿ ಸಾಲ ಆಡಿ ಇನ್ನು ಅವಕ್ಕಿಬ್ಬರಿಗೂ ಹಾಡದಾಟ ಮಾಡಿಸಿ ಒಂದು ಮರ್ಡರ್ ಮಾಡೋ ಮಾಡಿದ್ದೀರಾ? ಭಟ್ರೆ,
ಹ್ಯಾಂಗಾರು ಮಾಡಿ ಅವ್ರಿಬ್ರನ್ನ ಒಂದ್ ಮಾಡಿ ಹೆಂಗಳಿಬ್ರು ಮದ್ವೆ ಮಾಡಿಸಿ ಪುಣ್ಯ ಕಟ್ಕೇಳಿ ಬಿಟ್ರೆ ಪ್ಲೀಸ್. ಹೆಂಗೆ ಪಾಪ್ ಬಂದ್ರೋಡಿಲೆ ಅಲ್ಲ ಅವಿಬ್ರೇ ಬಂದ್ಕೊಂಡು ಎನ್ನತ್ರ ಹೆಂಗಕ್ಕಿಬ್ರಿ ರಾಜಿ ಮಾಡಿಸಿ ಒಂದಾಗ್ತೇ ಹೇಳಿರುವ ಆ ಮಾತ್ರ ಒಪ್ಪವಲ್ಲ. ಹೌದು ಏನ್ ಬೇಕಾರ ಹೋಗ್ಲಿ ನಾನು ನೋಡೇ ಬಿಡ್ತೀಯ ಎಂತವ್ದು ಮಾತಾಡ್ತಿ ಹೆಂಗ ಅದೇ ಕೆಲಸ ನಮ್ಮ ಅಪ್ಪನ ದಿಕ್ಕಳು ಹೆಂಗಾರು ಒಪ್ಪಿಸ್ಬೇಕು. ಈಗ ಈ ಭಟ್ರು ಒಪ್ಸೋದೇ ಕಷ್ಟ ಅಂತಲೇ. ಉದಯ ಬಾ ಎಂತಾರು ಮಾಡಿ ಭಟ್ರನ್ನೇ ಕೇಳೋಣ. ಭಟ್ರೆ ಓ ಭಟ್ರೆ ಭಟ್ರೆ ಇದು ಲಾಸ್ಟ್ ಇನ್ನು ಕೇಳ್ತೀವಿ. ಇದು ಒಂದು ಬರೀ ಹೆಲ್ಪ್ ಮಾಡಿ. ಆಗ್ತಿಲ್ಲ ಅಂದ್ಮೇಲೆ ಬಿಲ್ಕುಲ್ ಆಗ್ತಿಲ್ಲ. ಭಟ್ರೆ ನೀವೇ ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹ್ಯಾಂಗ್ ಹೇಳಿ? ಸಿಟ್ಟು ಸಿಟ್ಟಿ ಅಂತಕ್ಕೆ ಅಲ್ಲ ಒಟ್ಟುರಿಯ ಮಾತಿಗೆ ಸಿಟ್ಟಿ ಅಂತ ಕೇಳಿ. ಭಟ್ರೆ ಅಲ್ಲ ಇಷ್ಟು ಹೊತ್ತಂಕ ನೀವು ಪ್ಲಾನ್ ಎಲ್ಲ ಹೇಳ್ಕೊಟ್ಟು ಈಗ ನಡುವಿನಿಂದ ಕೈ ಬಿಟ್ಬಿಟ್ರೆ ಅಲ್ಲ ಎಲ್ಲ ಮಾತು ಕೇಳೋದು ನಿಮ್ ಬಿಟ್ರಿ ಇನ್ಯಾರು ಭಟ್ರೆ? ಯಾರ ಹತ್ರ ಬೇಕಾದ್ರೂ ಹೇಳ್ಕೇಳಿ ನನ್ನ ಹತ್ರ ಇನ್ನು ಒಂದು ಮಾತು ಆಡಲಿಲ್ಲ. ಭಟ್ರೆ ಹೆಂಗಳಿಬ್ರು ಮದುವೆ ಆಗದೆ ಹೋದ್ರೆ ಈ ಗೀತ ಸಾಹಿತ್ಯ ಹೇಳ್ತಾ ಇತ್ತು ಮರೆಯಲ್ಲ. ಭಟ್ರೆ ನಾವೊಬ್ಬನೇ ಸತ್ರೊಟ್ಟಿಲಾಗಿತ್ತು ಆದ್ರೆ ನನ್ನ ಜೊತೆ ನಾಗೋನ ಮತ್ತೆ ಹೇಳ್ತಾ ಇದ್ದ ಗೊತ್ತಿದ್ದ. ಚೋರ ಆಗ್ತದೆ ಮೊದ್ಲು ನಿಂಗ ಇಬ್ರು ಆ ಕೆಲಸ ಮಾಡಿ ಇದಕ್ಕೆ ಬೇಕಾರೆ ನಾನು ಹೆಲ್ಪ್ ಮಾಡ್ತೆ. ಎಂತ ದುಡ್ಡಲ್ಲೇ ಆ ಅಂಗಡಿವರೆಗೆ ಹೋಗಿ 5 ರೂಪಾಯಿ ಇಲಿ ಪಾಷಾಣ ತಗೊಂಡೆ ಇಬ್ರು ಸೇರಿ ತಗೊಂಡು ಕಣ್ಣು ಮುಚ್ಕೊಬಿಡಿ. ಭಟ್ರೆ ಭಟ್ರೆ ಪ್ಲೀಸ್ ಭಟ್ರೆ ಇಲಿ ಪಾಷಾಣ ಸಾಕಾಗ್ತಿಲ್ಲ ಆದ್ರೆ ನೇಣ್ ಹಾಕ್ತೇವಲೆ ಹಗ್ಗ ಬೇಕಾದ್ರೂ ತಂದು ಕೊಡ್ತಿ. ನಿಂಗಕ್ಕಿ ಯಾವ್ದು ಅಡ್ಡಿಲ್ಲ ಹೇಳಿ ತೀರ್ಮಾನ ಮಾಡಿ ಬ್ಯಾಗ್ ಹೇಳಿ. ಎಂತಾರು ಮಾಡಿ ಭಟ್ರೆ. ಹುಟ್ಟದ ಒಳ್ಳೆ ರಾಮಾಯಣ ಹಾಡಿ ಎಂತ ಆವಾಗ ನೋಡಿದ್ರೆ ಹೆಂಗ ಇಬ್ರು ಮದುವೆ ಅಪ್ಪವಲ್ಲ ಅವಕ್ಕಿಬ್ರಿಗೂ ಜಗಳ ಮಾಡಿಸಿ ಬೇರೆ ಬೇರೆ ಮಾಡಿ ಅಂದ ಮಾಡಿ ಅಂತ. ಈಗ ನೋಡಿದ್ರೆ ಹೆಂಗ ಇಬ್ರು ಮದುವೆ ಆಗ್ತೀಯ ಹ್ಯಾಂಗಾರು ಮಾಡಿ ಅವ್ರಿಬ್ರು ಒಂದು ಮಾಡಿ ಹೇಳಿ ಹೇಳ್ತಾ ಇದ್ದ. ಬೇರೆ ಬೇರೆ ಹಾಕೋದು ಏನೋ ಮಾಡಿ ಆತು ಒಂದು ಮಾಡೋದು ಭಾಳ ಬಿಗು ಇದ್ದೋಳೆ. ಒಬ್ಬಂಗೆ ಮಾರುವ ಇನ್ನೊಬ್ಬವ ಗನಗೋರ್ಕೆ ಅಪ್ಪ ಇವ್ರಿಬ್ರನ್ನ ಹ್ಯಾಂಗ ಒಂದು ಮಾಡೋದು? ಹುಟ್ರೆ ಹೇಳಿದ್ಮೇಲೆ ಏನಾರು ಮಾಡಕ್ಕಾಗ್ತದೆ. ಹಿಂಗ ಮಾಡಿದ್ರೆ ಎಲ್ಲ ಸರಿ ಹೆಂಗೆ ಬಿಟ್ರೆ ಮೊದ್ಲು ಒಳಗೆ ಬನ್ನಿ ಎಲ್ಲ ಹೇಳಿ. ನಾವು ಆ ಮಾತ್ರವ ನೇಣ್ ಹಗ್ಗ ಕೊರಳು ಕೊಡ್ತೇ ಹೊರತು ಬೇರೆ ಒಗಟ್ಟ ತಾಳಿ ಕೊರಳು ಕೊಡ್ತಿಲ್ಲ. ಮತ್ತೆ ಹಿಂಗೆಲ್ಲ ಅಮಂಗಲ ಮಾತಾಡಿದೆ ಮರೈತಿ. ತಮ್ಮ ನಾನು ಅವರಿಬ್ರು ಕುಂಡ್ರಿಸ್ಕೊಂಡು ಹೇಳಷ್ಟು ಹೇಳಿ ಆಯ್ತು. ಅವಿಬ್ರು ಎಂತ ಮಾಡಿರುವ ಮದುವೆ ಒಪ್ತಾ ಇಲ್ಲ. ಮತ್ತೆ ಅವು ಬೇರೆ ಬೇರೆ ಬದಿ ಸಂಬಂಧ ನೋಡ್ ಆಯ್ತಡ ಮದುವೆ ಅವ್ರ ಜೊತೆಗೆ ಮಾಡೋದು ಹೇಳಿ ತೀರ್ಮಾನ ಮಾಡಿದ. ನಿಂಗ ಎಂತ ಮಾಡ್ತಾರ ಏನೇನ ಅಲ್ಲ ಮತ್ ನಿಂಗ ಇಬ್ರು ಸಣ್ಣ ಹುಡ್ರು ಜೀವ ತೆಕ್ಕಮ್ಮ ಬಾನ್ಗಡಿ ಒಂದು ಮಾಡ್ಕೇಳಿ. ಮತ್ತೆ ನೀ ಮಾರ ಯಾವ ಸೀಟ್ನಲ್ಲಿ ಎನ್ ಹೆಸರು ಬೇರೆ ಬರೀತೇನೆ ಹೇಳಿದ್ದೆ ಹಂಗೊಂದು ಮಾಡಿ ಕಣ ನೋಡಿ ತಮ್ಮ ನಿಂಗ ಕಿಗೆ ಬಿಟ್ಟಿದ್ದು ಎಂತ ಮಾಡ್ತಾರ ಏನೇನು ಅಲ್ಲ. ನಾನ್ ನಿಮ್ಗೆ ಹೇಳಿದ್ದೆಲ್ಲ ಗೊತ್ತಾತ ಎಲ್ಲ ತಿಳ್ತು ಎಲ್ಲ ಬಟ್ರೆ ಇಲ್ಲಿ ಬನ್ನಿ. ಇದೆ ಇದು ಲಗ್ನ ಪತ್ರಿಕೆ. ಇದನ್ನ ತಗೊಂಡು ಹೋಗಿ ಅಚ್ಚೆ ಮನೆಯವನ ಮನೆಗೆ ಎದೆ ಮೇಲೆ ಹಾಕಿ ಅವ್ನಿಗೆ ಹೇಳಿ ನಾ ನೋಡಿದ್ದು ಅವನಂತ ಹಲ್ಕ ಸಂಬಂಧ ಅಲ್ಲ, ಲಕ್ಷಾಧೀಶ್ವರ ಲಕ್ಷ್ಮಣರಾಯ ಲಾಸ್ಟ್ ಲಕ್ಷ್ಮೀ ಶಾಲೆ ಹತ್ರ ಇಲ್ಲಿ ಹೇಳಿ ಇದು ಮದುವೆ ಹುಡುಗರ ಮೆರವಣಿಗೆನ ಆನೆ ಮೇಲೆ ಮಾಡ್ತಾಳೆ. ಅಲ್ರ ಅವ್ರ ಮನೆ ಕೇಳ್ತು ಆ ಮದುವೆ ಹುಡುಗರ ಮೆರವಣಿಗೆ ಕತ್ತೆ ಮೇಲೆ ಮಾಡಿಸ್ತೇ ಹೇಳಿದ್ದ ಕೇಳಿದ್ದು ಇದೆ. ಈ ಲಗ್ನ ಪತ್ರಿಕೆ ತಗೊಂಡೋಗಿ ಅವನ ಮುಸುಡಿಗೆ ಹಿಡೀರಿ ಹೀಗೆ ಮತ್ತೆ ಅವನ ಹತ್ರ ಹೇಳಿ ಆನ್ ಮಾಡ್ತಾ ಇಪ್ಪ ಸಂಬಂಧ ಅವನ ಹಂಗೆ ತೊಟ್ಟು ಸಂಬಂಧ ಅಲ್ಲ
ಹೆಸರೆಂತ ಗೊತ್ತಿದ್ದ? ಎಂತದು? ಅಲ್ಲ ನಿಮಗೆ ಅಂತ ಗೊತ್ತಿದ್ದು, ಕೋಕಿಲ. ಕೋ ಕೋ ಹೋಗಿಲ್ಲ ಅಲ್ಲ ಕೋಕೋಕಲ ಹೇಳ್ರ. ಭಟ್ರೆ, ಆನ ಮದುಮಕ್ಕಳ ಮೆರವಣಿಗೆನ ಹೊಸ ಎತ್ತಿ ಕಟ್ಟಿದ ಹೊಸ ಗಾಡಿ ಮೇಲೆ ಹೊಸ ಮಂಟಪದಲ್ಲಿ ಹೊಸ ಜೋಡಿ ಊರು ತುಂಬ ಮೆರವಣಿಗೆ ಮಾಡಿನ ಭಟ್ರೆ ಬನ್ನಿ, ಇವನು ಮೆರವಣಿಗೆನ ಕ್ವಾಂಡದಲ್ಲಿ ಮಾಡ್ಕೊಡಕ್ಕೆ. ಹುಸೆ ಇದನ್ನ ತಗಳೆ, ಇದನ್ನ ತಗೊಂಡು ನಿನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಬಿಡು. ಮದುವೆ ಬರೋ ವಾರನೇ ಹೇಳಿ ತಗೋ. ಅಪ್ಪಿಯ ಹೆಂಗಿ ಮದುವೆ ಬ್ಯಾಡ್ದ ಅಪ್ಪಿಯ. ಮದುವೆ ಬೇಡ, ಇನ್ನೊಂದೆಲ್ಲ ಹೇಳು ನೋಡೋಣ. ಹೊಲ್ಲದ್ರು ಬಿಡ್ತೀನಿ ನೋಡು. ಮಣಿ, ಏ ಮಣಿ, ತಗ ಈ ಮಂಗಲ ಪತ್ರ ತಗೊಂಡೋಗಿ ಊರಕ್ಕೆ ನಿನ್ನ ಫ್ರೆಂಡ್ಸಿಗೆ ಎಲ್ಲ ಕೊಟ್ಟು ನಾಡ್ದಿಗೆ ಮದುವೆ. ಎಲ್ಲರೂ ಬರೋ ಹೊಸ ಕುಟುಂಬ ಸಮೇತ ಕರ್ದಿಕ್ ನಡೆ. ಭಟ್ರೆ ಎಂತ ಅಂದವ? ಕೇಳಿದ್ರಲ್ಲ ಮದುವೆ ಬೇಡ, ಗೀತ ಜೊತೆ ಮದುವೆ ಅಂತೇಳಿ ಹೇಳ್ತಾ ಇದ್ದ ಹಳೆಯವ. ಏನ್ ಮದುವೆ ಬೇಡ ಅಂದ್ರೆ ಮುಸುಡ್ ಮೇಲೆ ಹೊಡೆದು ಹಲ್ಲು ಸುಡ್ತೆ. ಗೀತ ನೋಡ, ಗೀತನ ಹೆಸರು ಕನಸಲ್ಲೂ ಕನವರಿಸಲಿಲ್ಲ, ಹುಷಾರು. ಅಪ್ಪಿಯ ಆ ನಾಗುನ್ನೆ ಮದುವೆ ಆಗ್ತಾನ ಅಪ್ಪಿಯ. ಕರೆಕ್ಟು, ಅವನ ಅಪ್ಪಯ್ಯ. ಮಾರಾಯರ ಅವು ನಿಮ್ಮ ವೈರಿ ಮಗ ಅವ. ಕರೆಕ್ಟು, ಹೌದಲ್ಲ ಮಾತಾಡ್ಬಿಡ್ತಿದ್ದೆ ಅವನ ಹತ್ರ. ನೀವು ಹೇಳಿದ್ದು ಚಲೋ ಆತು, ಆವಾಗ ಅವ ನೆನಪು ಮಾಡ್ತಾ ಇರಿ. ಹುಸೆ ನಾನು ಆವಾಗಲೇ ಹೇಳಿದ್ನಲ್ಲ, ಅವ ಬದಮಾಶ್ ಇದ್ದಂಗಿದ್ದ, ನಾಲಾಯಕ್ ಇದ್ದಂಗಿದ್ದ, ಈಡೇಟ್ ಇದ್ದಂಗಿದ್ದ, ತಿರ್ಸಟ್ ಇದ್ದಂಗಿದ್ದ ಹೇಳಿದ್ದೆ. ಅವನ ಮದುವೆ ಅಲ್ಲ ನಿನ್ನ ಮದುವೆನ ಅವನ ಜೊತೆಗೆ ಮಾಡ್ತೀನಿಲ್ಲೇ ಮಾಡ್ತೀನಿ. ಅಪ್ಪ, ನಿಂಗೆ ಅವನಿಗೆ ಜಗಳ ಹಚ್ಚಿದ್ದು ನಾನು ಗೀತನೆಯ. ಭಟ್ರೆ ಹೆಂಗ ಪ್ಲಾನ್ ಹೇಳಿದವರು ಕೇಳ ನೋಡು, ಇನ್ ಯಾರನ್ನು ಕೇಳಿ ಹೇಳಿ ಮಾಡೋ ಕೆಲಸ ಇಲ್ಲ. ನಿನಗೆ ಹೇಳಿ ಯಾವ ಹೆಣ್ಣನ್ನು ನೋಡಿದ್ನೋ ಅದರ ಸಂತಿಗೆ ಮದುವೆ, ಅದನ್ನ ತಪ್ಸಲ ಬ್ರಹ್ಮ ಬಂದ್ರು ಸಾಧ್ಯ ಇತ್ತು. ಸರಿ ಇದ್ರ ಅಪ್ಪಿಯ ಆನು ನಾಗುನೆ ಸೇರೆ ನಿಂಗೆ ಕೀಬ್ಳಿ ಜಗಳ ಆಡಿಸಿದ್ದು ಹೌದಾ ಅಪ್ಪಿಯ? ಇದು ನಿಜವಾಗ್ಲೂ ಹೌದಾ? ಜಗಳ ಒಂದ್ಸಲ ಆಡ್ಮೇಲೆ ಮುಗಿದು ಆತು. ಸರಿ ಇತ್ತು. ಒಂದ್ಸಲ ಜಗಳ ಮಾಡಿದ್ಮೇಲೆ ಮುಗದೆ ಹೋತು. ನೀವಂತ ಹೇಳಿದ್ರೆ ಮಾತ್ರ ಭಟ್ರೆ, ಈಗ ಮದುವೆ ಹೇಳಿ ನಿಕ್ಕಿ ಇಟ್ಕೊಂಡು ಎಲ್ಲ ಕರಿಯಲ್ಲೆಲ್ಲ ಕರ್ದಾಯ್ತು, ಚಪ್ರ ಚಾವಡಿ ಅಷ್ಟು ಆಯ್ತು. ಈಗ ಏಕ್ಸನ್ ನಾವು ಹೊಕ್ಕೊಂಡಲ್ಲಿ ಬೀಗ್ರ ಹತ್ರ ಮದುವೆ ನಿಲ್ಸವು ಹೇಳ್ಕೊತಂದ್ರೆ ಈ ಅಗ್ರಿಸಿ ಎರಡೂ ಕಾಲಲ್ಲಿ ಎದೆಗೆ ಒದ್ಬಿಡುದು. ಮತ್ತೆ ಅಪ್ಪಿಯ ಈ ಮದುವೆ ನಿಲ್ಸ ಅಪ್ಪಿಯ. ಕೇಳಿದ್ರಲ್ರ ಮದುವೆ ನಿಲ್ಸಬೇಡ. ಅಲ್ಲ ನಿಮ್ ಬೀಗ್ರು ಸುಮ್ಮನೆ ಕೂತ್ಕತ್ವಾ? ಸುಮ್ಮನೆ ಇರ್ತಿಲ್ಲಪ್ಪ ಅಂತ ಈ ನಮ್ಮನೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಪೆಂಡಾಲು ಚಪ್ರ, ಅಯ್ಯೋ ಆ ನಮ್ಮನೆ ಟೇಬಲ್, ಆ ನಮ್ಮನೆ ಕುರ್ಚಿ ಎಲ್ಲ ಮಾಡಿಸ್ಕೊಂಡು ರೋಡಲ್ಲಿ ನಿಲ್ಸ್ಕೊಂಡು ಮೆಟ್ಟಿನ ಆರತಿ ಮಾಡಿ ಚಟ್ಟ ಹೊತ್ಸ್ಬಿಡ್ತಾಳೆ. ಮತ್ತೆ ಅಪ್ಪಿಯ ಈ ಮದುವೆ ಬ್ಯಾಡ್ದ ಅಪ್ಪಿಯ. ಅಪ್ಪ ಓಪ ನೋಡ ಸುಟ್ಟು ಮುಸುಡ ಮಾಣಿ, ಮೊದ್ಲು ಮಂಗಲ ಪತ್ರ ಹಿಡ್ಕ, ಆ ಕಣ್ಣಿನ ವರ್ಷಗಳ ಈ ಮಂಗಲ ಪತ್ರ ನೋಡ ಒಂದ್ಸಲ ಕಣ್ಬಿಟ್ಟು. ಬೇಡ ಅಪ್ಪ, ಒಳ್ಳೆ ಹೊಡೆದ್ಬಿಡ್ತು ನೋಡು. ತಗ ಮಂಗಲ ಪತ್ರ ನೋಡು ಒಂದ್ಸಲ. ನೀನು ನೋಡಕ್ಕೆ ಹಿಡಿ ಮಗಳ ಪತ್ರ ನೋಡು. ನಂಗೆ ಈ ಮದುವೆ ಬೇಡ ಅಪ್ಪಿಯ. ಮಂಗಿದ್ದಂಗಿದ್ದೀರ ಮಗಳ ಪತ್ರ ನೋಡ ಅಂದಲ್ಲ. ಮಂಗಳ ಪತ್ರ ಓದಲೆ ಇಷ್ಟೊತ್ತು ಮಾಡವಿವು ಎಂತ ಸುಟ್ಟು ಡಿಗ್ರಿ ಮಾಡ್ತಾರೆ. ಅಪ್ಪ ಗೀತನೇ ಅದ. ನೋಡ ಮುಸುಡ. ಮದುವೆ ಡೇಟು ಇವತ್ತಲ್ಲ, ನಾಡ್ದು. ಏನ್ರ ಒಬ್ಬರನ್ನೊಬ್ರು ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ನಿಂತ್ಕೊಂಡೆ. ಮೊನ್ನೆ ಯಾಕೆ ಭಟ್ರಿ ಹೆಂಗಕ್ ವಿಷಯ ಎಲ್ಲ ಹೇಳಿದ್ರು ಚಲೋ ಆತು ಅಲ್ದನ ಶ್ರೀಪಾದ. ಜಗಳ ಮಾಡ್ಕೊಂಡು ಮಾತಾಡೋ ನಾಚಿಕೆ ಆಗ್ತಿಲ್ಲ. ಭಟ್ರೆ ಇಲ್ಲಿ ಬನ್ನಿ. ನಾವು ಮೊನ್ನೆ ಆಡಿದ ಮಾತಷ್ಟು ಮರ್ತ್ಕೊಂಡು ಕೂತ್ಕೊಂಡಿನ. ಇನ್ನು ದೇವರೇ ಕಾಪಾಡವಂದ್ರ ಮಾಡಿ ಒಂದು ಕೆಲಸ ಮಾಡಿ, ಇನ್ನು ಒಂದ್ಸಲ ಪ್ರಯತ್ನ ಹೇಳಿ ಪೀಠಕ್ಕಿಂತ ಶುರು ಮಾಡಿ. ಎದ್ದೊಬ್ಳು ಕಡೆಗೆ ಅಲ್ದ್ರ ಮೊನ್ನೆ ಈ ಇಬ್ರು ಕುಂಡಸ್ಕೊಂಡು ಅಷ್ಟು ಕತೆ ಹೇಳಿದ್ದೆ ನಿಮಗೆ. ಇವಿಬ್ರು ಸೇರ್ಕೊಂಡು ನಿಮ್ಗೆ ಜಗಳ ಮಾಡಿಸಿದ್ದು ಇಷ್ಟೆಲ್ಲ ಮಾಡಿದ್ದೋಳೆ ಎಲ್ಲ ಹೇಳಿ ಆದ್ಮೇಲೆ ನೀವು ಒಟ್ಟಿಲೆ ಹೇಳಿದ್ರಲ್ಲಿ ಮತ್ತೆ ನೀ ಕರೆಕ್ಟು, ನೀವು ಒಟ್ಟು ಹೇಳಿದ್ರಿ.
ಎಂತ ಹೇಳಿದ್ರೆ ಹೇಳಿದ್ ಮರ್ತೋ ಜೋಡಿ. ಹರ ಈಗರು ಗೊತ್ತಾತ ಗೊತ್ತಾತು ಕುಸೆ. ನಂಗಳಿಬ್ರು ಸ್ನೇಹದ ಮಧ್ಯದಲ್ಲಿ ಹುಳಿ ಹಿಂಡಿ ನಂಗಳಿಬ್ರು ಬೇರೆ ಬೇರೆ ಮಾಡುವ ತೀರ್ಮಾನ ಮಾಡಿದ್ರಿ ಹೌದಾ? ಹಾಕ ಮುಸಡ್ ಮೇಲೆ ಹಂಗೆ ಹೊಂಡ ಮೇಲೆ ಬಂದ್ರೆ ಕಳೆದು ಹೋಗ್ತಾ ನೋಡು. ಹುಡ್ರ ಶ್ರೀಪಾದಂಗ್ ಮರು ಹೇಳಿ ಅವನು ನಿದ್ದು ಬಂದು ಹೊತ್ತಲ್ಲ ಅವನ ಬೆರಳಿಗೆ ಉಂಗ್ರ ಹಾಕಿ ಎನ್ನ ಕಿವಿ ಮೇಲೆ ಹುಯಿಟ್ಟು ಹೆಂಗಕ್ಕಿಬ್ರಿ ಜಗಳ ಹಚ್ಚಾಕಿ ಚಂದ ನೋಡ್ದೆ ಅಲ್ಲ. ನಿಂಗವಲ್ಲ, ಎಂಗಳ ಸೃಷ್ಟಿ ಮಾಡಿದ ಬ್ರಹ್ಮನೇ ಬಂದ್ರು ಎಂಗಳನ್ನ ಏನು ಮಾಡಲ್ಲ. ಏನೋ ಕೆಟ್ಟಗಳಿಗೆ ನಾವಿಬ್ರು ಜಗಳ ಮಾಡ್ಕೊಂಡ್ರು ಮತ್ತು ಒಂದಾದ ಅಡ್ಡಿ ಇಲ್ಲ. ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಬೇರೆ ಯಾರು ಆಗಿದ್ರೆ ಹೊಡೆದಾಟ ಒಂದು ಮರ್ಡ್ರ ಹೋಗ್ತಿತ್ತು ನೋಡಿ. ಅಲ್ದಾತಮ್ಮ ಕುಸೆ ಏಕಿಬ್ರಿಗೂ ಜಗಳ ಹಚ್ಚಾಕಿದ್ರಲ್ಲ, ನಿಂಗವಾರು ಸುಖವಾಗಿದ್ರ, ನಿಂಗವಾರು ಖುಷಿ ಪಟ್ರನ ಇದ್ರೇನೆ ಅದಕ್ಕಾಗಿ ಹೇಳೋದು ಈ ಸ್ನೇಹ ಪ್ರೀತಿ ವಿಶ್ವಾಸ ಇದೆಲ್ಲ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇರೋವು, ಯಾವುದು ಅತಿ ಆಗಲಾಗ. ಅತಿ ಆದ್ರೆ ಅಮೃತವೂ ವಿಷ ಹೇಳಿ ನನ್ನ ಮುತ್ತಚ್ಚಿ ಹೇಳ್ತಿದ್ದ. ಸರಿ ಹೇಳ್ತಾವ ಸಿಬದ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದು ಈ ಹುಡುಗರ ಮಾತಿಗೆಲ್ಲ ಬೆಲೆ ಕೊಟ್ಕೊಂಡು ನಾವು 63 ಆಗಿದ್ದವು 36 ಆಗಲಾಗ ನಾವು ಯಾವಾಗಲೂ 63 ಆಗಿರೋ ಹೇಳಿ ಎಂತದಳು ಕರೆಕ್ಟು. ಎಂತದಳು ನಾವು ಯಾವತ್ತಿದ್ರು 36 ಆಗಿರವು. ಮಾರಾಯರ 36 ಅಲ್ಲ 63 ಹೊಡೆ ಕರೆಕ್ಟು. ಅಲ್ಲ ನಾನು ಅದನ್ನ ಹೇಳ್ತೀನಿ, ಹಂಗಿಂತ ಮರುಗಳು ಮಾಡಿದ್ರಲ್ರ. ಅಲ್ಲ ಸಿಬದ, ಅಷ್ಟೆಲ್ಲ ಮರವಲ್ಲ ಹೇಳಾದ್ಮೇಲೆ ಆ ಅಂಕೆಲ್ ಹೇಳಿದ್ದೆ ನಾನು ಈ ಅಕ್ಷರದಲ್ಲಿ ಒಂದ್ಸಲ ಹೇಳು ನೋಡೋಣ. ಹೇಳ್ಬಿಡ್ತಿ ಹೇಳ್ರ ಹೇಳೋ ಮರ ಹೇಳ್ಬಿಡ್ತಿ ಹೇಳ. 3 6 36 ಅಲ್ಲ 6 3 63. ಶ್ರೀಕಂಠ ಇವ್ರ ಮನೆ ಬಾನ್ಗಡೆಯಲ್ಲಿ ಮರ ಎಷ್ಟು ದಿವಸ ಆಗಿತ್ತು ಹಾಡು ಹೇಳಿದೆ. ಎಂತೆಂತಾರು ಮಾತಾಡ ಭಟ್ರತ್ರ ಈ ಗೆರೆ ವರ್ಷಲ್ ಹೇಳಿದ್ರು ಇವ್ರ ಮನೆ ಅಲ್ಲ ನಮ್ಮನೆ. ಹಂಗಾರೆ ಬಟ್ಟೆ ಗೆರೆ ಎಲ್ಲ ಒರೆಸಿ ವಿಷಯ ಮಾಡ್ಕೊಟ್ಬಿಟ್ಟಿದ್ರಿ ಬೇರೆ. ಈಗ ನಮ್ಮನೆ ಅದು